ಅಯೋಧ್ಯೆಯ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ಒಂದು ದಿನ ಬಾಕಿ. ನಾಳೆ ಇಷ್ಟೊತ್ತಿಗಾಗಲೇ ಅಯೋಧ್ಯೆಯಲ್ಲಿ ಮತ್ತು ಅಯೋಧ್ಯೆಯ ಕಾರಣಕ್ಕೆ ದೇಶದ ತುಂಬ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಭರ್ಜರಿ ತಯಾರಿಗಳು ನಡೀತಾ ಇವೆ. ರಾಮಲಲ್ಲಾನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ 500 ವರ್ಷಗಳ ಕನಸು, 500 ವರ್ಷಗಳ ತಪನೆ, 500 ವರ್ಷಗಳ ಹೋರಾಟ ಅಂತಿಮ ಹಂತಕ್ಕೆ ಬಂದಿದೆ. ಈ ತಲೆಮಾರು ಯಾರ್ಯಾರಿಗೆ ಇದನ್ನ ನೋಡುವುದಕ್ಕೆ ಸಾಧ್ಯ ಆಗ್ತಾ ಇದೆ ಅವರನ್ನ ಪುಣ್ಯಶಾಲಿಗಳು, ಭಾಗ್ಯವಂತರು ಅನ್ನಬೇಕು. ಯಾಕಂದ್ರೆ 1528ರಿಂದ ಇಲ್ಲಿ ತನಕ ಅನೇಕ ತಲೆಮಾರುಗಳು ಈ ಕನಸು ಕಾಣ್ತಾ ಕಾಣ್ತಾ ಸತ್ತೋಗ್ಬಿಟ್ಟು, ನೋಡೋದಕ್ಕಾಗಲೇ ಇಲ್ಲ ಅವರಿಗೆ. ಕನಸು ಕಂಡ್ರು, ಪ್ರಯತ್ನ ಪಟ್ಟರು, ಹೋರಾಡಿದ್ರು, ಆಗಲಿಲ್ಲ. ಅಂತಿಮವಾಗಿ ನಮ್ಮ ತಲೆಮಾರು, ಭಾಗ್ಯವಂತ ತಲೆಮಾರು, ಭವ್ಯ ರಾಮ ಮಂದಿರದ ಲೋಕಾರ್ಪಣೆಯನ್ನ ನೋಡ್ತಾ ಇದೆ. ಹಿಂದೆ 100 ಸಲ ಹೇಳಿದ್ದೀನಿ, ಮುಂದೆನೂ 100 ಸಲ ಹೇಳ್ತೀನಿ. ಇದನ್ನ ಇಂಡಿಕ್ ರಿನೇಸನ್ಸ್ ಅಂತ ಕರಿತೀನಿ ನಾನು. ಭಾರತೀಯತೆಯ ಪುನರುತ್ಥಾನ. ಈ ನಾಗರಿಕತೆ ಪಳೆಯುಳಿಕೆಗಳ ಮಧ್ಯದಲ್ಲಿ ಮತ್ತೆ ಭವ್ಯವಾಗಿ ಎದ್ದು ನಿಂತಿದ್ದರ ಸಂಕೇತವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆ. ಹೌದು, ನಮ್ಮ ಮೇಲೆ ಪರಕೀಯರು ದಾಳಿ ಮಾಡಿದ್ರು, ಈ ಸಂಸ್ಕೃತಿಯ ನಾಶಕ್ಕೆ ಪ್ರಯತ್ನಿಸಿದ್ರು, ಇಲ್ಲಿನ ಆರಾಧ್ಯಗಳನ್ನು ಒಡೆದ್ರು, ಪವಿತ್ರ ಕ್ಷೇತ್ರಗಳನ್ನು ಧ್ವಂಸ ಮಾಡಿದ್ರು. ಆದರೆ ಈ ಮಣ್ಣಿನ ಗುಣ, ಇಲ್ಲಿನ ಜನರ ಛಾತಿ ಸೋಲು ಒಪ್ಪಿಕೊಳ್ಳಲಿಲ್ಲ. ತಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿದ್ರು, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟರು. ಆ 500 ವರ್ಷಗಳ ಪ್ರಯತ್ನದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಅನ್ಫಾರ್ಚುನೇಟ್ಲಿ ಈ ವಿಷಯದಲ್ಲೂ ಕೂಡ ರಾಜಕೀಯ. ರಾಮ ಮಂದಿರ ಲೋಕಾರ್ಪಣೆ ಮತ್ತೊಂದು ರಾಷ್ಟ್ರೀಯ ಹಬ್ಬ ಆಗಬೇಕಾಗಿತ್ತು. ಮತ್ತೊಂದು ರಾಷ್ಟ್ರೀಯ ಹಬ್ಬ ಆಗಬೇಕಾಗಿತ್ತು. ಇದರ ಸುತ್ತ ಕೂಡ ರಾಜಕೀಯ ನಡೀತಾ ಇದೆ. ಇದು ದುರಂತ. ಆಡಳಿತ ಪಕ್ಷವನ್ನ, ಕೇಂದ್ರ ಸರ್ಕಾರವನ್ನ, ಪ್ರಧಾನಮಂತ್ರಿಗಳನ್ನ ಟೀಕಿಸುವುದು, ವಿಮರ್ಶಿಸುವುದು, ವಿಶ್ಲೇಷಿಸುವುದು ಬೇರೆ. ಒಂದು ಆರೋಗ್ಯವಂತ ಪ್ರಜಾಪ್ರಭುತ್ವದಲ್ಲಿ ಅವೆಲ್ಲ ನಡೀಬೇಕು. ಆದರೆ ಆ ಕಾರಣಕ್ಕೆ ರಾಮನನ್ನ, ರಾಮ ಮಂದಿರವನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಲಾಯಿತು. ಈಗ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ರಜೆ ಘೋಷಿಸಲಾಗಿದೆ, ಬಿಜೆಪಿಯೇತರ ರಾಜ್ಯಗಳಲ್ಲಿ ರಜೆ ಘೋಷಿಸಲಾಗಿಲ್ಲ ಅನ್ನೋದು ಚರ್ಚೆ. ಹಾಗೆ ನೋಡಿದ್ರೆ ರಜೆ ಘೋಷಿಸಿರೋದು ಬಿಜೆಪಿ ಆಡಳಿತದ ರಾಜ್ಯಗಳಷ್ಟೇ ಅಲ್ಲ, ದೆಹಲಿ, ಒರಿಸ್ಸಾಗಳು ಕೂಡ ರಜೆ ಘೋಷಿಸಿದವು.
ಸಂಭ್ರಮದ ಮಧ್ಯೆ ಇದೊಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ನನ್ನ ಕೊಲೆಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ವೀರಣ್ಣ ಅವರಿದ್ದಾರೆ, AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ, BT ಲಲಿತಾ ನಾಯಕ್ ಇದ್ದಾರೆ, ಮಾಜಿ ಸಚಿವ ನಮ್ಮ ಜೊತೆಗೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ರಿಯಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಿವೃತ್ತ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಪ್ರಶಾಂತ್, ಈ ದೇಶದಲ್ಲಿ ಒಮ್ಮತ ಅನ್ನೋದು ಯಾವ ವಿಷಯಕ್ಕೂ ಮೂಡೋಕ್ಕೆ ಸಾಧ್ಯ ಇಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ರಾಮನ ವಿಷಯದಲ್ಲೇ ಮೂಡಲಿಲ್ಲ ಅಂದರೆ ಇನ್ನು ಯಾವ ವಿಷಯದಲ್ಲಿ ಒಮ್ಮತ ಮೂಡೋಕ್ಕಾಗತ್ತೆ ಈ ದೇಶದಲ್ಲಿ ಅಂತ? ಅದೇ ನನಗನ್ಸುತ್ತೆ ನೋಡಿ, ರಾಜಕಾರಣ ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲ ವಿಷಯದಲ್ಲೂ ಒಂದು ರಾಜಕಾರಣ ಇದ್ದೇ ಇರುತ್ತೆ. ಯಾಕಂದರೆ 2 ತಿಂಗಳಲ್ಲಿ ಚುನಾವಣೆಗಳಿವೆ. BJP ಕೂಡ ಈ ಒಂದು ವಿಷಯವನ್ನು ತನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ವಿರೋಧಿ ಪಕ್ಷಗಳಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕೆಲವರು ಮಧ್ಯದ ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ, ಕೆಲವರು ವಿರೋಧಿಸ್ತಾ ಇದ್ದಾರೆ, ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ನನಗನ್ಸುತ್ತೆ ಅಜಿತ್, ಒಂದೊಂದ್ಸಲ ಎಲ್ಲ ವಿಷಯದಲ್ಲೂ ರಾಜಕಾರಣ ನಡೀತಾನೆ ಇರುತ್ತೆ. ಆದರೆ ಆ ರಾಜಕಾರಣ ಮುಂದೆ ಹೋಗ್ಬೇಕು ಅಂತ ನಾವೆಲ್ಲ ಒಪ್ಕೊಂಡು ಮುಂದೆ ಹೋಗಲೇಬೇಕು. ಒಂದು ಇನ್ನೊಂದು, ಈ ರಾಜಕಾರಣ ಇವತ್ತು ನಡೀತಾ ಇರತಕ್ಕಂಥ ಒಂದು ಏನು ಸಂಭ್ರಮ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ನೀವೇನು ಇಂಡಿಕ್ ರೆನೆಸನ್ಸ್ ಅಂತ ಕರೆದ್ರಿ, ಆ ವಿಷಯ ಪ್ರತ್ಯೇಕವಾಗಿಟ್ಟು ರಾಜಕಾರಣವನ್ನು ಕೂಡ ನೋಡಬೇಕಾಗತ್ತೆ. ಎಸ್, ಅಂದರೆ ಈಗ BJP ಇದನ್ನು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ, ಹೀಗಾಗಿ ವಿರೋಧಿಗಳೆಲ್ಲರೂ ಬಂದಲ್ಲಿ ಕುಳಿತುಕೊಳ್ಬೇಕು ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಂದು ಸಲ. ಹೀಗಾಗಿ ಈ ನೀವೇನು ಇಂಡಿಕ್ ರೆನೆಸನ್ಸ್, ಸ್ವಾತಂತ್ರ್ಯ ದಿನ ದೇಶದ ಸ್ವಾತಂತ್ರ್ಯ ದಿನ ರೀ, ಹೌದಪ್ಪ. BJP ಆಡಳಿತದಲ್ಲಿದೆ, BJPಯ ಪ್ರಧಾನಮಂತ್ರಿಗಳು ಅಂದರೆ ದೇಶದ ಪ್ರಧಾನಮಂತ್ರಿಗಳು BJPಯ ನಾಯಕರು ಧ್ವಜಾರೋಹಣ ಮಾಡ್ತಾರೆ. ಆ ಕಾರಣಕ್ಕೆ ನಾವು ಬರೋದಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಅದಿತ್ತು ಹಾಗಲ್ಲ. ಸ್ವತಂತ್ರ ದಿನ ಏನಿತ್ತು, ದೇಶದ ಯಾವುದೇ ಸಂಘಟನೆಗಳು, ಸಮಾಜ ಅಥವಾ ರಾಜಕೀಯ ಪಕ್ಷಗಳು ಸ್ವತಂತ್ರ ಸಿಗುವುದನ್ನು ವಿರೋಧ ಯಾವತ್ತಿಗೂ ಮಾಡಿರಲಿಲ್ಲ. ಓಕೆ. ಆದರೆ ಈ ವಿಷಯ ಅದೊಂದು ಪೊಲಿಟಿಕಲ್ ಜರ್ನಿಯನ್ನು ನೋಡ್ಕೊಂಡು ಬಂದಿದೆ. ಓಕೆ. ಹೀಗಾಗಿ ಅದರಲ್ಲಿ ಎಲ್ಲರೂ ಭಾಗವಹಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗವ್ರ ಸ್ವಾತಂತ್ರ್ಯ ನಿಶ್ಚಿತವಾಗಿರುತ್ತೆ. ಆದರೆ ನನಗನ್ಸುತ್ತೆ, ನೀವು ಹೇಳಿದ ಹಾಗೆ, ನೀವೇನು ಇಂಡಿಕ್ ರೆನೆಸನ್ಸನ್ನು ಕರೆದ್ರಿ, 500 ವರ್ಷಗಳ ನಂತರ ಮಂದಿರ ನಿರ್ಮಾಣ ಆಗ್ತಾಯಿದೆ, ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ನಡೀತಾ ಇದೆ, ಅದು ಒಂದು ಕಡೆ. ಆದರೆ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು 2 ರಾಜಕೀಯ ಪಕ್ಷಗಳ ಲಾಭ ತೆಗೆದುಕೊಳ್ತಕ್ಕಂಥ ಅಥವಾ ಇನ್ನೊಬ್ಬರಿಗೆ ಲಾಭ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಪೊಲಿಟಿಕ್ಸನ್ನು ಬೇರ್ಪಡಿಸಿ ನೋಡುವ ಅವಶ್ಯಕತೆ ಇದೆ ಅಂತ ನಾನು ಅನಿಸುತ್ತೆ. ಎಸ್, ಐ ಅಗ್ರಿ. ಅಂದರೆ ಬೇರ್ಪಡಿಸಿ ನೋಡಬೇಕು. ಬಟ್ ಈ ವಿಷಯ ಅದು ಹೆಂಗೆ ಒಂದರಲ್ಲೊಂದು ಹಾಸು ಹೊಕ್ಕಾಗಿದೆ ಅಂತಂದರೆ, ಆದರೆ 1528ರಲ್ಲಿ ಮೊದಲನೇ ಹೋರಾಟ ರಾಮ ಮಂದಿರಕ್ಕಾಗಿ ಶುರು ಮಾಡಿದಾಗ BJPನೂ ಇಲ್ಲ, RSSೂ ಇಲ್ಲ, ಹಿಂದೂ ಪರ ಸಂಘಟನೆಗಳು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಹಿಂದೂ ಸಂಘಟನೆಗಳೇ ಇರಲಿಲ್ಲ. ಆವಾಗಲಿಂದ ನಡೆದಿರೋ ಹೋರಾಟ ಅಲ್ವಾ ಅದು? ಹೌದು, ಕಳೆದ 30 ವರ್ಷದಲ್ಲಿ ಸ್ಪಿಯರ್ ಹೆಡ್ ಮಾಡಿದ್ದು RSSು, ವಿಶ್ವ ಹಿಂದೂ ಪರಿಷತ್ತು, BJP ಅವರು ಸ್ಪಿಯರ್ ಹೆಡ್ ಮಾಡಿದ್ರಪ್ಪ ಕಳೆದ 30 ವರ್ಷದಲ್ಲಿ. ಏನೋ ಪುಣ್ಯ ಚೆನ್ನಾಗಿತ್ತು, ಅವ್ರ ಕಾಲದಲ್ಲಿ ಆಗ್ತಾ ಇದೆ. ಇಂಥ ಪ್ರಯತ್ನಗಳು ಹಿಂದೆ ಭಾಳ ನಡೆದಿದ್ವು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ, 1528ರಲ್ಲಿ ಮೀರ್ ಬಾಕಿ ಮಸೀದಿ ಕಟ್ಟಿದ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ರಾಜಕೀಯ ಒಂದು ರೀತಿಯಾಗಿ ಬೆರೆಯದೆ ಸಾಧು ಸಂತ ಸಮಾಜ ದೊಡ್ಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ. ಆದರೆ ಬೇಕೋ ಬೇಡವೋ ಕಳೆದ 30 ವರ್ಷಗಳಲ್ಲಿ ಇದರ ರಾಜಕೀಯಕರಣ ಆಗಿದೆ. ಮಂದಿರದ ಬಾಗಿಲುಗಳು ಓಪನ್ ಆಗಿದ್ದೆ ಶಾಬಾನು ಪ್ರಕರಣದ ನಂತರ. ಹೌದು. ಯಾಕೆ ಓಪನ್ ಮಾಡಲಾಯಿತು? ಇಲ್ಲ, ಮುಸ್ಲಿಂ ಸಮಾಜದತ್ತ ರಾಜೀವ್ ಗಾಂಧಿ ಹೆಚ್ಚು ವಾಲ್ತಾ ಇದ್ದಾರೆ ಅನ್ನುವ ಭಾವನೆ ಬಂದಾಗ ಹಿಂದೂ ಸಮಾಜಕ್ಕೂ ಒಂದಿಷ್ಟೇನಾದರೂ ಕೊಡೋಣ ಕಾರಣಕ್ಕೋಸ್ಕರ ಬಾಗಿಲುಗಳನ್ನು ತೆರೆಯಲಾಯಿತು. ನಂತರ ಅದನ್ನು ಸಂಘ ಪರಿವಾರ ಮತ್ತು BJP ದೊಡ್ಡ ಹೋರಾಟವನ್ನಾಗಿ ರೂಪಿಸ್ತು. ಕಾಂಗ್ರೆಸ್ ನಿಧಾನವಾಗಿ ಪಕ್ಕಕ್ಕೆ ಸರಿತಾ ಬಂತು. ಈಗ ಚುನಾವಣೆ 2 ತಿಂಗಳಿರುವಾಗ ರಾಜಕೀಯ ನಡೆಯಲ್ಲ ಅಂತಕ್ಕಂಥದ್ದನ್ನು ಆಲೋಚಿಸುವುದೇ ನನಗನ್ಸುತ್ತೆ ನಾವು ಯಾವುದೋ ಒಂದು ಬೇರೆ ಜಗತ್ತಲ್ಲಿ ಬಾಳ್ತಾ ಇದ್ದೀವಿ ಅಂತ. ವಿಶ್ಫುಲ್ ಥಿಂಕಿಂಗ್ ಮಾಡ್ತಾ ಇದ್ದೀವಿ, ವಿಶ್ಫುಲ್ ಥಿಂಕಿಂಗ್ನಲ್ಲಿ ಬದುಕ್ತಾ ಇದ್ದೀವಿ ಅಂತ. ನಡಹಳ್ಳಿ ಅವರೇ, ನಿಮಗೂ ಬೇಕಾಗಿರೋದು ರಾಜಕೀಯ ಮಾಡೋದೇ. ಚುನಾವಣೆ ಬಂದಾಗ ಎಷ್ಟು ಲಾಭ ಆಗುತ್ತೋ ಆಗ್ಲಪ್ಪ ಇದರಿಂದ. ರಾಜಕಾರಣ ಬ್ರಿಟಿಷರು ಯಾವತ್ತು ನಮ್ಮ ದೇಶಕ್ಕೆ ಬಂದರು ಅವತ್ತಿಂದ ಹಿಂದೂ ಮುಸ್ಲಿಮರನ್ನ ಒಡೆದು ಆಳುವಂಥ ನೀತಿಯನ್ನು ಅನುಸರಿಸ್ಕೊಂಡು ಬಂದರು. ಸ್ವಾತಂತ್ರ್ಯ ಬಂದ ಮೇಲೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅದರ ನಂತರ
ಹಿಂದೂ ಮುಸ್ಲಿಮರು ಒಂದಾಗಿ ಈ ದೇಶವನ್ನು ಈ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮ ಪೂರ್ವಜರದಾಗಿತ್ತು. ಯಾವತ್ತೂ ಕೂಡ ಹಿಂದೂಗಳು ಮುಸ್ಲಿಂ ಸಮಾಜವನ್ನು ವಿರೋಧಿಸ್ಕೊಂಡು ಬಂದಿಲ್ಲ. ಇವತ್ತು ನಾನು ಕಾಂಗ್ರೆಸ್ಸಿಗರು ಏನೇ ಹೇಳಿ, ಆದರೆ ಮುಸ್ಲಿಂ ಸಮಾಜ ಇದನ್ನು ವಿರೋಧಿಸಲ್ಲ. ಅವರು ಅದನ್ನು ಸಂಭ್ರಮಿಸ್ತಾರೆ. ಓಕೆ, ಕಾಂಗ್ರೆಸ್ಸಿಗರು ಏನು ಬ್ರಿಟಿಷರು ಏನು ಬಿಟ್ಟೋಗಿರ್ತಕ್ಕಂಥದ್ದೇನಿದೆ ಒಡೆದಾಡುವ ನೀತಿಯನ್ನು ಇವರು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ, ಆದರೆ ಈ ದೇಶದ ಮರ್ಯಾದಾ ಪುರುಷೋತ್ತಮ ರಾಮ ಎಲ್ಲರ ಪೂರ್ವಜ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ನಮ್ಮ ಪೂರ್ವಜ ಅವರು. ಆದರೆ ಒಂದು ನಮಗೆ ಬಹಳ ನೋವಿನ ಸಂಗತಿ ಏನು ಅಂತಂದರೆ, ತಾನು ಕಟ್ಟಿದ ರಾಮರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನೇ ತಾನು ಸಿದ್ಧಪಡಿಸಬೇಕಾದಂಥ ಅನಿವಾರ್ಯತೆ ಈ ದೇಶದಲ್ಲಿ ಬಂತು. ಅದು ಸ್ವಾತಂತ್ರ್ಯದ ನಂತರ. ಅದು ಬಹಳ ದುರಂತ. ಆದರೂ ಕೂಡ ಯಾವ ರಾಮನ ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಬಹುಸಂಖ್ಯಾತ ಸಮಾಜ, ಹಿಂದೂ ಸಮಾಜ, ಕಾನೂನುಬದ್ಧವಾಗಿ ಯಾವ ರಾಮನ ಸಿದ್ಧಾಂತಗಳೆಲ್ಲ ನಂಬಿಕೆಯನ್ನು ಇಟ್ಕೊಂಡಿದ್ರು, ಅದನ್ನು ಆಧಾರವಿಟ್ಕೊಂಡು ಕಾನೂನುಬದ್ಧವಾಗಿ ಯಶಸ್ಸನ್ನು ಗಳಿಸಿ ಇವತ್ತು ನಾಳೆ 22ನೇ ತಾರೀಕು ರಾಮನ ಪರಮಭಕ್ತ, ಭಾರತ ದೇಶದ ಹೆಮ್ಮೆಯ ಪ್ರಧಾನಿ, ವಿಶ್ವವೇ ಮೆಚ್ಚಿದ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಮತ್ತೆ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ಮತ್ತು ನನಗನ್ನಿಸ್ತದೆ ಇದು ಭವಿಷ್ಯದಲ್ಲಿ ಆಧುನಿಕ ಭಾರತದಲ್ಲಿ ಮತ್ತೆ ರಾಮರಾಜ್ಯದ ಸ್ಥಾಪನೆಗೆ ಆರಂಭ ಅಂತ ನನಗನ್ನಿಸ್ತದೆ. ಅದು ಮೋದಿಜಿಯವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ಯಾಕಂದರೆ 1528ರಿಂದ 500 ವರ್ಷಗಳ ಇತಿಹಾಸದಲ್ಲಿ ಅನೇಕ ಜನ ನಮ್ಮ ಪೂರ್ವಜರು, ಲಕ್ಷಾಂತರ ಜನ ಇದಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಆದರೆ ಈ ಒಂದು ಅತ್ಯಂತ ಸಂತೋಷದ ಸಂಭ್ರಮದ ಕ್ಷಣದಲ್ಲಿ ಇಡೀ ವಿಶ್ವ ಕೇವಲ ರಾಮ ಹಿಂದೂ ಸಮಾಜಕ್ಕೆ ಅಷ್ಟೇ ಅವನು ಮರ್ಯಾದಾ ಪುರುಷೋತ್ತಮನಲ್ಲ, ಇಡೀ ಮನುಕುಲಕ್ಕೆ ಆದರ್ಶ ಪುರುಷ ಮತ್ತು ಮರ್ಯಾದಾ ಪುರುಷೋತ್ತಮ. ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಅತ್ಯಂತ ಸಂಭ್ರಮದಿಂದ ರಾಮನ ಬರುವಿಕೆಗಾಗಿ ಕಾಯ್ತಾ ಇರತಕ್ಕಂಥ ಈ ಒಂದು ಕ್ಷಣ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಅದು 22ನೇ ತಾರೀಕು ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಯಾರೇ ಎಷ್ಟೇ ರಾಜಕಾರಣ ಮಾಡಲಿ, ಅದು ಈ ಸಂದರ್ಭದಲ್ಲಿ ಮತ್ತೆ ರಾಮನ ವಿಷಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬರ್ತೀನಿ, ಚರ್ಚೆ ಮಾಡೋಣ ಅದರ ಬಗ್ಗೆ. ಬಿಟಿ ಲಲಿತಾ ನಾಯಕ್ ಮೇಡಮ್, ನಾವೇನು ತುಂಬ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ದೀವ ಅಥವಾ ಒಂದು ಇಂಪ್ರ್ಯಾಕ್ಟಿಕಲ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವ? ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಾದರೂ ಎಲ್ಲರಲ್ಲೂ ಒಂದು ಒಗ್ಗಟ್ಟು ಮೂಡಬೇಕು, ಭಿನ್ನಾಭಿಪ್ರಾಯದ ಧ್ವನಿಯೇ ಇಲ್ದಂಗೆ ಈ ಸಂಭ್ರಮವನ್ನು ಆಚರಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಲ್ಲ. ನನ್ನಂಥವ್ರು ಏನಾದ್ರು ತಪ್ಪು ಯೋಚನೆ ಮಾಡ್ತಿದ್ದೀವ? ಹೌದು. ಯಾಕೆಂದರೆ ಒಂದು ಕಾಲದಲ್ಲಿ ಈಗ ಸಾವಿರಾರು ವರ್ಷಗಳ ಹಿಂದೆ ಇತ್ತಲ್ಲ ಮುಗ್ಧತೆ, ಅಂಥ ಒಂದು ಮುಗ್ಧತೆ ಇದ್ದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಯಾರೇನು ಮಾಡ್ತಾರೆ ಅದನ್ನೇ ಜೈ ಅಂತ ಹೇಳ್ಕೊಂಡು ಇರಬಹುದಾಗಿತ್ತು. ಚಿಂತನೆಯ ಬಾಗಿಲುಗಳೇ ಮುಚ್ಚೋಗಿದ್ದು. ಅಂಥ ಆಲೋಚನೆ, ಚಿಂತನೆ, ವೈಜ್ಞಾನಿಕವಾದ ಬಾಗಿಲುಗಳು ಮುಚ್ಕೊಂಡಾಗ ಮನುಷ್ಯ ಮಂಕಾಗ್ತಾನೆ. ಅವು ಏನು ಹೇಳ್ತೀರಾ ಅದನ್ನೇ ಎಸ್ ಜಿ ಹುಜೂರ್. ಆದರೆ ಇಲ್ಲಿ ಚಿಂತನೆ ಮಾಡುವಂಥ ಮನಸ್ಸುಗಳಿವೆ, ಪ್ರಶ್ನೆ ಹಾಕುವಂಥದ್ದಿದೆ. ನಾವಿವತ್ತು ಒಂದು ಆಯುಧವನ್ನು ಒಬ್ಬ ಮನುಷ್ಯ ಹಿಡಿದಿದ್ದಾನೆ ಅಂದರೆ ಅದು ಈ ಮಾನವ ಇದಕ್ಕೆ ವಿರುದ್ಧವಾದದ್ದು. ಮಾನವನಿಗೆ ಇವತ್ತು ಬೇಕಾಗಿರುವುದು ಶಾಂತಿ, ಯುದ್ಧವಿಲ್ಲದಂಥ ಒಂದು ಜಗತ್ತು. ಹೌದು, ನೋ ಡೌಟ್. ನಮಗೆ ಯಾವ ರೀತಿಯ ಒಂದು ಭೇದ ಭಾವ ಇಲ್ಲದಂಥ, ಜಾತಿ ಮತ ಪಂಥಗಳನ್ನು ಮೀರಿ ಮನುಷ್ಯತ್ವವನ್ನು ಬೆಳೆಸುವಂಥ ಒಂದು ಸಂದರ್ಭ ನಮಗೆ ಈಗ ಬೇಕಾಗಿದೆ. ಅಂಥದ್ರಲ್ಲಿ ನಾವು ಸದಾ ಆಯುಧವನ್ನು ಹಿಡ್ಕೊಂಡು ಯಾರನ್ನು ಕೊಲ್ಲಿ ಯಾರನ್ನು ಬಿಡಲಿ ಅನ್ನುವಂಥ ಒಂದು ನೋಟ ಇದೆಯಲ್ಲ, ಅದು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ. ಆ ನೋಟವೇ ಇರಕೂಡ್ದು. ಕೈ ಹೇಗಿರಬೇಕು ಅಂದರೆ ಪರಿಶುದ್ಧವಾಗಿರಬೇಕು. ನೊಂದವರನ್ನು ಸಂತೈಸೋದಕ್ಕೆ ಕೈಗಳು ಖಾಲಿ ಇರಬೇಕು. ಕರೆಕ್ಟ್. ಆಯುಧದಿಂದ ನಾವು ಯಾರನ್ನಾರು ಕೊಲ್ಲೋದಕ್ಕೆ ಹಕ್ಕಿಲ್ಲ. ಒಂದು. ಆಮೇಲೆ ಜಗತ್ತಿನಲ್ಲಿ ಎಷ್ಟು ದಿನ ಅಂತ ನಾವು ಭ್ರಮೆಯಲ್ಲಿ ಮುಳುಗಿರಬೇಕು. ರಾಮನ ಮಂದಿರವನ್ನು ನೀವು ಇದು ಮಾಡ್ತಾ ಇದ್ದೀರಾ, ರಾಮನಿಗೆ ಅಲ್ಲಿ ಮಂದಿರ ಕಟ್ಟಿದ್ದಾರೆ ಅಂದರೆ ಒಪ್ಕೋಬಹುದು. ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀರಾ ಅಂದರೆ ಎಲ್ಲಿ ಚಲನೆ ಇದೆ ಆ ಮೂರ್ತಿಗೆ?
ನೀವು ಕಲ್ಲಿನಲ್ಲಿ ಪ್ರಾಣವನ್ನ ನೀವು ತುಂಬ್ತೀರಿ ಅಂದ್ರೆ ಸತ್ತ ಜನಗಳಿಗೆ ನೀವು ನೋಡಿ, ನಾನು ಮಾತಾಡಿಲ್ಲ, ಅಲ್ಲ, ನೀವು ಒಂದೇ ನಿಮಿಷ, ಮಾತಾಡಿ. ಇಲ್ಲ, ಇಲ್ಲ, ಒಂದೇ ನೀವು ನಿಮಿಷ, ಮಾತಾಡ್ಬೇಡಿ, ಒಂದೇ ನಿಮಿಷ, ಒಂದೇ ನಿಮಿಷ. ನನ್ನ ಅವ್ರು ಮಾತಿನ ಮುಗಿಸ್ಲಿ, ಮೇಲೆ ಮುಗಿಸ್ಲಿ, ಮುಗಿಸ್ಲಿ. ನನ್ನ ಭಾವನೆ ನಾ ಹೇಳ್ತೀನಿ. ಓಕೆ, ಓಕೆ. ಆದ್ರಿಂದ ಇದುವರೆಗೂ ಪ್ರಾಣವಿಲ್ಲದಂಥ ಒಂದು ಮೂರ್ತಿಗೆ ನೀವು ನಾಳೆ 22ನೇ ತಾರೀಕು ಪ್ರಾಣ ತುಂಬ್ತೀರಿ ಅಂದ್ರೆ ಈ ವಿಜ್ಞಾನ ಜಗತ್ತಿನಲ್ಲಿ ಹೌದು ಹೌದು ಅಂತ ಹೇಳೋದಕ್ಕೆ ನಾವು ತಯಾರಿಲ್ಲ. ಯಾರ್ಯಾರು ತಯಾರಿಲ್ಲ? ಇಡೀ ಜಗತ್ತು ಒಪ್ಕೊಳ್ಳುತ್ತೆ ಅಂತೀರಾ ನೀವು, ಆದರೆ ಇಡೀ ಜಗತ್ತಿನಲ್ಲಿ ಬರೀ ಒಂದೇ ಜಾತಿ ಇಲ್ಲ. ಲಿಂಗಾಯತರಿದ್ದಾರೆ, ಅವ್ರು ಬೇರೆ ಧರ್ಮ ಅಂತಿದ್ದಾರೆ, ನಮ್ಮ ಧರ್ಮ ಹಿಂದೂ ಧರ್ಮ ಅಲ್ಲ ಅಂತಿದ್ದಾರೆ, ಅವ್ರು ರಾಮನ ಒಪ್ಪಲ್ಲ. ಜೈನರಿಗೆ ಬೇರೆ ಇದೆ, ಬೌದ್ಧರಿಗೆ ಬೇರೆ ಇದೆ, ಫಾರ್ಸಿಗೆ ಬೇರೆ ಇದೆ, ದಲಿತರ ದೇವರು ಬೇರೆ ಇದೆ, ಶೂದ್ರರ ದೇವರು ಬೇರೆ ಇದೆ. ಹೀಗೆ ಅವರವರೇ ಆದಂಥ ಅವರು ಒಂದು ಏನೋ ಒಂದು ಕಟ್ಕೊಂಡಿದ್ದಾರೆ ಭಾವಾತ್ಮಕವಾಗಿ. ಅದೆಲ್ಲವೂ ಕೂಡ ಸಾಂಕೇತಿಕ ಅನ್ನೋದನ್ನು ಕೆಲವರು ಒಪ್ಕೊಂಡಿದ್ದಾರೆ. ನಾವು ಯಾವತ್ತಿನ ತನಕ ಈ ಸಂಕೇತಗಳನ್ನು ಸತ್ಯ ಅನ್ನೋದನ್ನು ಕೈ ಬಿಡ್ತೀವೋ ಅದು ಸತ್ಯ ಅಲ್ಲ. ಈಗ ಬಾವುಟದ ಮೇಲೆ ನೀನು ತುಳಿ ಅಂದರೆ ತುಳಿಯಲ್ಲ ನಾವು, ಆದರೆ ಅದು ದೇಶ ಅಲ್ಲ ಅನ್ನೋ ಕಲ್ಪನೆ ನಮಗಿರಬೇಕು. ದೇಶವನ್ನು ಕಾಪಾಡಿದಾಗ ಬಾವುಟದ ಬೆಲೆ ಬರ್ತದೆ. ನೀವು ದೇಶವನ್ನು ಏನೆಲ್ಲ ಹಾಳು ಮಾಡಿ ಬಾವುಟವನ್ನು ಮಾತ್ರ ಭಜನೆ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ಅದು ಸಂಕೇತ. ಅದೇ ರೀತಿಯಲ್ಲಿ ದೇವರುಗಳು ಸಂಕೇತವಾಗಿರಬೇಕು. ಮನುಷ್ಯತ್ವವನ್ನು ಪದೇ ಪದೇ ನೆನಪಿಸ್ತಿರಬೇಕು. ನಾವು ಮನುಷ್ಯರು, ನಾವು ಬಹಳಷ್ಟು ಮನುಷ್ಯರಿಗಾಗಿ, ಜೀವಂತ ಮನುಷ್ಯರಿಗಾಗಿ, ಜೀವಂತ ರಾಮರಿಗಾಗಿ ನಾವು ಮಾಡಬೇಕು ಅನ್ನುವಂಥ ಭಾವನೆಯನ್ನು ತರಬೇಕು. ಈಗ ರಾಮನ ಹೆಸರಿನಲ್ಲಿ ಅಲ್ಲಿ ಮಂದಿರ ಆಗ್ತಿರುವಾಗ ಎಲ್ಲ ಕಡೆ ಏನಾಗಬೇಕಾಗಿತ್ತು ಅಂತ ನಾವು ನಿರೀಕ್ಷಣೆ ಮಾಡ್ತೀವಿ ಅಂದರೆ, ರಾಮನ ಮಂದಿರ ಕಟ್ಟಿದ್ದಾರೆ, ಇವತ್ತು ಆ ರಾಮನ ಹೆಸರಿನಲ್ಲಿ ನಾವು ಇಲ್ಲೊಂದು ಒಳ್ಳೆಯ ಸ್ಕೂಲ್ ಬಿದ್ದು ಹೋಗ್ತಾ ಇದೆ, ಒಂದು ಸ್ಕೂಲು, ಇವುಗಳನ್ನು ನಾವು ನಮ್ಮ ಕಣದಲ್ಲಿ ಆ ಕಾಣಿಕೆಯನ್ನು ಬಂಗಾರ ಕೊಡ್ತಾ ಇದ್ದೀರಿ, ಬೆಳ್ಳಿ ಕೊಡ್ತಾ ಇದ್ದೀರಿ, ಲಡ್ಡು ಕೊಡ್ತಾ ಇದ್ದೀರಿ, ಅದೆಲ್ಲವನ್ನು ಕೊಟ್ಟು ಈ ದೇಶದ ಸ್ವಾತಂತ್ರ್ಯ ಬಂದ ನಂತರ ಏನು ಸಂವಿಧಾನ ಬಂತೋ, ಸಂವಿಧಾನ ಏನು ಸಮಾನತೆ ಹೇಳುತ್ತೋ ಅಂಥ ಒಂದು ಇದನ್ನು ದೇವಾಲಯಗಳಾಗಿ ಮಾಡ್ತೀವಿ ನಾವು. ಈ ಶಾಲೆಗಳನ್ನು, ಈ ಆಸ್ಪತ್ರೆಗಳನ್ನು, ಈ ಕೊರೋನಾದಲ್ಲಿ ಜೀವನವನ್ನೇ ಕಳ್ಕೊಂಡು ಪಾಪರಾಗಿ ಭಿಕಾರಿಗಳಾಗಿ ಇವತ್ತು ಏನೂ ಇಲ್ಲ ನಿರ್ಗತಿಕರಾಗಿರೋರಿಗೆ ನಾವು ಕಾಪಾಡ್ತಾ ಇದ್ದೀವಿ ಅವನ ಹೆಸರಿನಲ್ಲಿ. ಕೊನೆ ಪಕ್ಷ ಅವನ ಹೆಸರಿನಲ್ಲಿ ನೀವು ಮಾಡಿದರೆ ಆಗ ರಾಮ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ. ಆಗ ನಿಜವಾಗಿಯೂ ದೇವರು ಅನ್ನೋದನ್ನು ಬೇಕಾದ್ರೆ ಒಪ್ಕೋಬೋದು. ಯಾಕೆಂದರೆ ಆ ದೇವರಿಗೆ ಹೆಸರಿಗಷ್ಟೇ ಇದೆ ಅದು, ಆದರೆ ಅದರಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಇಲ್ಲಿ ಬಡ ಜನರು ಬದುಕ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದೀರಿ. ಅಲ್ಲಿ ಕಲ್ಲಿನಲ್ಲಿ ನೀವು ಜೀವ ತುಂಬ್ತೀರಂತೀರ, ಇಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ ಹೇಳ್ತಾರೆ. ಸರಿ, ಆ ರೀತಿಯಲ್ಲಿ ಸತ್ತಂತಿಯರನ್ನು ಬಡಿದೆಚ್ಚರಿಸುವಂಥ ಕೆಲಸ ಆದಾಗ ರಾಮನ ಕೆಲಸಗಳು. ನೀವು ಪ್ರಾಕ್ಟಿಕಾಲಿಟಿ ಮಾತಾಡ್ತಿದ್ರಿ, ನಾನು ಪ್ರಾಕ್ಟಿಕಾಲಿಟಿಗೆ ಬರ್ತೀನಿ. ರಾಮ ಮಂದಿರ ಅನ್ನೋದು ನನ್ನ ಪಾಲಿಗೆ ಒಂದು ಸಂಕೇತ. ಯಾವುದರ ಸಂಕೇತ ಅಂದರೆ ಸಾವಿರಾರು ವರ್ಷ ನಾವು ಒದಿಸ್ಕೊಂಡ್ವಿ, ತುಳಿಸ್ಕೊಂಡ್ವಿ, ಅದೆಲ್ಲದರಿಂದ ಎದ್ದು ನಿಂತ್ವಿ ಅನ್ನುವುದರ ಸಂಕೇತ ರಾಮ ಮಂದಿರ. ಟೋಟಲ್ ಖರ್ಚು, ನಾನು ನೃಪೇಂದ್ರ ಮಿಶ್ರಾ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ, 700 ಕೋಟಿ ರೂಪಾಯಿಗಳಲ್ಲಿ ಒಟ್ಟಾರೆಯಾಗಿ ಬಿ ಟಿ ಲಲಿತಾ ಮೇಡಮ್, ನಾಯಕ್ ಮೇಡಮ್, ಒಟ್ಟು ದೇವಸ್ಥಾನ 700 ಕೋಟಿ ರೂಪಾಯಲ್ಲಾಗಿದೆ. 700 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಚಿಕ್ಕಬಳ್ಳಾಪುರದ ಸಾದರಹಳ್ಳಿಯಿಂದ ಕಲ್ ತಗೊಂಡು ಹೋಗಿದ್ದಾರೆ. 90 ಕೋಟಿ ರೂಪಾಯಿ ಇಲ್ಲಿ ಕರ್ನಾಟಕಕ್ಕೆ ಬಂದಿದೆ. ಅದರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಮೈಸೂರಿನವರೊಬ್ಬರು ರಾಜೇಶ್ ಶೆಟ್ಟಿ, ಇದು ಮೈಸೂರಲ್ಲ, ಮಂಗಳೂರಿನವ್ರು ರಾಜೇಶ್ ಶೆಟ್ಟಿ ಅನ್ನೋರಿಗೆ ಸಿಕ್ಕಿದೆ. ಆ ಮೂಲಕ ಕರ್ನಾಟಕಕ್ಕೆ ಬಂತು. 4,000 to 5,000 ಜನ 3 ಶಿಫ್ಟ್ಗಳಲ್ಲಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಂಬಳವಾಗಿ ಹೋಗಿದೆ. ಇದೆಲ್ಲದರ ಅಂತಿಮ ಪರಿಣಾಮ ಏನಾಗಿದೆ ಅಂದರೆ, ಈಗಾಗಲೇ ಅಯೋಧ್ಯೆಯಲ್ಲಿ 20,000 ಜಾಬ್ಗಳು ಕ್ರಿಯೇಟ್ ಆಗಿದ್ದಾವೆ. 20,000 ಜನ ಈ ರಾಮ ಮಂದಿರ ನಿರ್ಮಾಣದಿಂದಾಗಿ ತಮ್ಮ ಉಪಜೀವನವನ್ನು ಕಂಡುಕೊಂಡ್ರು. ಉದ್ಯೋಗ 20,000 ಉದ್ಯೋಗಗಳು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿದ್ದಾವೆ. 2 ದಿವಸದ ಹಿಂದೆ ನಾನು ಅಯೋಧ್ಯೆಯಿಂದ ಬಂದೆ ಮೇಡಮ್. ಬದಲಾದ ಅಯೋಧ್ಯೆನ ಒಂದ್ಸಲ ನೋಡ್ಬೇಕು ನೀವು. ಮಾಡೆಲ್ ಅಂತ ಒಂದು ಇರುತ್ತಲ್ಲ, ಎಕನಾಮಿಕಲ್ ಮಾಡೆಲ್. ವಾಟ್ ಈಸ್ ಎಕನಾಮಿಕಲ್ ಮಾಡೆಲ್? ಹಣದ ಹರಿವನ್ನು ಹೆಚ್ಚು ಮಾಡಬೇಕು. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ರಾಮ ದೇವರು ಪೂಜೆ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ, ಪ್ರಸಾದ ಇಡೋದು, ಪ್ರಸಾದ ಏನು ದೇವರು ತಿಂತಾನೆ, ಬಿಡಿ ಅದನ್ನೆಲ್ಲ. ಆ ಚರ್ಚೆಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಮುಂದಿನ 10 ವರ್ಷಗಳಲ್ಲಿ 80,000 ಕೋಟಿ ರೂಪಾಯಿ ಹೂಡಿಕೆ ಅಯೋಧ್ಯೆಯಲ್ಲಿ ಆಗುತ್ತೆ ಅನ್ನುವ ಅಂದಾಜಿದೆ. ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್. ಆದರೆ ಜೀವನ ಮಟ್ಟ, ಪಂಥಗಳು ಹೆಚ್ಚುತ್ತವೆ. ಗೋಲ್ ಪೋಸ್ಟ್ಗಳನ್ನು ಅಟ್ಲೀಸ್ಟ್ ಮೇಡಮ್, ನಿಮ್ಮ ಗೋಲ್ ಪೋಸ್ಟ್ ಅಟ್ಲೀಸ್ಟ್ ಗ್ರೌಂಡ್ ಅಲ್ಲಾರೋ ಇರಲಿ. ಗ್ರೌಂಡ್ ಬಿಟ್ಟು ಎಲ್ಲೆಲ್ಲೋ ಗೋಲ್ ಪೋಸ್ಟ್ ತಗೊಂಡು ಹೋಗ್ಬೇಡಿ. ಬಂದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ವಿರೋಧ ಮಂದಿರಕ್ಕೋ ಮೋದಿಗೋ, ಟೈಟ್ಲೇ ಒಂಥರ ವಿರೋಧಾಭಾಸ ಇದು. ತಮ್ಮತನ ಅಂದರೆ ಏನು, ನಮ್ಮದು ಅಂದರೆ ಏನು, ಅದರದ್ದೊಂದು ರಿಯಲೈಸೇಷನ್ ಆಗಬೇಕು. ಆ ಗೊಂದಲದಲ್ಲಿರುವಂಥವ್ರಿಗೆ ವಿರೋಧಗಳು ಖಂಡಿತವಾಗೂ ಬರುತ್ತೆ. ರಿಯಾಜ್ ಅವರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್, ಇದನ್ನು ಇಡೀ ರಾಷ್ಟ್ರ ಸಂಭ್ರಮಿಸಬೇಕು ಅನ್ನುವಂಥದ್ದು ನಿರೀಕ್ಷೆ.
ತಪ್ಪಾ? ಹೌದು. ಖಂಡಿತ ಇಲ್ಲ. ಸಂಭ್ರಮಿಸ್ತಿದಾರಲ್ಲ, ಸಂಭ್ರಮಿಸಕ್ಕೆ ಅವರ ಭಕ್ತಿ ಅವರ ಆಚರಣೆಗೆ ಎಲ್ಲೂ ಮುಸಲ್ಮಾನರಂತೂ ವಿರೋಧನೇ ಪಡಿಸಿಲ್ಲ, ವಿರೋಧ ಪಡಿಸೋದು ಇಲ್ಲ. ಯಾಕಂದ್ರೆ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದಾರೆ, ಅದಕ್ಕೆ ಸ್ವಾಗತಾರ್ಹ ಅಂತ ಹೇಳಿ ಅವ್ರ ಪಾಡಿಗೆ ಮಾಡ್ಕೊಳ್ತಿದಾರಂತ. ಆದ್ರೆ ಇಲ್ಲಿ ವಿರೋಧ ಪ್ರಧಾನಿಯವರು ಅಂತ ಹೇಳ್ಬಿಟ್ಟು ಇಡೀ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರಲ್ವಲ್ಲ. ಅವರು ರಾಮ ಭಕ್ತ ಮೋದಿ ಅಂತ ಇಟ್ಕೋಬೇಕಾಗಿತ್ತು. ರಾಮ ಭಕ್ತ ಮೋದಿ ಅಂದಾಗ ಅವ್ರಿಗೆ ಯಾವುದು ಅಭ್ಯಂತರ ಇರಲಿಲ್ಲ. ಈಗ ಪ್ರಧಾನಿ ಒಂದು ದೇಶದ ಇಡೀ ಸಮುದಾಯಕ್ಕೆ, ಕ್ರಿಶ್ಚಿಯನ್, ಸಿಖ್, ಈಸಾಯಿ, ಮುಸ್ಲಿಮ್ಸು, ಹಿಂದೂ ಎಲ್ಲ ಪ್ರತಿಯೊಬ್ಬರಿಗೂ ಪ್ರಧಾನಿ ಅಲ್ವಾ. ಅವರು ಈಗ ರಾಜಕೀಯ ಪ್ರೇರಿತ 2014ರಲ್ಲಿ ಮೋದಿ ಗುಣಗಾನಗಳು ಆದ್ವು ಎಲ್ಲ ಮಾಧ್ಯಮಗಳಲ್ಲೂ, ಮೋದಿ ಭಕ್ತಿಗೀತೆಗಳು ಆದ್ವು, ಈ ಬಾರಿ ಮೋದಿ ಸರ್ಕಾರ ಅಂತ ಆದ್ವು. ಆಮೇಲೆ 2019ರಲ್ಲಿ ಪುಲ್ವಾಮಾದ ಬಗ್ಗೆ ಆಯ್ತು. ಈಗ 2024ರಲ್ಲಿ ಇದು ರಾಮ ಮಂದಿರದ ಮೇಲೆ ಆಗ್ತಾ ಇದೆ. ಈಗ ರಾಮ ಭಕ್ತಿ ಗೀತೆಗಳು ಆಗ್ತಾ ಇದಾವೆ. ಆದ್ರೆ ಇದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರಲ್ಲ ಅಂತ ಬೇಸರ ಆಗ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಈಗ ಎಲ್ಲೂ ಮುಸಲ್ಮಾನರು ವಿರೋಧ ವ್ಯಕ್ತಪಡಿಸೋಕ್ಕಿಂತ 4 ಶಂಕರಾಚಾರ್ಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಅಲಹಾಬಾದ್ ಕೋರ್ಟಲ್ಲಿ ಯಾರೋ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ, ಅಲ್ಲಿ ಯಾರು ಮುಸಲ್ಮಾನರೇ ಅಲ್ಲವಲ್ಲ. ಶಂಕರಾಚಾರ್ಯರ ಮಾತುಗಳು ನಿಮ್ಗೆ ಯಾವಾಗ ಭಾಳ ಏನು ಅತ್ಯಂತ ಗೌರವಯುತವಾದ ಮಾತುಗಳು ಅನ್ಸೋದಕ್ಕೆ ಶುರುವಾದವ ಗೊತ್ತಿಲ್ಲಪ್ಪ. ಶಂಕರಾಚಾರ್ಯರನ್ನೇ ಖಂಡತುಂಡವಾಗಿ ವಿರೋಧಿಸಿದಂಥವ್ರು, ಅವರ ಬಗ್ಗೆ ಪುಸ್ತಕಗಳನ್ನು ಬರೆದವರು ಕೂಡ ಶಂಕರಾಚಾರ್ಯ ಪೀಠದವರು ವಿರೋಧ ಮಾಡ್ತಿದ್ದಾರೆ ನೋಡ್ರಿ, ಶಂಕರಾಚಾರ್ಯ ಪೀಠದವರು ವಿರೋಧ ಮಾಡ್ತಿದ್ದಾರೆ ನೋಡ್ರಿ ಅಂತೀಗ. ಶಂಕರಾಚಾರ್ಯರ ಸಿದ್ಧಾಂತವನ್ನು ವಿರೋಧಿಸಿ ಪುಸ್ತಕಗಳ ಮೇಲೆ ಪುಸ್ತಕಗಳನ್ನು ಬರೆದವರು ಶಂಕರಾಚಾರ್ಯರು ವಿರೋಧಿಸ್ತಿದ್ದಾರೆ ನೋಡ್ರಿ, ಶಂಕರಾಚಾರ್ಯರು ವಿರೋಧಿಸ್ತಿದ್ದಾರೆ ನೋಡ್ರಿ. ಆಮೇಲೆ ಹೌದು, ನೀವು ಹೇಳಿದ್ದು ಕರೆಕ್ಟು. ಪ್ರಧಾನಮಂತ್ರಿ ಆದವರು ಎಲ್ಲ ಸಮುದಾಯಗಳಿಗೂ ಪ್ರಧಾನಮಂತ್ರಿ. ಹಾಗೆ ರಾಮ ಎಲ್ಲ ಸಮುದಾಯಗಳಿಗೂ ಗೌರವಾನ್ವಿತ, ಎಲ್ಲ ಸಮುದಾಯಗಳಿಗೂ. ಪೂಜೆ ಕೆಲವರು ಮಾಡಬಹುದು, ರಾಮನನ್ನು ದೇವರು ಅಂತ ಕೆಲವರು ಭಾವಿಸಬಹುದು. ಒಬ್ಬೊಬ್ಬರು ಒಂದೊಂದು ದೇವರನ್ನ ಆರಾಧಕರು, ಒಬ್ಬೊಬ್ರು ಒಂದೊಂದು ದೇವರ ಆರಾಧಕರು. ನಾವು ಏಕದೈವ ಆರಾಧಕರು, ಕೆಲವರು ಬೇರೆ 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 ದೈವ ಆರಾಧಕರು. ನಾನೊಂದು ಫಿಲ್ಮ್ ನೋಡಿದೆ, ಭಕ್ತ ಪ್ರಹ್ಲಾದ ಅಂತ. ಆ ಭಕ್ತ ಪ್ರಹ್ಲಾದದಲ್ಲಿ ನನ್ನನ್ನು ದೇವರು ಅಂತ ಒಪ್ಕೊ ಅಂತ ತುಂಬಾ ಇದು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮಗು ಒಪ್ಕೊಳ್ಳಿಕ್ಕೆ ತಯಾರಿರಲ್ಲ. ಹಾಗೆ ಪ್ರತಿಯೊಬ್ಬರು ಒಂದೊಂದು ಮನೆ ದೇವರು ಅವ್ರವ್ರನ್ನ ಅವ್ರಿಗೆ ಮನಸ್ಸಿಗೆ ಯಾರು ತೃಪ್ತಿ ಇದೆಯೋ ಅದನ್ನ ಒಪ್ಕೊಂಡಿದ್ದಾರೆ. ಈಗ ಇಡೀ ಇದು ದೇಶಕ್ಕೆ ನೀವು ರಾಮ ದೇವರು ಅಂತ ಒಪ್ಕೊಳ್ಳಿ ಅಂದ್ರೆ ಯಾರು ತಯಾರಿಲ್ಲ. ರಾಮ ದೇವರು ಅಂತ ಒಪ್ಕೊಳ್ಳಿ, ನೀವು ಅವನನ್ನು ಪೂಜೆ ಮಾಡಿ, ನೀವು ಹೋಗಿ ಅಯೋಧ್ಯೆಗೆ ನೀವು ಹೋಗಿ ಏನೋ ಪ್ರಸಾದ ಇಡಿ, ಮಂಗಳಾರತಿ ತಗೊಳ್ಳಿ ಅನ್ನೋದಲ್ರಿ ನಿರೀಕ್ಷೆ. ಅದಲ್ಲ ನಿರೀಕ್ಷೆ. ಈ ದೇಶದಲ್ಲಿ ರಾಮ ಹುಟ್ಟಿ 7,500 ವರ್ಷಗಳಾದವು. 7,500 ವರ್ಷಗಳಿಂದ ಅನೂಚಾನವಾಗಿ ಈ ಸಂಸ್ಕೃತಿ ಆತನನ್ನು ಗೌರವಿಸಿಕೊಂಡು ಬರ್ತಾ ಇದೆ. ತಮಗೆ ತಿಳಿದ ರೀತಿಯಲ್ಲಿ ಅದು ದಟ್ ಈಸ್ ಬಿಯಾಂಡ್ ಕಾಸ್ಟ್, ಕ್ರೀಡ್, ರಿಲಿಜನ್. ನೀವು ಹೆಂಗೆ ಮಾತಾಡ್ತಿದ್ದೀರಿ ಅಂದರೆ ನಿಮ್ಮ ಪೂರ್ವಜರು ಏನೋ ಸೌದಿ ಅರೇಬಿಯಾದಿಂದನೇ ಬಂದು ಭಾರತದಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದೀರಿ. ಇಲ್ಲ, ನಿಮ್ಮ ಪೂರ್ವಜರು ಹಿಂದೆ ರಾಮನನ್ನು ಗೌರವಿಸಿದವ್ರೆ. ನಿಮ್ಮ ಮುತ್ತಜ್ಜನೋ ಅವ್ರ ಮುತ್ತಜ್ಜನೋ ಯಾರೋ ಅಯೋಧ್ಯೆಗೆ ಹೋಗಿರ್ತಾರೆ. ನೀವು ಹೆಂಗೆ ಅಂದರೆ ನಿಮ್ಮ ಆರಾಧನಾ ಪದ್ಧತಿ ಬದಲಾಗಿದೆ ರೀ ಯಾವುದೋ ಸನ್ನಿವೇಶದಲ್ಲಿ. ಈಗ ನಾನು ನನ್ನ ಜೀವನೋಪಾಯಕ್ಕಾಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೀನಪ್ಪ, ಫಾರ್ ಬೆಟರ್ ಲೈಫ್. ಅದರ ಅರ್ಥ ನಾನು ಹುಬ್ಬಳ್ಳಿನ ದ್ವೇಷ ಮಾಡಬೇಕು ಅಂತಲ್ಲ, ಹುಬ್ಬಳ್ಳಿಯ ಜೊತೆಗಿರುವ ಸಂಬಂಧಗಳನ್ನು ಕಡ್ಕೋಬೇಕು ಅಂತಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್. ಇಂಡೋನೇಷ್ಯಾದ ಮುಸ್ಲಿಮರಿಗೆ ಅದು ಅರಿವಾಗಿದೆ. ಅವ್ರಿಗೆ ಗೊತ್ತು ತಮ್ಮ ಸಂಸ್ಕೃತಿಯ ಮೂಲ ಏನು ಅಂತ. 97% ಮುಸ್ಲಿಂ ಕಂಟ್ರಿ, ಭಾರತಕ್ಕಿಂತ ಹೆಚ್ಚಿನ ರಾಮಕಥೆಗಳು ಇಂಡೋನೇಷ್ಯಾದಲ್ಲಿ ಆಗ್ತವೆ. ಅಮೆರಿಕಾದಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿಯನ್ನು ಅವರು ಓಪನ್ ಮಾಡಿದರೆ ಅದ್ರ ಮುಂದೆ ಸರಸ್ವತಿ ವಿಗ್ರಹ ಇಡ್ತಾರೆ ಅವರು. 97% ಮುಸ್ಲಿಂ ಕಂಟ್ರಿ. ಅರೆ ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ನಮ್ಮ ಸಂಸ್ಕೃತಿ. ಮತ್ತೆ ನಮಾಜ್ ಮಾಡೋದು ಇದು ಧಾರ್ಮಿಕ ಆಚರಣೆ ಅಂತ ಹೇಳ್ತಾರೆ. ಆ ಕ್ಲಾರಿಟಿ ಇಲ್ಲಿದ್ದವರಿಗೆ ಬರಲಿಲ್ಲ ಮತ್ತು ಕೆಲವರು ಬರೋದಕ್ಕೆ ಬಿಡಲಿಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್, ಬರೋದಕ್ಕೆ ಬಿಡಲಿಲ್ಲ. ಆ ಕ್ಲಾರಿಟಿ ಬಂದುಬಿಟ್ರೆ ಅನೇಕರ ಬೇಳೆ ಬೇಯೋದಿಲ್ಲ, ಅವ್ರ ಉಪಜೀವನ ನಡೆಯೋದಿಲ್ಲ, ಹೊಟ್ಟೆಪಾಡು ನಡೆಯೋದಿಲ್ಲ. ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಚಂದ್ರ ಗುರುಗಳೇ, ಎಲ್ಲರೂ ಸೇರಿಕೊಂಡು ಆಚರಿಸಬೇಕಾದ ಹಬ್ಬ ಇದು ಆಗಬೇಕಾಗಿತ್ತು ಅನ್ನೋದು. ಇಲ್ಲಿ ನಾವೊಂದು ಸತ್ಯವನ್ನ ಗಮನಿಸಬೇಕು. ರಾಮ ಈಸ್ ನಾಟ್ ಯೂನಿವರ್ಸಲ್ ಗಾಡ್.
ರಾಮ ಹಿಂದೂ ಧರ್ಮವನ್ನು ನಂಬಿರ್ತಕ್ಕಂಥವರ ಆರಾಧ್ಯ ದೈವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥ ಜನ. ಆದ್ರೆ ವೈ ಗ್ಲೋರಿಫಿಕೇಶನ್ ಆಫ್ ರಾಮ, ವೈ ಮಿಸ್ಲೀಡಿಂಗ್ ದ ಪೀಪಲ್ ಆಫ್ ಇಂಡಿಯನ್ ರಿಪಬ್ಲಿಕ್ ಇನ್ ದಿ ನೇಮ್ ಆಫ್ ರಾಮ? ಇದು ನನ್ನ ಮೂಲಭೂತ ಪ್ರಶ್ನೆ. ತಮ್ಮ ಗಮನಕ್ಕೆ ಒಂದು ಸತ್ಯವನ್ನು ತರ್ತೀನಿ. ಮಹಾತ್ಮ ಗಾಂಧಿ ಹೇಳಿದ್ರು, ಬೈ ರಾಮ್ ರಾಜ್ ಐ ಡೋಂಟ್ ಮೀನ್ ರಾಮ್ ರಾಜ್ ಆರ್ ರಹೀಮ್ ರಾಜ್, ಇಟ್ ಈಸ್ ಡಿವೈನ್ ರಾಜ್, ಇಟ್ ಈಸ್ ಪೀಪಲ್ಸ್ ರಾಜ್ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಸ್ವಾಮಿ. ಅದು ರಾಮನ ರಾಜ್ಯವೂ ಅಲ್ಲ ರಾವಣ ರಾಜ್ಯವೂ ಅಲ್ಲ, ಅಥವಾ ಬೇರೆ ಯಾವ ರಾಜ್ಯ ಅಲ್ಲ, ಭಗವಂತನ ರಾಜ್ಯ, ಪ್ರಕೃತಿಯ ರಾಜ್ಯ, ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಅಕ್ಕ ಲಲಿತಾ ನಾಯಕ್ ಒಂದು ಮಾತು ಹೇಳಿದ್ರು, ಗೊಂಬೆಗೆ, ಮಣ್ಣಿನ ಮೂರ್ತಿಗೆ, ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸಾಧುವೇ ಅಥವಾ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆನ ನಾವು ಹಾಕಬೇಕು. ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಜೋಕ್, ಜೋಕ್ ಆಫ್ ದಿ ವರ್ಲ್ಡ್, ಟಾಕ್ ಆಫ್ ದಿ ಟೌನ್ ಇನ್ ಇಂಡಿಯಾ. ಇದು ಬೇಡ ಅಂತಕ್ಕಂಥದ್ದು ನನ್ನ ಖಚಿತವಾದ ನಿಲುವು ಸ್ವಾಮಿ. ರಾಮನ ಭಕ್ತರಿಗೆ ರಾಮನಿಂದ ಒಳ್ಳೆಯದಾದ್ರೆ ನಾವು ಖಂಡಿತ ಸಂತೋಷ ಪಡ್ತೀವಿ, ನಾವು ದುಃಖ ಪಡೋದಿಲ್ಲ. ಆದ್ರೆ ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಕೊಟ್ಟ ಟೈಟ್ಲು ಬಹಳ ಚೆನ್ನಾಗಿದೆ, ಧನ್ಯವಾದಗಳು. ಇಂದು ನಮ್ಮ ಕ್ಲಾಸ್ ಎನಿಮಿ, ನಮ್ಮ ಕ್ಯಾಸ್ಟ್ ಎನಿಮಿ, ನಮ್ಮ ಪೀಪಲ್ಸ್ ಎನಿಮಿ ಯಾರಪ್ಪ ಅಂದ್ರೆ ರಾಮನೂ ಅಲ್ಲ, ರಹೀಮನೂ ಅಲ್ಲ. ಈ ಆಳುವ ವ್ಯವಸ್ಥೆ, ಈ ಆಳುವ ವರ್ಗ, ಈ ಆಳುವ ವರ್ಗಕ್ಕೆ ದೇವಾಲಯಗಳು ಬೇಕು. ಭ್ರಮೆಗಳನ್ನ ಸೃಷ್ಟಿಸಿ ಮಾರಾಟ ಮಾಡ್ತಕ್ಕಂಥದ್ದು ವೈಚಾರಿಕತೆ ಯುಗದಲ್ಲಿ ಸಾಧುವಲ್ಲ. ಭ್ರಮೆಗಳನ್ನ ಸೃಷ್ಟಿಸಬೇಡಿ, ಭ್ರಮೆಗಳನ್ನ ಮಾರಾಟ ಮಾಡಬೇಡಿ. ಕೋವಿಡ್-19 ಸಂದರ್ಭದಲ್ಲಿ ದೇರ್ ವಾಸ್ ನೋ ರಾಮ್, ದೇರ್ ವಾಸ್ ನೋ ಲಾರ್ಡ್, ದೇರ್ ವಾಸ್ ನೋ ಕ್ವೀನ್, ದೇರ್ ವಾಸ್ ನೋ ಪ್ರಿನ್ಸ್. ನೋಬಡಿ ಕೇಮ್ ಟು ಸೇವ್ ದಿ ಪೀಪಲ್ ಅಫೆಕ್ಟೆಡ್ ಬೈ ಕೋವಿಡ್. ಆ ಟೈಮಲ್ಲಿ ಬಂದವರು ಕೋವಿಡ್ ವಾರಿಯರ್ಸ್. ಬಹಳಷ್ಟು ಜನ ತಮ್ಮ ಮನೆಯವರ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಹಿಂದೇಟ್ ಆಗ್ತಂತ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಸಹೋದರರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸೇವಕರಾಗಿ ಅತ್ಯಂತ ಗೌರವಯುತವಾಗಿ ಶವ ಸಂಸ್ಕಾರ ಮಾಡಿದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ಜರುಗಿದೆ. ನಾನು ಹೇಳೋದಿಷ್ಟೇ ಸ್ವಾಮಿ, ಮೋದಿ ಅವರು ವ್ರತ ಮಾಡ್ತಕ್ಕಂಥವ್ರು, ಪೂಜೆ ಮಾಡ್ತಕ್ಕಂಥವ್ರು, ತೀರ್ಥಯಾತ್ರೆ ಮಾಡ್ತಕ್ಕಂಥವ್ರು, ಹೀಗೆ ನಮ್ಮ ಜನರನ್ನ ಮೌಢ್ಯದೆಡೆಗೆ ಕೊಂಡೊಯ್ಯುವಂತಹ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿಯುವ ನೈತಿಕ ಹಕ್ಕನ್ನ ಸಾಂವಿಧಾನಿಕವಾಗಿ ಕಳ್ಕೊಂಡಿದ್ದಾರೆ. ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ದೇಶವನ್ನು ಆಳ್ತಾ ಇಲ್ಲ. ಅವರಿಗೆ ರಾಮನ ಆಶಯ ಮುಖ್ಯ, ಸಂವಿಧಾನದ ಆಶಯ ಮುಖ್ಯ ಇಲ್ಲ. ಇಂತಹ ಮೌಢ್ಯದ ಮಹಾನ್ ಆರಾಧಕರಾದ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಗೆ ಬೇಕಿಲ್ಲ. ನಮ್ಗೆ ಕಲೆಕ್ಟಿವ್ ಲೀಡರ್ಶಿಪ್ ಬೇಕು ಸ್ವಾಮಿ, ಸಾಮೂಹಿಕ ನಾಯಕತ್ವ ಬೇಕು. ಲೆಟ್ ದ ಕಂಟ್ರಿ ಪ್ರಾಸ್ಪರ್, ಲೆಟ್ ದ ಕಂಟ್ರಿ ಪ್ರಾಸ್ಪರ್ ವಿತ್ ಕಲೆಕ್ಟಿವ್ ವಿಷನ್, ಸಮಷ್ಟಿ ಪ್ರಜ್ಞೆ. ಪಾಯಿಂಟ್ ವೆರಿ ವೆಲ್ ಟೇಕನ್, ಪಾಯಿಂಟ್ ವೆರಿ ವೆಲ್ ಟೇಕನ್. ಒಂದು ಸಲ, ಥ್ಯಾಂಕ್ ಯು ಸರ್, ಒಂದು ಸಲ ಥ್ಯಾಂಕ್ ಯು ಸರ್, ಈ ಮಾತನಾಡುವ ಅವಕಾಶ ನಿಮಗೆ ಇದೆ ಅನ್ನುವ ಕಾರಣಕ್ಕಾಗಿ ಈ ದೇಶದ ಸಂಸ್ಕೃತಿಯನ್ನ ನಮಸ್ಕರಿಸಿ, ಸಂಸ್ಕೃತಿಗೆ ಒಂದು ನಮಸ್ಕಾರ ಮಾಡ್ಬಿಡಿ. ಯಾಕಂದ್ರೆ ಈ ಅವಕಾಶ ಇನ್ನೆಲ್ಲೂ ಸಿಗೋದಿಲ್ಲ. ಒಂದು ದೇಶದ ಹೌದು ಜನರ ಧಾರ್ಮಿಕ ಭಾವನೆಗಳನ್ನ ಒಂದು ಲೈವ್ ಟಿವಿ ಟೆಲಿಕಾಸ್ಟ್ ನಲ್ಲಿ ಪ್ರಶ್ನೆ ಮಾಡಿ ವಿಚಾರವಾದಿಗಳು, ಚಿಂತಕರು ಅನ್ನಿಸಿಕೊಳ್ಳುವ ಸ್ವಾತಂತ್ರ್ಯ ನಿಮಗೆ ಇನ್ಯಾವ ಸಂಸ್ಕೃತಿಯಲ್ಲೂ ಸಿಗೋದಿಲ್ಲ. ಈ ಸಂಸ್ಕೃತಿ ಬೆಳೆಯೋದಕ್ಕೆ, ಕಟ್ಟುವುದಕ್ಕೆ ಕಾರಣರಾದವ್ರಿಗೆ ಒಂದು ಧನ್ಯವಾದ ಹೇಳ್ಬಿಡಿ, ಧನ್ಯವಾದ ಹೇಳ್ಬಿಡಿ. ಬೇರೆ ಯಾವುದಾದರೂ ದೇಶದಲ್ಲಿ ಸಂವಿಧಾನಕ್ಕೆ ಕೇಳಿಸ್ಕೊಳ್ಳಿ. ಬೇರೆ ಯಾವುದಾದರೂ ದೇಶದಲ್ಲಿ ಕೂತ್ಕೊಂಡು ಆ ದೇಶದ ರಾಜನ ಆಚರಣೆಗಳನ್ನ, ಆ ದೇಶದ ಬಹುಸಂಖ್ಯಾತ ಜನರ ಆಚರಣೆಗಳನ್ನ ಹಿಂಗ್ ಟಿವಿಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಲೈವ್ ಮುಗಿಯೋಷ್ಟರಲ್ಲಿ ಆಗಿರೋದು. ಒಂದು ಧನ್ಯವಾದ ಹೇಳಿ. ಇಂಥದ್ದೊಂದು ಅವಕಾಶ ಈ ಸಂಸ್ಕೃತಿ ಕಲ್ಪಿಸಿ ಕೊಟ್ಟಿದೆಯಲ್ಲಪ್ಪ ಅಂತ, ಇಂಥದ್ದೊಂದು ಅವಕಾಶ. ಯಾಕಂದ್ರೆ ಸಂಸ್ಕೃತಿ ಅಲ್ಲ,
ಪ್ರಜಾಪ್ರಭುತ್ವ ಒಂದ್ ನಿಮಿಷ, ಚರ್ಚೆ ಆಗಿಲ್ಲ. ಆಮೇಲೆ ಕಾಲ ಬಂದು ವಾಪಸ್ ತರ್ತೀವಿ ಅಂದ್ರು, ಆ ಬಗ್ಗೆ ಚರ್ಚೆ ಆಗಿಲ್ಲ. ರಿಯಾಜ್ ಬರ್ತೀನಿ ನಾನು. 50,000 ರೂಪಾಯಿ ಇರುವಂತ ವಾಹನ, ದ್ವಿಚಕ್ರ ವಾಹನ 1 ಲಕ್ಷ ರೂಪಾಯಿ ರಿಯಾಜ್ ಆಗಿದೆ. ನಿಮ್ಮ ಹತ್ರ ಬರ್ತೀನಿ ನಾನು. ಒಂದೇ ನಿಮಿಷ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ನಾನು. ಹಕ್ಕಿದೆ ರಿಯಾಜ್ ಬರ್ತೀನಿ. ಮಾತಾಡೋದಕ್ಕೆ, ಅದಕ್ಕೆ ತಪ್ಪಂತ ಇದ್ದೀರಾ? ರಿಯಾಜ್ ಬರ್ತೀನಿ ನಾನು, ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ. ಏನಂದ್ರಿ ಮಹೇಶ್ವರ ಗುರುಗಳೇ? ನಾನು ಗೌರವಿಸುವುದು ಸಂಸ್ಕೃತಿಯನ್ನಲ್ಲ, ನಾನು ಸಂವಿಧಾನವನ್ನ ಗೌರವಿಸ್ತೇನೆ, Yes. ಪ್ರಕೃತಿಯನ್ನ ಗೌರವಿಸ್ತೇನೆ, ನಾಗರಿಕ ಸಮಾಜವನ್ನ ಗೌರವಿಸ್ತೇನೆ. ಇದು ಮುಖ್ಯ ನಮ್ಗೆ. ಸಂವಿಧಾನ ಇಂಡಿಯಾ ಕೂಡ ದೇಶದಲ್ಲಿ ಜನಸಂಸ್ಕೃತಿ ಇದೆಯಾ ಅಜಿತ್ ಅವರೇ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶದ ಸಂಸ್ಕೃತಿಯ ಎಲ್ಲಿದೆ ಜನಸಂಸ್ಕೃತಿ? ಪ್ರತಿಫಲನವನ್ನಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ. ಪ್ರತಿಫಲನ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲ. ಒಂದ್ ನಿಮಿಷ ಇಲ್ಲ. ಕೇಳಿಸ್ಕೊಳ್ಳಿ. ಒಂದೇ ನಿಮಿಷ. ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದನ್ನ ಕೊಟ್ಟಾಗ ಒಬ್ಬೊಬ್ಬರ ಸಂಸ್ಕೃತಿ ಒಂದ್ ರೀತಿ ಇರತ್ತೆ. ದಯವಿಟ್ಟು ಸಂಸ್ಕೃತಿಗೂ ಸಂವಿಧಾನಕ್ಕೂ ಹೊಂದಿಸಬೇಡಿ. ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಾಗ ಅಂಬೇಡ್ಕರ್ ಅವರು ಅದರ ಜೊತೆಗೆ ಫ್ರೀಡಮ್ ಆಫ್ ಕಾನ್ಶಿಯನ್ಸ್ ಅಂತಾನೂ ಬರೆದ್ರು, ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅನ್ನುವುದೊಂದನ್ನು ಬರೆದ್ರು. ಮಹೇಶ್ವರ ಗುರುಗಳೇ, ನೀವು ಮೊದಲನೆಯವರು ಅಲ್ಲ, ಕೊನೆಯವರು ಅಲ್ಲ. ಈ ರೀತಿಯ ಪ್ರಶ್ನೆಗಳನ್ನ ಸಾವಿರಾರು ವರ್ಷಗಳಿಂದ ಎತ್ತುತ್ತಾ ಬಂದಿದ್ದಾರೆ. ವೇದ ಆಧಾರಿತ ಜೀವನ ಪದ್ಧತಿ ಇರುವ ಬಂದು ಪ್ರಶ್ನೆ ಮಾಡ್ದ, ಮಹಾವೀರ ಬಂದು ಪ್ರಶ್ನೆ ಮಾಡ್ದ, ಬಸವಣ್ಣವರು ಪ್ರಶ್ನೆ ಮಾಡಿದ್ರು. ಶ್ರೀರಾಮಚಂದ್ರ ನನಗೆ ಕಟ್ಟ ಕಡೆಯದಾಗಿ ಆ ರೀತಿ ಕ್ರಾಂತಿಕಾರಕ ಪ್ರಶ್ನೆ ಮಾಡಿದ್ದು ಓಶೋ. ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ರೀ ಇದು. ಓಶೋ ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ಇದು. ನನಗೆ ಅದರ ಬಗ್ಗೆ ಗೌರವ ಇದೆ, ಅದರ ಬಗ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೋಡಿ, ಬಂದೆ ಇರಿ ನಡಳ್ಳಿ ಅವರೇ. ಸ್ವಾಮೀಜಿ ಅವರೇ, ನಾನು ನಿಮಗೊಂದು ಪ್ರಶ್ನೆ ಸ್ವಾಮೀಜಿ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಹರ್ಟ್ ಆಗತ್ತವ್ರಿ, ಫೀಲಿಂಗ್ಸ್ ಹರ್ಟ್ ಆಗತ್ತ. ಗೊತ್ತಿಲ್ಲ ನನಗೆ. ಮಹೇಶ್ ಚಂದ್ರ ಗುರುಗಳು ರಿಟೈರ್ಡ್ ಪ್ರೊಫೆಸರ್. ಮಹೇಶ್ ಚಂದ್ರ ಕೇಸರಿ ಹಾಕೊಂಡವರಿಗೆಲ್ಲ ಸ್ವಾಮಿ ಅಲ್ಲ ಮಹೇಶ್ ಚಂದ್ರ ಗುರುಗಳೇ, ನೀವೇನು ಇವತ್ತು ಟಿವಿನಲ್ಲಿ ಇಷ್ಟೊಂದು ಮಾತಾಡಿದಿರಲ್ಲ, ಅವತ್ತು ಶ್ರೀರಾಮಚಂದ್ರನು ಕೂಡ ರಾಮರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಅಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ದರು. ಬಹುಶಃ ಮನುಕುಲದ ಇತಿಹಾಸದಲ್ಲಿ, ಇಡೀ ವಿಶ್ವದ ಇತಿಹಾಸ ತೆಗೆದು ನೋಡಿದರೆ, ಶೋಷಣೆ ರಹಿತವಾದಂಥ, ದಬ್ಬಾಳಿಕೆ ರಹಿತವಾದಂಥ ಸಂಪೂರ್ಣ ಸ್ವಾತಂತ್ರ್ಯದ ಆಡಳಿತವನ್ನು ನಡೆಸಿದಂಥ ಒಬ್ಬ ಮಹಾನ್ ಪುರುಷೋತ್ತಮ ಯಾರು ಅಂದರೆ ಅದು ಶ್ರೀರಾಮಚಂದ್ರ ಮಾತ್ರ. ಇದನ್ನ ಬಹುಶಃ ನೀವು, ಯಾಕಂದ್ರೆ ನೀವು ಪ್ರೊಫೆಸರ್ ಆಗಿರೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಒಪ್ಪಲ್ಲ. ಅಲ್ಲ, ನೀವು ರಾಜ್ಯ ಅಂದ್ರೆ ಮಹಿಳೆ ಮಾತು ಮನೆ ಕಡಿಸ್ತು, ತೂತು ಒಲೆ ಕಡಿಸ್ತು ಅಂತಾರೆ. ನಿಮ್ಮ ಮಾತು ನಿಮ್ಮ ಮನೆನೇ ಕಡಿಸುತ್ತೆ, ನಿಮ್ಮ ಮನಸ್ಸು ಕೆಡಿಸಿದೆ ಅಂತ. ನಿಮ್ಮ ಮಾತು ನಿಮ್ಮ ಸಂಸ್ಕಾರವನ್ನ ಕಲಿಸುತ್ತೆ, ನಿಮ್ಮ ಮಾತು ನಿಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಇದೆ. ನೋಡಿ, ನಾವು ಮಾತಾಡುವ ಎಲ್ಲವನ್ನ ಕೇಳಿದ್ದೀವಿ. ಮನುಷ್ಯರಾಗಿ ಮಾತಾಡ್ತಾ ಇದ್ದೀರೋ, ನೀವು ಮನುಷ್ಯರಾಗಿ ಮಾತಾಡ್ತಾ ಇದ್ದೀರೋ, ಮೃಗವಾಗಿ ಮಾತಾಡ್ತಾ ಇದ್ದೀರೋ? ಮನುಷ್ಯ ಸಂಸ್ಕೃತಿಯಾಗಿ, ಮನುಷ್ಯನಿಗೆ ಸಂಸ್ಕಾರ ಇರುತ್ತಾ? ಮನುಷ್ಯನ ಸಂಸ್ಕೃತಿ. ಮೃಗವಾಗಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಹೇಶ್ವರ ಗುರುಗಳು ತಮ್ಮ ಮಾತುಗಳನ್ನು ಅವರು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ. ಈಗೂ ಮೃಗಗಳಿದಾವೆ, ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ ತಮ್ಮ ಮಾತುಗಳನ್ನು. ಅವ್ರ ಮಾತುಗಳನ್ನು ಒಂದ್ಸಲ ಮಾತಾಡೋ ಹೊತ್ನಾಗೆ ನಾನು ನಿಮ್ ಗುರುಗಳೇ ಅಂತ ಹೇಳ್ದೆ, ಅದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ನಿಮ್ಮ ಮಾತು, ನೀವು ಮಾತಾಡಿರುವಂತ ಮಾತುಗಳೇನಿದೆಯಲ್ಲ, ಅದು ನಿಮ್ಮ ಸಂಸ್ಕಾರವನ್ನು ತೋರಿಸ್, ನೀವು ನಡೆದು ಬಂದಿರತಕ್ಕಂಥದ್ದ, ನೀವು ಯಾವ ಸಂಸ್ಕೃತಿಯಲ್ಲಿ ಬೆಳೆದಿದ್ದೀರಿ ಅನ್ನೋದು ತೋರಿಸ್ತಾ ಇದೆ. ಪ್ರಶ್ನೆ ಅರ್ಥ ಆಯ್ತಾ? ಈ ಭಾರತ ಅಲ್ಲ, ಈ ದೇಶದಲ್ಲಿದ್ದು ನೀರು ಕುಡಿದು, ದೇಶದ ಮಣ್ಣಲ್ಲಿ ಬದುಕಿ, ಈ ದೇಶದ ಸಂಸ್ಕೃತಿಯನ್ನ, ಬುದ್ಧ ಸಂಸ್ಕಾರವನ್ನ ನೀವು ತಿರಸ್ಕಾರ ಮಾಡ್ತೀರಿ ಅಂದ್ರೆ ನೀವು ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಮನುಷ್ಯ ಅಂತ ಅನ್ಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಸಂಸ್ಕೃತಿ. ದೇಶದ ಮಣ್ಣಿನ, ಈ ಮಣ್ಣಿನ ಅಭಿಮಾನ, ಈ ದೇಶದ ಸಂಸ್ಕೃತಿಯ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ನೀವು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೀವು ಮೋದಿಜಿ ಅವ್ರನ್ನ ಟೀಕೆ ಮಾಡುವ, ಇದು ಸುಳ್ಳು, ನೀವೇ ಟೀಕೆ ಮಾಡ್ಕೊಳ್ತಾ ಇದ್ದೀರಿ. ಈ ಭಾರತದ ಸಂಸ್ಕೃತಿಯನ್ನ ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಮಂತವ್ರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಶ್ರೀರಾಮಚಂದ್ರ ಈ ವೈಭವೀಕರಣವನ್ನ ನಾವೇನು ಶ್ರೀರಾಮನ ಭಕ್ತರೇನು ಮಾಡ್ತಾ ಇದಾರಲ್ಲ, ಇಷ್ಟೆಲ್ಲ ವೈಭವೀಕರಣದ ಆ ಒಂದು ಈ ಒಂದು ಸಂಸ್ಕಾರ ನಡೀತಾ, ಏನು ಒಂದು ವೈಭವ ನಡೀತಾ ಇದೆ. ಇದು ಶ್ರೀರಾಮಚಂದ್ರ ಬಯಸಿದ್ದಲ್ಲ,
ಶ್ರೀರಾಮಚಂದ್ರ ಯಾವತ್ತೂ ಕೂಡ ಇದನ್ನ ಬಯಸ್ತೋನಲ್ಲ. ಶ್ರೀರಾಮಚಂದ್ರ ಯಾವುದನ್ನು ಇಷ್ಟಪಟ್ಟ ಅಂದ್ರೆ ಶಬರಿ ತನ್ನ ಬಾಯಿಂದ ಎಂಜಲು ಮಾಡಿಕೊಟ್ಟಂತ ಹಣ್ಣನ್ನ ಅಮೃತ ಅಂತೇಳಿ ಸ್ವೀಕಾರ ಮಾಡಿದ ಮಹಾನ್ ಪುರುಷೋತ್ತಮ ಅವರು ಶ್ರೀರಾಮಚಂದ್ರ. ಅವ್ರ ಸಂಸ್ಕೃತಿಯನ್ನ ಅದನ್ನ ನೀವು ಟೀಕೆ ಮಾಡ್ತೀರಲ್ರಿ, ಅದನ್ನ ನಾವು ನಿಮ್ಮನ್ನು ಭಾರತೀಯರಂತ ಕರೀಲಿಕ್ಕೆ ಆಗ್ತದ? ನಾವು ನಿಮ್ಮನ್ನು ಮನುಷ್ಯರು ಅಂತ ಕರೀಲಿಕ್ಕೆ ಆಗ್ತದ? ನಾವು ನಿಮ್ಮನ್ನ ಸಂಸ್ಕಾರವಂತರು ಮಕ್ಕಳಿಗೆ ರಾಮನ ಕೊಡುಗೆ ಗೊತ್ತಿದೆ ಅಂತ ಕರೀಲಿಕ್ಕೆ ಆಗ್ತದ? ಬಹುಶಃ ನಿಮ್ಮಂತವರು ಕೆಲವರು ವಿರೋಧ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಕೃತ ಭಾವನೆಯನ್ನ ನೀವು ಅದನ್ನು ತೋರಿಸ್ಕೊಡ್ತಾ ಇದ್ದೀರಿ ವಿನ ನಿಮ್ಮಿಂದ ಈ ಭಾರತೀಯರು ಈ ಭಾರತದ ಮಣ್ಣಿನ ಜನ ಕಲಿಬೇಕಾದದ್ದು ಏನು ಇಲ್ಲ ಅಂತಕ್ಕಂಥದ್ದು ನನ್ನ ಮಾತು. ಬಿಜೆಪಿಗೆ ಪ್ರಶ್ನೆ ಮಾಡಂಗಿಲ್ಲ, ಬಿಜೆಪಿಗೆ ಪ್ರಶ್ನೆ ಮಾಡಿದ್ರೆ ನಾನು ರಿಯಾಜ್ ಅವ್ರಿಗೆ ಯಾಕೆ ಮಾತಾಡ್ತಾ ಇಲ್ಲ ರೀ ಬಿಜೆಪಿ ಅವರು? ರಿಯಾಜ್ ನೀವೊಂದು ಸೆಂಟೆನ್ಸ್ ಹೇಳಿದ್ ಕೇಳಿಸ್ಕೊಂಡೆ, ವಿರೋಧ ಮಾಡಿದ ತಕ್ಷಣ ಸಂಸ್ಕಾರ ಇಲ್ವಾ ಅಂತ, ಪ್ರಶ್ನೆ ಮಾಡಿದ ತಕ್ಷಣ ಸಂಸ್ಕಾರ ಇಲ್ವಾ ಅಂತ. ಹೆಂಗೆ ರಾಮನನ್ನ, ರಾಮಾಯಣವನ್ನ, ರಾಮನ ಜೀವನವನ್ನ ಇಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆ ಮಾಡ್ತಿದೀವಿ, ಚರ್ಚೆ ಮಾಡ್ತಿದೀವಲ್ಲ, ಹಂಗೆ ಪೈಗಂಬರ ಜೀವನ ಚರ್ಚೆ ಮಾಡೋಕ್ಕಾಗತ್ತೇನ್ರಿ? ಹಂಗೆ ಕುರಾನ್ ಚರ್ಚೆ ಮಾಡೋಕ್ಕಾಗತ್ತೆ? ಮಾತಾಡಿರೋದು ಬಿಜೆಪಿ ಅವರಿಗೆ ವಿರೋಧ ಮಾಡಿದಕ್ಕೆ ಅಲ್ಲಿ ರಾಮನನ್ನು ವಿರೋಧ ಮಾಡಿದ್ರು, ನಮ್ಮ ದೇವರನ್ನು ವಿರೋಧ ಮಾಡಿದ್ರು ಅಂತ ನಾವೆಲ್ಲೂ ಕ್ರೂರತೆಗೆ ವಿರೋಧ ಮಾಡಿದ್ರು ನಾವು. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಶ್ನಾತೀತರಲ್ಲ ಅಂತಿದ್ದೀವಿ. ರಾಮನೇ ಪ್ರಶ್ನಾತೀತ ಅಲ್ಲ ಈ ದೇಶದಲ್ಲಿ, ಕೃಷ್ಣ ಪ್ರಶ್ನಾತೀತ ಅಲ್ಲ. ಅವರ ಜೀವನ, ಅವರ ಬದುಕು, ಅವರ ಬೋಧನೆ ಎಲ್ಲವೂ ಕೂಡ ಇವತ್ತಿಗೂ ಸ್ಕ್ರೂಟಿನಿಗೆ ಒಳಗಾಗ್ತವೆ. ಸಾವಿರಾರು ವರ್ಷಗಳ ಸ್ಕ್ರೂಟಿನಿಯನ್ನು ದಾಟಿ ಬಂದಿರೋದದು. ಸಾವಿರಾರು ವರ್ಷಗಳ ಲಕ್ಷಾಂತರ ವಿಮರ್ಶೆಗಳನ್ನು ದಾಟಿ ಬಂದಿದ್ದಾವೆ ಇಲ್ಲಿ ತನಕ. ಅವುಗಳನ್ನು ಯಾರು ಬಚ್ಚಿಡ್ಲಿಲ್ಲ. ವಿಮರ್ಶೆ ಮಾಡಿದ್ರೆ ತಲೆ ಕತ್ತರಿಸ್ತೀವಿ ಅಂತ ಅಂದಿಲ್ಲ ಯಾರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವುಗಳನ್ನು ದಾಟಿ ಬಂದಿರೋದಿದು. ಮತ್ತು ಇಂಥ ವಿಮರ್ಶೆಗಳು ರಾಮ ಇನ್ನೂ 1,00,000 ವರ್ಷ ಎದುರಿಸ್ಬೇಕು. ರಾಮ ಇನ್ನೂ 1,00,000 ವರ್ಷ ಶಂಭುಕನ್ ತಲೆ ಯಾಕೆ ಕತ್ತರಿಸ್ದ, ಸೀತೆನ ಕಾಡಿಗೆ ಯಾಕೆ ಕಳಿಸ್ದ, ಸೀತೆನ ಯಾಕೆ ಅಗ್ನಿ ಪರೀಕ್ಷೆಗೊಳಪಡಿಸ್ದ, ಈ ಚರ್ಚೆಗಳು ಈ ದೇಶದಲ್ಲಿ ನಡೀತಾ ಇರ್ತವೆ. ಅದು ಈ ಮಣ್ಣಿನ ಗುಣ. ಅದೇ ಮನುಷ್ಯ. ಒಂದ್ ನಿಮಿಷ ಬಂದೆ ಇವೆಲ್ಲವನ್ನ ನಾವು ಕಲಿತಾ ರಿಯಾಜ್ ಆಗ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ. ರಿಯಾಜ್ ಕೇಳಿಸ್ಕೊಳ್ಳಿ. ಆಧುನಿಕ ತಂತ್ರಜ್ಞಾನದ ಕೆದಕ್ತಾ ಇದೀವಿ ನಾವು ಇವತ್ತು. ರಿಯಾಜ್ ಕೇಳಿಸ್ಕೊಳ್ರಿ, ಪೂರ್ತಿ ಕೇಳಿಸ್ಕೊಳ್ರಿ. ನಾನು ಹೇಳ್ತಿರೋದೆಲ್ಲ ನಿಮ್ಮ ತಲೆ ಮೇಲಿಂದ ಹೋಗುತ್ತೆ ಅಂತ ನಾನು ನಿಮ್ಮನ್ನು ಉದ್ದೇಶಿಸಿ ಹೇಳ್ತಿಲ್ಲ. ನಾನು ಟಿವಿ ನೋಡ್ತಾ ಇರೋ ಬೇರೆಯವ್ರನ್ನ ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ಬೇರೆಯವ್ರನ್ನ, ಈ ಮಣ್ಣಿನ ಗುಣನೇ ಸಂವಾದ, ಚರ್ಚೆನೇ ಈ ಮಣ್ಣಿನ ಗುಣ. ಈಗಿನ್ನ ಹೇಳಿರಲ್ಲ, ಚರ್ಚೆ ಮಾಡಿ ಬದುಕಿರೋದೇ ಹೆಚ್ಚು. ನೀವು ಯಾರು? ನೀವು ತಲೆಯಲ್ಲಿ ಹೋಗ್ಲಿ ಅಂತ ಬೇರೆ ದೇಶದಲ್ಲಿ ಸ್ವಾತಂತ್ರ್ಯ ಎಲ್ಲಾ ದೇಶದಲ್ಲೂ ಬಡತನ ಇದೆ, ಎಲ್ಲಾ ದೇಶದಲ್ಲೂ ನನಗೆ ನನ್ನ ಮನ್ಸಿಗೆ ಹೋಗ್ಬೇಕಂತ ಅಲ್ಲ. ಹಿಪ್ನೋಟೈಸ್ ಆಗ್ತಾ ಇದೀರಾ? ಹಿಪ್ನೋಟೈಸ್ ಆಗೋದ್ ಬೇಡ. ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಬದುಕ್ತಾ ಇದೀವಿ ನಾವು. ಇವತ್ತು ಚಂದ್ರದಲ್ಲಿ ಹೋಗ್ತಾ ಇದೀವಿ, ಅವಾಗ ಚಂದ್ರಕ್ಕೆ ಹೋಗಿಲ್ಲ ನಾವು. ಇವತ್ತು ಸೂರ್ಯಕ್ಕೆ ಹೋಗುವಂತ ನಮ್ಮ ದೇಶದಲ್ಲಿ ಇವತ್ತು 140 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಅದರಲ್ಲಿ ಬಹುಸಂಖ್ಯಾತರು ಹಿಂದೂಗಳು 80%ಗಿಂತ ಹೆಚ್ಚಿದ್ದೀವಿ. 110 ಕೋಟಿಗೂ ಮಿಗಿಲಾದ ಹಿಂದೂಗಳು ಇದ್ದೀವಿ. ಅದರಲ್ಲಿ ಕೆಲವು ಎಡಪಂಥೀಯ ಹಿಂದೂಗಳು ಈ ರೀತಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇದು ತಪ್ಪು ಅಂತ ಖಂಡಿಸ್ತೀನಿ ನಾನು. ಇವತ್ತು 500 ವರ್ಷಗಳ ಹೋರಾಟದ ಫಲವಾಗಿ 16 ತಲೆಮಾರುಗಳಿಂದ ನಡ್ಕೊಂತ ಬಂದಿರೋ ಹೋರಾಟದಲ್ಲಿ ಇವತ್ತು ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಭವ್ಯವಾದ ರಾಮ ಮಂದಿರ ಸಿದ್ಧ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮಪ್ಪ ನೆರೆಯ ರಾಷ್ಟ್ರದ ಶ್ರೀಲಂಕಾದಲ್ಲಿ ಕೂಡ ಸೀತಾಲಕ್ಷ್ಮಿ ದೇವಸ್ಥಾನ ಇದೆ, ನೂವರ್ ಎಲುವಿ ಅಂತ, ಅಲ್ಲೂ ಕೂಡ ನಾನು ಹೋಗಿದ್ದೆ. ಇವತ್ತು ಅಲ್ಲೂ ಕೂಡ ವಿಜೃಂಭಿಸ್ತಿದ್ದಾರೆ. ಪಕ್ಕದ ಇಂಡೋನೇಷ್ಯಾ, ತಾವಾಗಲೇ ಹೇಳ್ತಾ ಇದ್ರಿ,
ಮುಸ್ಲಿಂ ದೇಶ 95% ಮುಸ್ಲಿಂ ಜನಸಂಖ್ಯೆ ಇರೋ ದೇಶದಲ್ಲಿ ಅಲ್ಲಿರತಕ್ಕಂಥ ಒಂದು ಏನು ಬಾಲಿ ಅಂತ ಜಾಗ ಏರ್ಪೋರ್ಟ್, ನಾನು ಅಲ್ಲೂ ಕೂಡ ಹೋಗಿದ್ದೆ. ಏರ್ಪೋರ್ಟ್ ಇಳಿದು ಹೊರಗಡೆ ಬಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಇದ್ದೀವಿ ಅನ್ನಿಸ್ತಾ ಇದೆ ಇವತ್ತಲ್ಲಿ ಒಂದು ಮುಸ್ಲಿಂ ದೇಶದಲ್ಲಿ. ಆ ಥರ ಎಲ್ಲ ಕಡೆ ನೋಡಿದ್ರು ನಮ್ಮ ರಾಮಾಯಣದ ಚಿತ್ರಗಳನ್ನ ಬಿಡಿಸಿದ್ದಾರೆ, ರಾಮನ ವಿಗ್ರಹ ಇದೆ, ಎಲ್ಲ ಕಡೆ ರಾಮಾಯಣ ಮಹಾಭಾರತದ ಕುರುಹುಗಳು ಇದೆ. ಅಲ್ಲೂ ಕೂಡ ಇವತ್ತು ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಭ್ರಮಿಸ್ತಿದ್ದಾರೆ. ನಾಳೆ ಕೂಡ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪ್ರಾಣ ಪ್ರತಿಷ್ಠಾಪನೆಗೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 7-8 ಏನು ಧರ್ಮಗಳಿದಾವೆ, ಎಲ್ಲರೂ ಕೂಡ ಪರ ಇದ್ರೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಈ ತರ ಎಡಪಂಥೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಿರೋದು, ನಾಯಕತ್ವ ಪ್ರಶ್ನಿಸುತ್ತಿರುವುದು ಇದು ಖಂಡಿತ ಖಂಡನೀಯ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ 10 ವರ್ಷದಲ್ಲಿ ನಮ್ಮ ದೇಶ 5ನೇ ಆರ್ಥಿಕ ದೇಶವಾಗಿದೆ ಪ್ರಪಂಚದಲ್ಲಿ. GDP ಗ್ರೋತ್ ಅಲ್ಲಿ ನಂಬರ್ 1 ಇದ್ದೀವಿ. 7.7% GDP ಗ್ರೋತ್ ಇದೆ. 198 ದೇಶದಲ್ಲಿ ನಮ್ಮ ದೇಶ ಮೊದಲ ಸ್ಥಾನದಲ್ಲಿ ಇರೋದು ನಮ್ಮ ಹೆಮ್ಮೆ ಇದು. ಇಂಥ ನಾಯಕತ್ವ ಇರೋಂಥ ಪ್ರಧಾನಮಂತ್ರಿಗಳು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇವತ್ತು ಅವರು ಎಲ್ಲರ ಒಂದು ಪ್ರತಿನಿಧಿಸುವ ಪ್ರಧಾನಮಂತ್ರಿಯಾಗಿ ಮಾಡ್ತಾ ಇರೋದಕ್ಕೆ ಖಂಡಿತ ವಿರೋಧ ವ್ಯಕ್ತಪಡಿಸಬಾರ್ದು. ನಾವೆಲ್ಲ ಸಹಕಾರ ಮಾಡಬೇಕು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಒಂದು ನಿರ್ವಿಘ್ನ ಇಲ್ಲದೆ ಸುಸೂತ್ರವಾಗಿ ಯಾವುದೇ ಒಂದು ಅನಾಹುತ ನಡೆದೆ ನಾಳೆಯ ಪ್ರಾಣ ಪ್ರತಿಷ್ಠಾಪನೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಘ್ನವಿಲ್ಲದೆ ಅಂದ್ರೆ ನಿರ್ವಿಘ್ನವಿಲ್ಲದೆ ಅನ್ಬೇಡ್ರಿ. ಎಸ್, ವಿಘ್ನವಿಲ್ಲದೆ ನಡೀಲಿ. ಆಯಿತು, ಶಬ್ದಗಳು ಹೆಚ್ಚು ಕಡಿಮೆ ಆಗ್ತಿರ್ತವೆ. ಪ್ರಶಾಂತ್, ನನಗೆ ಮತ್ತೆ ಅನಿಸುತ್ತೆ ಇದು ಸಂವಾದದ ನಾಡು, ಚರ್ಚೆಯ ನಾಡು, ಈ ಆಗ್ತಿರ್ಬೇಕು ಅಂತ. ಒಂದೊಂದು ಸಲ ನಾವೆಲ್ಲ ಸೇರ್ಕೊಂಡು ಕಂಠ ಶೋಷಣೆ ಮಾಡ್ಕೊತಿದ್ದೀವಿ ಅನ್ನೋ ಅನ್ಸುತ್ತೆ ನನಗೆ. ಅಜಿತ್ ನೋಡಿ, ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಈಗ ನೀವೇ ಕರಿತೀರಿ ಕಂಠ ಶೋಷಣೆ ಮಾಡ್ಕೊಳ್ಳೋಕೆ. ಅಲ್ಲ, ಅದು ನನಗೆ ಒಂದ್ಸಲ ಅನಿಸ್ಬಿಡ್ತು ಈ ಚರ್ಚೆಗಳನ್ನೆಲ್ಲ ಕೇಳಿದಾಗ ಏನು ಸಾಧಿಸ್ತೀವಿ ನಾವು ಅಂತ. ಜನಕ್ಕೆ ಎರಡೂ ಥರದ್ದು ಗೊತ್ತಾಗುತ್ತೆ. ಎರಡು ಮುಖಗಳಿವೆ ಬದುಕಿಗೆ. ಸಂವಾದ, ನಾನಾ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು, ವಿರೋಧಗಳು, ಇವು ಪ್ರಜಾಪ್ರಭುತ್ವದ ತಿರುಳು. ನಾನು ಇದನ್ನು ಇಲ್ಲ ಅಂತ ಹೇಳಲ್ಲ. ಆದರೆ ಈಗ 2 ತಿಂಗಳ ಹಿಂದೆ ಮಹೇಶ್ ಚಂದ್ರ ಗುರುಗಳು ಮಹಿಷಾಸುರನ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದರು. 50 ಜನ ಸೇರ್ಕೊಂಡು ಒಂದು ಮಹಿಷಾಸುರನ ಮಹಿಷ ಮಂಡಲದ ದೊರೆ, ಮಹಿಷ ಮಂಡಲದ ದೊರೆಯ ಜಯಂತಿಯನ್ನು ಆಚರಿಸಬೇಕು ಅನ್ನುವ ಪ್ರಶ್ನೆ ಬಂದಾಗ ನಾವೇ ಇಲ್ಲಿ ಕುಳಿತುಕೊಂಡು ಹೇಳಿದ್ವಿ, ಯಾರ್ಯಾರಿಗೆ ಆಚರಿಸೋದು, ಚಾಮುಂಡಿ ಬೆಟ್ಟದಿಂದ ಸ್ವಲ್ಪ ದೂರ ಹೋಗಿ ಆಚರಣೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಯಾವುದೋ ಹಾಲ್ನಲ್ಲಿ ಸರ್ಕಾರವೇ ಅವಕಾಶ ಕೊಡ್ತು. ಆ 50 ಜನರ ಪ್ರಜಾಪ್ರಭುತ್ವದ ಹಕ್ಕಿಗೋಸ್ಕರ ಮಹಿಷ ಮಂಡಲದ ದೊರೆಯ ಜಯಂತಿಯನ್ನು ಆಚರಿಸ್ಬೋದಾದರೆ ಇತರ ಧರ್ಮಗಳನ್ನು ಪಕ್ಕಕ್ಕಿಟ್ಬಿಡಿ, ಧರ್ಮದ ಆಯಾಮಗಳನ್ನು ಪಕ್ಕಕ್ಕಿಟ್ಬಿಡಿ. ಈ ದೇಶದ ಮೂಲ ಪುರುಷ, ಈ ದೇಶದ ರಾಷ್ಟ್ರ ಪುರುಷ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆತನ ಮಂದಿರವನ್ನು ಕಟ್ಟುವುದನ್ನು ಕೆಲವರು ಸಂಭ್ರಮಿಸೋದಾದರೆ ಅದಕ್ಕೆ ಈ ಮಹೇಶ್ ಚಂದ್ರ ಗುರುಗಳಿಗೆ ಏನೇನೋ ಶಬ್ದಗಳನ್ನು ಬಳಕೆ ಮಾಡಿದ್ರಲ್ಲ, ಅದರ ಅವಶ್ಯಕತೆ ಉಂಟು. ನಾಳೆ ನಾವು ಶಂಭುಕನ ಇದು ಮಾಡ್ತೀವಿ ಸರ್, ಶಂಭುಕ ಮುನಿಗಳ ದಿನಾಚರಣೆ. ನೀವು ದಿನಾಚರಣೆ ಮಾಡಿ, ನಾನು ಬೇಡ ಅಂತಿಲ್ಲ. ನಾನು ಹೇಳೋದು, ಈಗ ಮಹೇಶ್ ಚಂದ್ರ ಗುರುಗಳು ನಾಳೆ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಕೋಟ್ಯಾಂತರ ಜನರಿಗೆ ರಾಮನ ಬಗ್ಗೆ ಶ್ರದ್ಧೆ ಇದೆ ಸರ್, ಇದೆ. ಆದರೆ ನಾವು ಅದನ್ನು ವಿರೋಧ ಮಾಡಿ, ತಾತ್ವಿಕವಾಗಿ ವಿರೋಧ ಮಾಡಿ, ತಾತ್ವಿಕವಾಗಿ ಮಾಡ್ತೀವಿ. ಆದರೆ ನೀವು ಶಬ್ದಗಳ ಬಳಕೆ ಮಾಡುವಾಗ ಮತ್ತೊಬ್ಬನನ್ನು ನೋಯಿಸುವ ರೀತಿಯಲ್ಲಿ ಮಾಡಿದಾಗ, ಮಹಿಷಾಸುರನ ಜಯಂತಿಯ ಆಚರಣೆಯ ಪ್ರಜಾಪ್ರಭುತ್ವದ ಹಕ್ಕು ನಿಮಗಿದೆ. ಆದರೆ ಕೋಟ್ಯಾಂತರ ಜನರಿಗೆ ರಾಮ ಮಂದಿರದ ಪ್ರತಿಷ್ಠಾಪನೆ ಸಂಭ್ರಮದ ಹಕ್ಕು ನಿಶ್ಚಿತವಾಗಿದೆ. ಒಂದು ಸರ್, ಬೇಟೆಗಾರನ ಕಥೆಯನ್ನೇ ನಾವು ಯಾವಾಗಲೂ ಕೇಳ್ತಾ ಇದ್ರೆ, ಮಹೇಶ್ ಚಂದ್ರ ಗುರುಗಳು 2 ತಿಂಗಳ ಹಿಂದೆ ಹೇಳಿದ್ದು ನನಗೆ ನೆನಪಿದೆ. 2 ತಿಂಗಳ ಹಿಂದೆ ಹೇಳಿದ್ದು ನನಗೆ ನೆನಪಿದೆ. ಮಹಿಷನನ್ನ ದೈತ್ಯ, ಅಸುರ ಅಂತ ಯಾಕೆ ಕರೆದು ನಮ್ಮನ್ನ ಒಂದು ರೀತಿ ಅವಮಾನ ಮಾಡ್ತೀರಿ ಅಂತಕ್ಕಂಥದ್ದನ್ನು. ಹಾಗಾದ್ರೆ ರಾಮನನ್ನ ನೀವು ಯಾಕೆ ಸುಮ್ಮನೆ ಅವಮಾನ ಮಾಡಿ ಸಂಭ್ರಮಾಚರಣೆಯಲ್ಲಿ ಕಲ್ಲು ಹಾಕ್ತೀರಿ? ತಾತ್ವಿಕವಾಗಿ ವಿರೋಧ ವ್ಯಕ್ತಪಡಿಸಿ, ನಾನು ಮೂರ್ತಿ ಪೂಜೆ ಯಾರು ಬೇಡ ಅಂತಾರೆ? ಬಂದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. BT ಲಲಿತಾ ನಾಯಕ್ ಅವರೇ, ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನು ಹರ್ಟ್ ಮಾಡೋದು ನಿಮ್ಗೆ ಎಷ್ಟು ಸಲೀಸಾಗ್ಬಿಟ್ಟಿದೆ ಅಂತಂದರೆ, ನನ್ನೊಂದು ನಿಯಮ ಇದೆ ರೀ. ನಾನು ಅಂದರೆ ನಿರುಪದ್ರವಿ ಆಚರಣೆಗಳನ್ನು ನಡ್ಕೊಂಡು ಹೋಗಕ್ಕೆ ಬಿಡಿ ಅಂತ, ಉಪದ್ರವಕಾರಿ ಎಲ್ಲದ ಆಚರಣೆಗಳನ್ನು ನಡ್ಕೊಂಡು ಹೋಗಕ್ಕೆ ಬಿಡಬೇಕು. ನೋಡಿ,
ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡೋದು ಮತ್ತು ಗೌರವಿಸೋದೇ ಸಂವಿಧಾನದ ಮೂಲ ಇದು. ಅದಕ್ಕೆ ನಾವು ಎಂದೂ ಮೀರಲ್ಲ. ಗುರುಗಳು ಅದೇ ಅಂದರು. ಅದು ನಾವು ಅದೇ ಹೇಳೋದು, ಯಾರು ಹಿಂಸೆ ಮಾಡೋದು ಅಥವಾ ಇನ್ನೊಬ್ಬರನ್ನು ಅಪಮಾನ ಮಾಡುವಂಥದ್ದು ಮಾಡಬಾರ್ದು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಸಂವಿಧಾನಕ್ಕೆ ನಾವು ದೇವರು ಅಂತೀವಲ್ಲ, ಅದಕ್ಕೆ ಆ ಕಾರಣಕ್ಕೆ. ಇಲ್ಲಿ ನಾವು ಹೇಳ್ತಿರೋದೇನೆಂದರೆ ಜನಗಳ ಶೋಷಣೆ ಆಗ್ತಾ ಇದೆ, ಅದರ ಹೆಸರಿನಲ್ಲಿ ಶೋಷಣೆ ಆಗೋದನ್ನು. ನೀವು ಒಂದು ಮಾತು ಹೇಳಿರಿ ಮೊದಲು ಮಾತಾಡ್ತಾ, ಅದು ಹಂಗೆ ಮಾತಿನಲ್ಲಿ ಮುಚ್ಚೋಯ್ತು. ಅದು ಬೇರೆ ಧರ್ಮದ ಒಬ್ಬ ಇವರು ಯಾವುದು ಇಸ್ಲಾಂ ಧರ್ಮದ ಗುರುಗಳು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದರೆ ಮನಸ್ಸಿಗೆ ಟಚ್ ಆಗಬೇಕು. ಈ ಮಹಾತ್ಮ ಗಾಂಧೀಜಿಗೆ ಯಾಕೆ ಸ್ವಾತಂತ್ರ್ಯದ ಹುಚ್ಚು ಬಂತು, ಯಾಕೆ ಅದನ್ನು ಮಾಡಲೇಬೇಕಂದ್ರೆ ಅವ್ರ ಸೂಟ್ ಕೇಸ್ ಎಲ್ಲ ಕೆಳಗೆ ಎಸ್ದು ಟ್ರಂಕ್ ಗಿಂಕೆಲ್ಲ ಕೆಳಗೆ ದಬ್ಬಿಟ್ರೆ ಅವರನ್ನು ಟ್ರೈನಿಂದ. ಆಗ ಅವ್ರಿಗೆ ಅನ್ನಿಸ್ತು, ಓಹೋ ಕರಿಯ ಬಿಳಿಯ ಅನ್ನೋದು ಎಷ್ಟಿದೆಯಲ್ಲ, ನಾವೇನಾದ್ರು ಮಾಡಿ ಇವ್ರನ್ನ ಓಡಿಸ್ಬೇಕು ಅನ್ನೋದು ಬಂತು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೆಳಗೆ ತಳ್ಳಿ ಗಾಡಿ ತೊಳೆದ್ರು. ಆ ಗಾಡಿ ನಿನ್ನ ಮೈಲಿಗೆ ಆಯಿತು ನಿಂದು ಅಂದರು. ಈ ಥರ ಕೆಟ್ಟ ಅಪಮಾನ ಮಾಡಿ 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 ಅವರನ್ನು ಒಬ್ಬ ಮನುಷ್ಯರಾಗಿ ಮಾಡಿದರು. ಅವರೆಲ್ಲ ಹಂಗೆ ಮಾಡಿದ್ದಕ್ಕೆ ಅವರು ಒಂದು ತೀರ್ಮಾನಕ್ಕೆ ಬಂದರು, ಓದಿದ್ರು. ಯಾವುದನ್ನು ಕೂಡ ಅಂಬೇಡ್ಕರ್ ಅವರು ಸುಮ್ಮನೆ ಹೇಳಿಲ್ಲ, ಎಲ್ಲವನ್ನೂ ಕೂಡ ಪಾಂಡಿತ್ಯಪೂರ್ಣವಾಗಿ ಓದಿ ಸರಿಯಾದ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಆದ್ರಿಂದ ನಾವುಗಳು ಬುದ್ಧ ಒಂದೇ ಮಾತು ಹೇಳೋದು, ನೀವು ಜಾತಿ ಗೀತಿ ದೇವರು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಏನಿದೆ ವರ್ತಮಾನ ಅಲ್ಲಿ ನೀವು ಮನುಷ್ಯರಾಗಿ ನಡೀರಿ ಅಂತ. ಆ ರೀತಿ ಅಂತ ನಂಬೋದ್ರಿಂದ ನಾವು ನೀವೇನು ಹೇಳ್ತಾ ಇದ್ದೀರೋ ಎಡಪಂಥೀಯರು ಅಂತ, ಆ ಜನ ಹೆಚ್ಚು ಭಯಭೀತಿಯಿಂದ ಇರ್ತೀವಿ ನಾವು. ಭಯಭೀತಿ ಅಂದರೆ ಯಾವುದಕ್ಕೂ ಅಪಮಾನ ಆಗಬಾರ್ದು, ಯಾವುದಕ್ಕೂ ಕೇಳಾಗಬಾರ್ದು, ಒಳ್ಳೆ ರೀತಿಯಲ್ಲೇ ಆಗಬೇಕು ಅನ್ನುವಂಥ ಎಚ್ಚರಿಕೆ ಈ ದೇವರು ಅಂತ ನಂಬ್ತಾರಲ್ಲ ಅವ್ರಿಗಿನ್ನ ಹೆಚ್ಚು ನಮಗಿರುತ್ತೆ. ಅವ್ರದ್ದೇನೆಂದರೆ ಏನಾರ ಪಾಪ ಮಾಡು, ಹೋಗಿ ನಮಸ್ಕಾರ ಹೊಡಿ, ಊದಿನ ಕಡ್ಡಿ ಬೆಳಗು, ಕಾಯಿ ಹೊಡಿ, ನಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ನಮ್ಗೆ ಹಂಗಿಲ್ಲ. ನಾವು ಸರಿಯಾಗೇ ಇರಬೇಕು. ಆಗ ಮಾತ್ರ ನಾವು ದೇವರ ಭಕ್ತರು ಅಂತ ಏನಾರು ಅನ್ನಿಸ್ಕೊಳ್ಳೋದಾದ್ರೆ ಮಾನಸಿಕವಾಗಿ ಆತ್ಮಸಾಕ್ಷಿಗೆ ಸರಿಯಾಗಿ ನಡ್ಕೋತೀವಿ. ಅದೇ ಬಸವಣ್ಣ ಹೇಳಿರೋ. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನೀವು ದೈವ ಭಕ್ತಿನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಅಲ್ಲ, ಏನಾರು ಪಾಪ ಮಾಡು, ಊದಿನ ಕಡ್ಡಿ ಬೆಳಗಿದ್ರೆ ನಿನ್ನ ಪಾಪ ಕಳೆದು ಬಹಳ ಜನ ಹಂಗೆ ಅಂಡರ್ಸ್ಟುಡ್. ಅಲ್ರಿ, ಇಷ್ಟೇನ ನೀವು ಅರ್ಥ ಮಾಡ್ಕೊಂಡಿರೋದು? ಹೇಳ್ತಾರೆ ಇಷ್ಟ ಅರ್ಥ ಮಾಡ್ಕೊಂಡಿರೋದು. ಈ ತರ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ಇಷ್ಟ ಅರ್ಥ ಮಾಡ್ಕೊಂಡಿರೋದು. ಹೌದು, ಜನಸಾಮಾನ್ಯರು ಇದೇ ಅರ್ಥ ಮಾಡ್ಕೊಂಡು ಧಾರ್ಮಿಕ ಈ ದೇಶದಲ್ಲಿ ಧರ್ಮ ಅಂದ್ರೇನು, ಆಚರಣೆ ಅಂದ್ರೆ ಸಂಸ್ಕೃತಿ ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ಪಾಪ ಮಾಡು, ಊದಿನ ಕಡ್ಡಿ ಹಚ್ಚು, ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ಪಾಪ ಕಾರ್ಯವನ್ನ ಮಾಡಿ ತೊಳ್ಕೋಬಹುದು. ಯೇಸು ಅಂತಾರೆ, ಹೇಳ್ತಾರೆ ಕ್ರಿಶ್ಚಿಯನ್ರು, ನನ್ನ ಪಾಪವನ್ನು ಕ್ಷಮಿಸಕ್ಕಾಗುತ್ತಾ? ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ಚಂಪ ಹೇಳ್ತಾ ಇದ್ರು, ಮಾಡೋದೆಲ್ಲ ಮಾಡಿ ನಮಸ್ಕಾರ, ನನ್ನನ್ನು ಕ್ಷಮಿಸು ಅಂದ ಕೂಡಲೇ ಯಾವ ಧರ್ಮ, ಯಾವ ದೇವರು, ಯಾವ ಜಾತಿನೂ ಕಾಪಾಡಲ್ಲ ಅನ್ನೋದು. ಅದಕ್ಕೋಸ್ಕರ ನಾವು ಹೇಳೋದು, ನಾವು ಯಾರನ್ನು ಟೀಕೆ ಮಾಡಿದ್ರು ಅರ್ಥಪೂರ್ಣವಾಗೇ ಮಾಡಿರ್ತೀವಿ, ಮತ್ತು ಅವರನ್ನು ನಾವು ಅಪಮಾನ ಮಾಡಬೇಕು ಅಂತ ಮಾಡಿರಲ್ಲ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಮೋದಿಯವರನ್ನು ಒಬ್ಬ ಪ್ರಧಾನಿಯಾಗಿ ನಾವು ಯಾಕೆ ಅವರಿಂದ ಬೇರೆ ಬಯಸ್ತೀವಂದರೆ, ಒಬ್ಬ ಪ್ರಧಾನಿಯಾದವರು ಒಂದಕ್ಕೆ ಕಟ್ಟು ಬೀಳಬಾರ್ದು. ಅವ್ರು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಅವರನ್ನು ಗೌರವಿಸುವಂಥದ್ದಾಗಬೇಕು. ಅದು ನಮ್ಮ ಭಾವನೆ ಆಗಿರುತ್ತೆ. ಆ ಭಾವನೆಗೆ ಧಕ್ಕೆ ಬಂದಾಗ, ಒಂದು ಯಾವುದಕ್ಕೋ ಕಟ್ಟು ಬಿದ್ದಾಗ ಅವರು ಹಂಗೆ ಮಾಡ್ತಾರಲ್ಲಪ್ಪ ಅನ್ನೋ ನೋವಿಗೆ ನಾವು ಹೇಳ್ತೀವಿ. ಕ್ರಿಸ್ಮಸ್ ಆಚರಣೆ ನಮ್ಮ ನಾಳೆದಂತ ಮೇಡಮ್ ಬ್ರಿಟಿಷರು ಇವತ್ತಿನ ಪ್ರಧಾನಮಂತ್ರಿ ಏನು ಹೇಳ್ತಾರೆ? ಐ ಆಮ್ ಪ್ರೌಡ್ ಹಿಂದೂ ಅಂತ ಹೇಳ್ತಾರೆ. ಅವರು ಆ ದೇಶದ ಪ್ರಧಾನಮಂತ್ರಿ ಅಲ್ವಾ? ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮೂಲತಃ ಒಂದು ಹಿಂದೂ ಸಮಾಜದಲ್ಲಿ ಹುಟ್ಟಿ ಅವರು ಹಿಂದೂ ಆಗಿರಬಾರ್ದು. ಹಿಂದೂ ದೇಶದಲ್ಲಿ ಅನ್ನೋದಕ್ಕೆ ನಾನು ಕೇಳಿಕ್ ಬಯಸ್ತೇನೆ, ಲಲಿತಾ ನಾಯಕ್ ಮೇಡಮ್ ಅವರು ರಿಪ್ರೆಸೆಂಟ್ ಮಾಡ್ತಾರಲ್ಲ, ಅವರ ಕುಲ ಬಾಂಧವರು ಪ್ರತಿನಿತ್ಯ ಪೂರ್ವಜರು ಪ್ರತಿ ಶಬ್ದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ರಾಮ್ 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 ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ನಮ್ಮಲ್ಲಿ ಇಲ್ಲಿ ಕೇಳ್ರಿ, ಒಪ್ಪೋದಷ್ಟೇ ಅಲ್ಲ, ನಮ್ ಕಲ್ಲೆಸ್ತ್ರೆ ನಮ್ಮ ಮನೆ ಮೇಲೆ ಯಾರ ಮೇಲೆ ಆದ್ರೂ ರಾಮನ್ ಮನೆ ಮೇಲೆ ಅಥವಾ ಕೃಷ್ಣನ್ ಮನೆ ಮೇಲೆ ಬೀಳುತ್ತೆ. ಅಂದ್ರೆ ಅಷ್ಟೊಂದು ರಾಮ ಕೃಷ್ಣ ಅನ್ನೋದು ಇದೆ. ರಾಮ ಕೃಷ್ಣ ಇಬ್ರು ಟ್ರೈಬಲ್ ಜನ, ಅವರು ದನ ಕಾಯ್ತಾ ಇದ್ರು, ನಮ್ ಜೊತೆ ಇರ್ತಾ ಇದ್ರು, ನಮ್ಮ ಪೂರ್ವಿಕರವರು. ನೀವು ಅವ್ರನ್ನ ಕದ್ದು ಏನೇನೋ ಮಾಡಿ ದೇವಸ್ಥಾನಗಳು ಕಟ್ಕೊಂಡು ಇವತ್ತು ಲಾಭ ಮಾಡ್ಕೊಳ್ತಾ ಇದ್ದೀರಾ, ವ್ಯಾಪಾರಕ್ಕೆ ಇಟ್ಟಿದ್ದೀರಾ. ನಮ್ಮ ಪೂರ್ವಜರನ್ನ, ದೇವರು ಅನ್ನಲ್ಲ ನಾವು ಅದನ್ನ. ನಮ್ಮ ರಾಮ, ನಮ್ಮ ಕೃಷ್ಣ ನಮ್ಮೂರವ್ರು, ನಮ್ಮ ಟ್ರೈಬಲ್ ಜನ. ನೀವು ಇಷ್ಟೆಲ್ಲ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತಿದ್ದೀರಾ. ರಾಮ ಮಂದಿರದಿಂದ ಏನು ಅನಾಹುತ ಆಗುತ್ತೆ? ಯಾವ ಅನಾಹುತ ದಾರಿ? ಒಂದ್ ನಿಮಿಷ ದಾರಿ ಆಗುತ್ತೆ? ರಾಮ ಮಂದಿರದಿಂದ ಯಾವ ಅನಾಹುತಕ್ಕೆ ದಾರಿ ಆಗುತ್ತೆ? ನಾವ್ ಯಾವ್ದಾದ್ರು ಒಂದ್ ಕಡೆ ದೇವಸ್ಥಾನ ಮಾಡಿ ಬರ್ರಿ, ಕಾಣಿಕೆ ಕೊಡ್ರಿ, ಅದ್ ಮಾಡ್ರಿ, ನಿಮಗೆ ಮಕ್ಕಳು ಹುಟ್ಟಿಸ್ತೀವಿ, ನಿಮಗೆ ಇದು ಇಷ್ಟು ಲಕ್ಷ ಕೊಡ್ರಿ ಅಂತ ಹೇಳ್ತಿದೀವ. ದಿನ ಬೆಳಗಾದ್ರೆ ಮೋಸ, ದಿನ ಬೆಳಗಾದ್ರೆ ಅನ್ಯಾಯ. ಒಬ್ಬ ಹೋಗ್ತಾನೆ, ಒಬ್ಬ ಯಾರು ಎಲೆಕ್ಷನ್ಗೆ ನಿಲ್ಲೋನು, ಸ್ವಾಮಿಗಳೇ ನಾನು ಗೆಲ್ತೀನಿ ಅಂತ ನಾವು, ಇನ್ನೊಬ್ಬ ಹೋಗ್ತಾನೆ ಅವನಿಗೂ ಗೆಲ್ತೀಯ ಅಂತಾನೆ.
ಒಬ್ಬ ಸೋತೋಗ್ತಾನೆ, ಆಗ ಅವನೇನ್ ಹೇಳ್ತಾನೆ, ನಿನ್ ಗ್ರಹಚಾರ ಸ್ವಲ್ಪ ಕೆಟ್ಟಿತ್ತು, ಅದಕ್ಕೆ ನೀನ್ ಸೋತಿದ್ಯಾ ಅಂತ ಬಿಟ್ಟಿಲ್ಲ ನೀವು ತಾನೆ. ಒಪ್ಕೊಂಡ್ಬಿಡ್ತಾನೆ. ಬಿಟ್ಟಿಲ್ಲ ಅದನ್ನ ಆ ನಂಬಿಕೆನ ನೀವು ಯಾವ ಪ್ರೊಫೆಷನಲ್ ಇದ್ರಲ್ವಾ ರಾಜಕಾರಣದಲ್ಲಿ? ಹೌದು, ನಾವ್ ಯಾವತ್ತೂ ಅದ್ ಮಾಡಕ್ ಹೋಗಿಲ್ಲ. ಅಲ್ಲ, ನಿಮ್ಮ ಪ್ರೊಫೆಷನ್ ನಿಮ್ಮ ಅಕ್ಕಪಕ್ಕ ಇರ್ತಿದ್ರಲ್ಲ, ಹೌದು, ದಿನವೂ ಇದೇ ರೀತಿ ಸುಳ್ಳು ಹೇಳಿ ಅರಮನೆಗಳನ್ನ ಕಟ್ಕೊಂಡಿದ್ದಾರೆ. ಅದನ್ನೇ ನಾವು ಟೀಕೆ ಮಾಡೋದಷ್ಟೇ, ಬೇರೆ ಅಲ್ಲ, ಏನಿಲ್ಲ. ಟೀಕೆ ಮಾಡೋದಲ್ಲ. ಈ ತರ ಮಾಡೋದನ್ನ ಬಿಡಿಸ್ಬೇಕ, ಏನ್ ಮಾಡೋದು, ಬಿಡಿಸ್ಬೇಕಲ್ಲ. ಟೀಕೆ ಮಾಡೋ ಬರದಲ್ಲಿ ರಾಮನ ಟೀಕೆ ಮಾಡ್ತಾ ಇದ್ದೀರಲ್ಲ, ಇದು ರಾಮನ ಸಮಸ್ಯೆ ಹೆಸರಲ್ಲಿ ಆಗಿರೋದು. ಮಾಡೋದ್ರಿಂದ ರಾಮನಿಗೆ ಅಲ್ಲ, ಹೇಳ್ತಾರೆ. ನಿಮ್ಗೆ ಏನಂದ್ರೆ ಅವರವರ ಜೀವನ, ಅವರವರ ಪ್ರಯಾಣ. ಒಂದೇ ನಿಮಿಷ, ನಿಮ್ಮಂಗೆ ಮಾತಾಡ್ತಾ ಇದ್ದವರೊಬ್ರು ಇತ್ತೀಚೆಗೆ ತುಂಬ ವಿವಾದ ಆದಾಗ ಮಕ್ಕಳಾಗಿಲ್ಲ ಅಂತ ಹೆಂಡತಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡೋದಕ್ಕೆ ಕಳಿಸಿದ್ರು ಅಂತ ಬಂತು. ಮೊನ್ನೆ ನಾವು ಮಾತಾಡ್ತಾ ಇದ್ವಿ, ಕೃಷ್ಣಪ್ಪ ಅಂತ RSSನ ಹಿರಿಯ ಪ್ರಚಾರಕರು. ಅವರ ಇಡೀ ಜೀವನ ಕಳೆದಿದ್ದು ಹಿಂದುತ್ವ, ಹಿಂದೂಗಳ ಒಗ್ಗಟ್ಟುವಿಕೆ, ಅದರ ಮೇಲೆ ಕಳೆದು ಲಾಸ್ಟಿಗೆ ವಿಲ್ ಬರೆದಿಟ್ಟವರು, ನನ್ನ ದೇಹವನ್ನು ಆಸ್ಪತ್ರೆಗೆ ದಾನ ಮಾಡಿ ನಂದು ಯಾವುದೇ ಶ್ರಾದ್ದ ಗಿದ್ದ ಮಾಡಬಾರ್ದು ಅಂತ ಕೃಷ್ಣಪ್ಪ ಅವರು ಬರೆದಿಟ್ರು. ನಿಮ್ಮ ಯಾಕೆ ಹೇಳಿ ಅರ್ಥ ಮಾಡ್ಕೊಂಡಿದ್ದಾರೆ ಬದುಕನ್ನ. ಅರ್ಥ ಮಾಡ್ಕೊಂಡ್ರು ಧರ್ಮ ಮತ್ತು ಕತ್ತೆ ಮತ್ತು ಧರ್ಮ ಅಂತ ಒಬ್ರು ನಮ್ಮ ಅರ್ಥ ಮಾಡ್ಕೊಂಡ್ರು ಜೀವನ ಏನು ಅಂತ. ಅದಕ್ಕೆ ಬರೆದಿಟ್ರು ಅವರು, ನನ್ನ ದೇಹನ ಆಸ್ಪತ್ರೆಗೆ ದಾನ ಮಾಡ್ಬಿಡಿ, ಶ್ರಾದ್ದ ಮಾಡ್ಬಿಡಿ ಅಂತ. ಹಂಗೆ ಅನಂತಮೂರ್ತಿ ಅವರು ನಿಮ್ಮಂಗೆ ಮಾತಾಡ್ಕೊಂಡಿದ್ರು. ನೀವು ಏನೋ ಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಎಲ್ಲ ಬರೆದ್ರು ಅವರು. ಅಂತಿಮವಾಗಿ ಮಾಧ್ವರಿಂದ ನನ್ನ ಅಂತ್ಯ ಸಂಸ್ಕಾರ ಮಾಡಿಸಿ ಅಂತ ಬರೆದಿಟ್ರು ಅಲ್ವಾ? ಅವರು ಅರ್ಥ ಗೊತ್ತಿಲ್ಲ, ಅದು ಬರ್ದಿರ್ಬಹುದು. ಮನುಷ್ಯ ಹೆಂಗ್ ಚೇಂಜ್ ಆಗ್ತಾನೆ ಅವ್ರೇನು ಮೇಲಿಂದ ಇಳಿದು ಬಂದಿದಾರ? ಹಂಗೆ ಬದಲಾವಣೆ ಅವರವರ ಜೀವನ, ಅವರವರ ಪ್ರಯಾಣ. ಅದು ಅವರವ್ರ ಜೀವನ, ಅವರವರ ಪ್ರಯಾಣ. ಪ್ರತಿ ಹೆಜ್ಜೆಗೂ ಒಂದೊಂದು ರಿಯಲೈಸೇಷನ್ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮಂಗೆ ಮಾತಾಡ್ತಿದ್ರು, ಯು ಆರ್ ಅನಂತಮೂರ್ತಿಗಳು ನಿಮ್ಮಂಗೆ ಮಾತಾಡ್ತಿದ್ರು. ಅವ್ರು ಬರೆದಿರೋ ಕಾದಂಬರಿಗಳನ್ನು ನೋಡಿ, ಅವ್ರ ಭಾಷಣಗಳನ್ನು ಎಲ್ಲ ನಿಮ್ಮಂಗೆ ಇದ್ರು ಅವರು. ಅಂತಿಮವಾಗಿ ಶಾಸ್ತ್ರೋಕ್ತವಾಗಿ ಮಾಧ್ವರ ಪುರೋಹಿತರಿಂದ ನನ್ನ ಅಂತ್ಯ ಸಂಸ್ಕಾರ ಅವ್ರು ಬರ್ದಿಲ್ಲ, ಅವ್ರ ಪತ್ನಿ ಆ ತರ ಅವರೆಲ್ಲ ಬಂದು ಒತ್ತಡ ತಂದಾಗ ಮಾಡಿದೆ ಅಂತ ಹೇಳಿದ್ದಾರೆ. ಅವ್ರ ಪತ್ನಿಗೆ ಕೇಳಿದ್ವಿ ನಾವು. ಅವ್ರು ಬರ್ದಿಲ್ಲ. ಆದ್ರೆ ಜನ, ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಬಿಜೆಪಿಯಿಂದ ಎಚ್ ಎನ್ ಚಂದ್ರಶೇಖರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಿಮ್ಮ ಮೇಲಿರುವ ಒಂದೇ ಒಂದು ಆರೋಪ ಅಂದರೆ ರಾಮ ಮಂದಿರವನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದೀರಿ ಅಂತ. ಒಂದೇ ಒಂದು ಆರೋಪ ಅಲ್ಲ, ಹಲವು ಆರೋಪಗಳ ಪೈಕಿ ಇದೊಂದು. ಐ ಸ್ಟ್ಯಾಂಡ್ ಕರೆಕ್ಟೆಡ್. ಈ ಮಂತ್ರಾಕ್ಷತೆ ಹಂಚೋದಕ್ಕೆ ಒಂದು ಹೋಬಳಿಯ ಉಸ್ತುವಾರಿ ವಹಿಸ್ಕೊಂಡಿದ್ದರೆ 118 ಗ್ರಾಮಗಳು ಬರ್ತದೆ. ಅದರಲ್ಲಿ ಈವನ್ ದಲಿತರ ಕಾಲೋನಿಗಳಿಗೂ ಹಂಚಕ್ಕೆ ಹೋಗಿದ್ವಿ. ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕೆಲವು ಮನೆಗಳಿಗೆ ಬೀಗ ಹಾಕಿ ಊರಿಗೋಗಿರ್ತಕ್ಕಂತಹ ದಲಿತರು ವಾಪಸ್ ಬಂದ ಮೇಲೆ ಮತ್ತೆ ಫೋನ್ ಮಾಡಿ, ನೀವೇ ಬಂದ ಮನೆಗೆ ತಲುಪಿಸ್ತೀರಾ, ನಾವೇ ಬರಬೇಕಾ ಅಂತ ಕೇಳೋಗಾಗಿದೆ. ಅವ್ರ ಮನೆಗೆ ಹೋದ್ರೆ ಒಳಗಡೆ ಮುಖ ತೊಳ್ಕೊಂಡು ಬಂದ್ಬಿಟ್ಟು ಸೆರಗೋಟಿ ತಗೊತಾ ಇದ್ದಾರೆ ಮಹಿಳೆಯರು. ಎಂಥ ಭಕ್ತಿಭಾವ! ನನ್ನ ಇಡೀ ಜೀವನದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದ ವಿಷಯಕ್ಕೆ ಇಡೀ ಹಳ್ಳಿ ರಾಜಕೀಯವನ್ನು ಬಿಟ್ಟು ಒಂದಾಗಿದೆ ಇವತ್ತು ಅಂತ ಹೇಳಿದ್ರೆ ಅದು ಈ ಕಾರಣಕ್ಕೋಸ್ಕರ. ಯಾವ ಗ್ರಾಮದಲ್ಲೂ ನನಗೆ ಕಾಂಗ್ರೆಸ್ ಅವ್ರು ಕಾಣ್ತಾ ಇಲ್ಲ, ದಳದವ್ರು ಕಾಣ್ತಾ ಇಲ್ಲ, BJP ಅವ್ರು ಕಾಣ್ತಾ ಇಲ್ಲ. ರಾಮ 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 ರಾಮ. ನೀವು ಏನು ನಿಮಗೆ ದೃಶ್ಯಗಳಿಗೆ ಏನು ಕಾಣ್ತಾ ಇದೆ TV ಮಾಧ್ಯಮದವ್ರಿಗೆ, ಅದರ 90% ಹೆಚ್ಚು ಇವತ್ತು ಭಾವನೆಗಳು ಪ್ರತಿ ಗ್ರಾಮದಲ್ಲಿ ಹುಟ್ಟುಕೊಂಡಿದೆ. ಕಾರಣ ಏನು ನೋಡಿ, ಇದು ಮೈಥಾಲಜಿಯೋ ಅಥವಾ ಹಿಸ್ಟ್ರಿಯೋ ಅಂತ ಜಿಜ್ಞಾಸೆ ಬಂದಾಗ ವಾಲ್ಮೀಕಿಯವರು, ಮಹರ್ಷಿಗಳು ಎಂತಹ ದಾರ್ಶನಿಕರು ಅಂತ ಹೇಳಿದ್ರೆ, ಅವರು ಯಾವುದನ್ನು ಮೈಥಾಲಜಿ ಬರೀಲಿಲ್ಲ, ಪ್ಯೂರ್ ಪೊಲಿಟಿಕಲ್ ಹಿಸ್ಟ್ರಿ ಬರೆದ್ರು ಅವರು. ರಾಮಾಯಣ ಅಂತಕ್ಕಂಥದ್ದು ಹೆಸರು. ರಾಮಾಯಣ ಅಂದ್ರೇನು? ರಾಮನ ಅಲೆದಾಟ. ಅದು ರಾಮನ ದಿಗ್ವಿಜಯ ಅಲ್ಲ, ಅಲೆದಾಟ. ಯಾಕೆ? ಯಾವುದು ಒಂದು ಭರತ ಖಂಡ ಅಥವಾ ರಾಷ್ಟ್ರ ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಇತ್ತು ಆಗಿನ ಕಾಲದಲ್ಲಿ, ಅದಕ್ಕೆ ಮೂರ್ತಿ ರೂಪ ಕೊಟ್ಟಿದ್ದು ಶ್ರೀರಾಮಚಂದ್ರ. ನೀವು ನೋಡ್ಕೊಂಬನ್ನಿ ಎಷ್ಟು ಪೊಲಿಟಿಕಲ್ ಅಂತ ಹೇಳಿ. ಮತ್ತೆ ರಾಮನ ಬಗ್ಗೆ ಏನನ್ನು ಹೇಳೋಕೆ ಹೋದ್ರೂ ಅದು ನಿಜವಾದ ಸ್ತೋತ್ರ ಯಾಕಾಗ್ತಿತ್ತು ಅಂತ ಹೇಳಿದ್ರೆ, ಅದು ರಾಮನ ಶ್ರೇಷ್ಠತೆಯಿಂದ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ರಾಮ ಶ್ರೇಷ್ಠ ರಾಜ ಇರ್ಬೋದು, ಶ್ರೇಷ್ಠ ತಂದೆ ಇರ್ಬೋದು, ಅಥವಾ ಶ್ರೇಷ್ಠ ಸಹೋದರ ಇರ್ಬೋದು, ಶ್ರೇಷ್ಠ ಮಗ ಇರ್ಬೋದು, ಆದರೆ ಶ್ರೇಷ್ಠ ಶತ್ರು ಅಂತ ಹೇಳಿದ್ರು ರಾಮನಿಗೆ. ಇದು ಜಗತ್ತಲ್ಲಿ ಯಾರಿಗೂ ಈ ಪಟ್ಟ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ತನ್ನನ್ನು ಕೊಲ್ಲೋಕೆ ಬಂದಂತಹ ಶತ್ರುನೂ ಕೂಡ ಗೌರವ ಕೊಡಬೇಕು ಅನಿಸಿತ್ತು ರಾಮನಿಗೆ. ರಾಮರಾವಣ ಯುದ್ಧ ನಡೀತಾ ಇತ್ತು, ಇಂದ್ರಜಿತ್ತದು ವಧೆಯಾಗೋಗುತ್ತೆ ಯುದ್ಧದಲ್ಲಿ, ಅವನ ಹೆಣ ಬಿದ್ದಿರುತ್ತೆ ಅದರೊಳಗಡೆಗೆ. ಅವನ ಹೆಂಡತಿ ಸುಲೋಚನ ಚಿತೆ ಇಟ್ಕೊಂಡು ಅದ್ರ ಮುಂದೆ ಕಾಯ್ತಾ ಕೂತಿರ್ತಾಳೆ ಗಂಡನ ಹೆಣಕ್ಕೋಸ್ಕರ. ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಗ ಅವಳು ರಾವಣನ ಹತ್ರ ಹೋಗಿ ಗೋಳಾಡಿ ಬರ್ತಾಳೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಹೆಣ ತಗೊಂಬನ್ನಿ ಅಂತೇಳಿ. ಆಗ ರಾವಣವನ್ನು ಮಾತಾಡ್ತಾನೆ, ತಗೊಂಬರ ಕ್ಯಾಲ್ಕುಲೇಟ್ ಯಾಕೆಂದ್ರೆ ರಾಮನ ಸೈನ್ಯದೊಳಗಡೆಗೆ ಹೆಣ ಬಿದ್ದಿರುತ್ತೆ. ರಾವಣವನ್ನು ಮಾತಾಡ್ತಾನೆ, ಸುಲೋಚನ ನೀನು ಧೈರ್ಯವಾಗಿ ಹೋಗು ರಾಮನ ಹತ್ರ, ನಿನಗೇನು ತೊಂದರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಅಲ್ಲಿರೋದು ಶ್ರೀರಾಮಚಂದ್ರ, ನಿನಗೆ ಗೌರವ ಕೊಡ್ತೇನೆ ಅಂತೇಳಿ. ಸುಲೋಚನ ಮಧ್ಯರಾತ್ರಿ ಒಬ್ಬಳೇ ಹೋಗ್ತಾಳೆ. ರಾಮ ಅವಳನ್ನು ಆದರದಿಂದ ಸತ್ಕರಿಸ್ತಾನೆ, ಗೌರವ ಕೊಡ್ತಾನೆ. ಆ ಇಂದ್ರಜಿತನ ಹೆಣವನ್ನು ಗೌರವಪೂರ್ವಕವಾಗಿ ವಾಪಸ್ ಕೊಟ್ಟು ಕಳಿಸ್ತಾನೆ.
ರಾವಣನ ಬಾಯಲ್ಲಿ ಬಂದಂಥ ಅಷ್ಟು ಶ್ರೇಷ್ಠವಾದ ಶತ್ರು ಕೂಡ ರಾಮ ಅಂತೇಳಿ. ಇಂತಹ ಗುಣಗಳನ್ನು ಮೈಗೂಡಿಸ್ಕೊಂಡು ಬಂತಲ್ಲ ಈ ಭರತ ಭೂಮಿ, ಜನರಿಗೆ ಅದಕ್ಕೆ ಇವತ್ತು ಇಷ್ಟೊಂದು ಇಷ್ಟ ಆಗಿರ್ತಕ್ಕಂಥದ್ದು. ರಾಮ ಇಡೀ ಭರತಖಂಡವನ್ನು ಪೊಲಿಟಿಕಲ್ ಆಗಿ ಒಂದು ಮಾಡ್ಲಿಕ್ಕೆ ಹೋದ. ನೋಡಿ, ಅವನು ಇದಕ್ಕೆ ಅಜ್ಞಾತವಾಸಕ್ಕೆ ಹೊರಟಾಗ ಅವನು ಕೋಸಲ ರಾಜ್ಯದಲ್ಲೇ ಇರ್ಬೋದಾಗಿತ್ತು, ಒಳ್ಳೊಳ್ಳೆ ಅರಣ್ಯಗಳಿದ್ವು ಅಲ್ಲಿ. ಯಾಕೆ ದಡದಡದಂತ ಓಡ್ ಬಂದ? ಕೇವಲ 5 ದಿನದಲ್ಲೇ ಅವನು ಇದಕ್ಕೆ ಬಂದಿದ್ದ, ಚಿತ್ರಕೂಟಕ್ಕೆ ಬಂದಿದ್ದ. 200 ಕಿಲೋಮೀಟರ್ ಧಾವಿಸ್ ಬಂದಿದ್ದ. ಏನಕ್ಕೆ ಬಂದಿದ್ದ? ಯಾವುದೋ ಒಂದು ಪೊಲಿಟಿಕಲ್ ಮಿಷನ್ ಮೇಲೆ ಹೊರಟಿದ್ದ ಅವನು. ಅದಾದ್ಮೇಲೆ ದಂಡಕಾರಣ್ಯಕ್ಕೆ ಬಂದ, ಅದಾದ್ಮೇಲೆ ಚಿತ್ರಕೂಟಕ್ಕೆ ಬಂದ, ಭಾರತವನ್ನು ಒಂದುಗೂಡಿಸಿದ. ಆದ್ದರಿಂದ ರಾಮನ ಹೆಸರಿನಲ್ಲಿ ಪಾಲಿಟಿಕ್ಸ್ ಫೈನ್ ಅಂತ ಅಲ್ಲ, ಪೊಲಿಟಿಕ್ಸ್ ವಿಷಯ ಮಾತಾಡ್ತಿಲ್ಲ ನಾನು, ಆದರ್ಶ ಗುಣಗಳ ಬಗ್ಗೆನೇ ಮಾತಾಡ್ತಿದ್ದು. ಇವತ್ತು ಇಡೀ ಜಗತ್ತಿಗೆ ಆದರ್ಶದ ಸಂದೇಶ ಯಾರಾದ್ರೂ ಕೂಡ ಸಾಧ್ಯ ಆದ್ರೆ, ನಾನು ಅವತ್ತೇ ಹೇಳ್ತಾ ಇದ್ದೆ, ಇಡೀ ಜಗತ್ತಲ್ಲಿ ಯಾವ ಪೊಲಿಟಿಕ್ಸ್ ನೋಡಿದ್ವಿ ನಾವು? ಅಣ್ಣ ತಮ್ಮನ ಕೊಲ್ತಕ್ಕಂಥದ್ದು, ಮಗ ತಂದೆನ ಕೊಲ್ತಕ್ಕಂಥದ್ದು. ಆದ್ರೆ ರಾಮ ತಂದೆಯ ಮಾತಿಗೋಸ್ಕರ, ಮಾತು ಅವನು ಹೇಳಿಲ್ಲ, ಮಾತಿಗೋಸ್ಕರವೇ ತನ್ನ ರಾಜ್ಯವನ್ನು ಬಿಟ್ಟಾಕಿ ಹೊರಟೋದ. ಅವನ ತಮ್ಮಂದಿರು ಆಲ್ ದಟ್ ಇಸ್ ಅಕ್ಸೆಪ್ಟೆಡ್ ರೀ. ನೀವು ಆ ರಾಮನನ್ನ ಬಳಸ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ಎಲ್ಲದಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಆರೋಪ. ಒಂದು ರಾಮನನ್ನ ಬಳಸ್ಕೊಳ್ಳೋದು ಅಂತ ಹೇಳಿದ್ರೆ ಈ ಸಂಸ್ಕೃತಿಯನ್ನು ಜೊತೆಲಿ ಹೋಗ್ತಿರ್ತಕ್ಕಂಥವ್ರು ನಾವು. ಒಂದು ಎರಡನೇ ಪೊಲಿಟಿಕಲ್ ಆಗಿ ನೋಡ್ಬೇಕಂತ ಹೇಳಿದ್ರೆ ಎಲ್ಲ ಅರ್ಹತೆಯೂ ನಮ್ಗಿದೆ. ನಮ್ಮ ಪಕ್ಷ ಇನ್ನೂ ನಾವು ಕನಸೇ ಕಂಡಿದ್ದಾಗ, ಅಧಿಕಾರದ ಕನಸಲ್ಲಿ ಕಂಡಿದ್ದಾಗ 84ರಲ್ಲೂ ಕೂಡ ರಾಮ ಮಂದಿರವೇ ನಮ್ಮ ಏನು ದಿಕ್ಸೂಚಿಯಾಗಿತ್ತು. 1989ರಿಂದ ಪ್ರತಿ ಮ್ಯಾನಿಫೆಸ್ಟೋದಲ್ಲಿ ಇದೆ. ಆವತ್ತಿಂದ ಇವತ್ತಿನ ತನಕ ಭಾರತೀಯ ಜನತಾ ಪಕ್ಷ ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ 10%. ಇಡೀ ಎಲ್ಲ ಪಕ್ಷಗಳು ಸೇರಾಗಿಲ್ಲ. ಅದು ಇವ್ರು ಮಾಡಿದ್ದೇನು? ರಾಮ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಕೋರ್ಟ್ಗೆ ಹೋದ್ರು, ರಾಮ ಮಂದಿರ ಆಗಲೇಬಾರ್ದು ಅಂತ ಹೋದ್ರು, ರಾಮನಿಗೆ ಬೀಗ ಹಾಕಿಸಿ ರಾಮನ ಕಿತ್ತು ಬಿಸಾಕಿ ಅಂತ ನೆಹರು ಹೇಳಿದ್ರು. ಅದೇ ಜಾಗದಲ್ಲಿ ಮತ್ತೆ ಮಸೀದಿ ಕಟ್ತೀವಿ ಅಂತೇಳಿ PV ನರಸಿಂಹರಾವ್ ಅವರು ಹೇಳಿದ್ರು. ಯಾವುದು ಆಗಲೇಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿಂತ್ಕೊಂತು. ಕ್ಷಣಕ್ಕೂ ಅಡಿಗೂ ರಾಮ ಮಂದಿರ ಆಗಲೇಬಾರ್ದು, ರಾಮ ಇಲ್ವೇ ಇಲ್ಲ ಅಂತ ಹೋದರು ಇವರು. ಕ್ಷಣಕ್ಕೂ ನಮ್ಮ ಜೀವನ ಧ್ಯೇಯ ಮಾಡಿಕೊಂಡು ರಾಮ ಮಂದಿರ ಆಗಲೇಬೇಕು ಅಂತ ಹೋದವರು ನಾವು ತಗೋಬೇಕ್ರಿ. ಇಲ್ಲಿ ಪೊಲಿಟಿಕಲ್ ಮೈಲೇಜು ಒಂದು, ಇನ್ನೊಂದು ಇದು ಇಡೀ ದೇಶದ ವೆರಿ ಕ್ಲಿಯರ್, ಬ್ಲಂಟ್ ಅಂಡ್ ಕ್ಲಿಯರ್. ಪ್ರಶಾಂತ್, ನಾವಲ್ದೆ ಇನ್ಯಾರು ತಗೋತಾರ ಪೊಲಿಟಿಕಲ್? 96-98ರಲ್ಲಿ ಅಧಿಕಾರ ಹಿಡಿಯೋದಕ್ಕೋಸ್ಕರ ರಾಮನನ್ನ ಪಕ್ಕದಲ್ಲಿ ಇಟ್ಟಿದ್ರು. ಎಸ್, ಅವಾಗಿರ್ಲಿಲ್ಲ ನಿಮ್ಮ ಜನ. ನಾನು ಹೇಳಿದೆ, ನಾನು 89ರಿಂದ ಪ್ರತಿ ಇದ್ರೊಳಗಡೆ ಕೂಡ ಇದೆ ನಮ್ಮ ಮ್ಯಾನಿಫೆಸ್ಟೋ. ನೋಡ್ಕೊಂಬನ್ನಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ 83ರಲ್ಲಿ ವಿಶ್ವ 98-90ರಲ್ಲಿ ಅಧಿಕಾರ ಹಿಡಿಯುವಾಗ ರಾಮನನ್ನ ಪಕ್ಕದಲ್ಲಿ ಇಟ್ಟಿರಲಿಲ್ವಾ? ಯಾವುದೇ ಒಂದು ಮ್ಯಾನಿಫೆಸ್ಟೋ ವಿತೌಟ್ ದಟ್, ಒಂದೇ ಒಂದು ಮ್ಯಾನಿಫೆಸ್ಟೋ ನಮ್ಮನ್ನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿಂದ ಕೂಡ ಇವತ್ತಿಗೂ ಕೂಡ ನೋಡಿ, ರಾಮ ಮಂದಿರವನ್ನು ಅಷ್ಟೊಂದು ನೀವು ಏನು ತೀರ್ಪು ಬಂದಾಗೋಗಿದೆ, ಜನ ಒಪ್ಕೊಂಡಾಗೋಗಿದೆ, ರಾಮ ಮಂದಿರ ಆಗೋಗ್ತಾ ಇದೆ. ಈಗಲಾದ್ರೂ ಮಾನಸಿಕತೆ ಬದಲಾವಣೆ ಆಯ್ತಾ? ಅವರು ಉದ್ಧವ್ ಠಾಕ್ರೆ ಹೇಳ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಗೋದ್ರ ಹತ್ರ ಹತ್ಯಾಕಾಂಡ ಜನಗಳೇ ನಿಮ್ದು ಅಂತೇಳಿ. ಇನ್ನೊಬ್ಬ BR ಪಾಟೀಲ್ ಹೇಳ್ತಾರೆ ಅಲ್ಲಿಗೆ ಬಾಂಬ್ ಆಗ್ತೀವಿ ಅಂತೇಳಿ. ಹರಿಪ್ರಸಾದ್ ಅಂತ ಹೇಳ್ತಾರೆ ನಿಮ್ಮ ಕಗ್ಗೊಲೆಗಳಾಗ್ತವೆ ಅಂತೇಳಿ. ಯಾವ ಮಾನಸಿಕತೆ ಇವತ್ತು ಒಂದು ಒಳ್ಳೆ ಅವಕಾಶ ಇತ್ತು ಕಾಂಗ್ರೆಸ್ಗೆ. ಯಾವ ಶಬಾನು ತೀರ್ಪಿನಲ್ಲಿ ಸಂವಿಧಾನವನ್ನು ತಿದ್ದುಬಿಟ್ಟು ಒಂದು ಶರಿಯಾ ಕಾನೂನಿನ ಪರ ನಿಂತ್ಕೊಂಡಿದ್ರು. ಇವತ್ತವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು. ಹೌದೌದು, ನಾವು ಕೇವಲ ಒಂದರ ಪರವಾಗಿ ನಿಂತಿಲ್ಲ, ಇವತ್ತು ಸಂಸ್ಕೃತಿಯ ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತಲ್ಲ. ಇಂತಹ ಅದ್ಭುತ ಅವಕಾಶವನ್ನು ಹಾಳು ಮಾಡ್ಕೊಳ್ಳೋದ? ನೀವು ಮದರ್ ತೆರೇಸಾಗೆ ಸೆಂಟೂಟ್ ಕೊಡೋದಕ್ಕೆ ನೀವು ಹೋಗೋಕ್ಕಾಗಲಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಸರ್ಕಾರದಿಂದ ಅಫಿಷಿಯಲ್ ಲೆಟರ್ ಬರೆದ್ರು, ನನ್ನಿಂದ ನಾನು ಪ್ರತಿನಿಧಿ ಕಳಿಸ್ಕೊಡ್ತಾ ಇದ್ದೀನಿ, ನಾನು ಬರೋಕ್ಕಾಗ್ತಿಲ್ಲ ವ್ಯಾಟಿಕನ್ಗೆ ಅಂತ ಹೇಳಿ. ಒಂದು ಕ್ರಿಶ್ಚಿಯನ್ ಧರ್ಮದ ಇದ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇದೆ. ಇವತ್ತು ಇಡೀ ಜಗತ್ತಿನ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆ ಆಗ್ತಾ ಇದೆ. ಒಬ್ಬರನ್ನ ಕಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನೀವಂತೂ ಬರೋದಿಲ್ಲ. ಖರ್ಗೆ ಅವ್ರನ್ನ ಯಾರೊಬ್ಬರು ಕಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಏನು ಅಚೀವ್ ಮಾಡ್ತಿದ್ರಿ ಇದ್ರೊಳಗಡೆಗೆ? ನೆಹರು ಅವರ ಕಾಲದಲ್ಲಿ 1949ರಿಂದ ಹಿಂದೂ ಧರ್ಮವನ್ನು ನೇರವಾಗಿ ನೀವು ನಾಶ ಮಾಡೋಕ್ಕೆ ಹೊರಟ್ರಲ್ಲ. ಅದು ರಾಮ ಮಂದಿರದ ಏನು ರಾಮಲಲ್ಲಾ ವಿಚಾರ ಇರ್ಬೋದು, ಬೀಗ ಹಾಕ್ಸಿದಿರ್ಬೋದು, ಹಿಂದೂ ಬಿಲ್ ಕೋಡ್ ಇರ್ಬೋದು, ಪ್ರತಿಯೊಂದರಲ್ಲೂ ನೀವು ಇದನ್ನ ಮಾಡ್ಕೊಂಡೇ ಹೋದ್ರಲ್ಲ. ಈ ಧರ್ಮದ ಪರವಾಗಿ, ಸಂಸ್ಕೃತಿ ಪರವಾಗಿ ಒಂದು ಉದಾಹರಣೆ ಕೊಡಿ. ಜಸ್ಟ್ ಗಿವ್ ಮಿ ಒನ್ ಎಕ್ಸಾಂಪಲ್, ಇನ್ಕ್ಲೂಡಿಂಗ್ ಸೋಮನಾಥ. ಯು ನೆವರ್ ಸ್ಟುಡ್ ಫಾರ್ ದಿ ಸಂಸ್ಕೃತಿ, ಯು ನೆವರ್ ಸ್ಟುಡ್ ಫಾರ್ ಹಿಂದೂಯಿಸಮ್. ಬರೀ ಅಪೋಸ್ ಮಾಡಿಕೊಂಡು ನಾಶವನ್ನೇ ಮಾಡಕ್ ಹೋಗಿದ್ರಿ. ನಿಮ್ಗೇನು ನೈತಿಕತೆ ಇದೆ ಇವತ್ತು BJP ಬಗ್ಗೆ ಮಾತಾಡೋದಕ್ಕೆ? ನಮ್ಮ ಪಕ್ಷ ಹುಟ್ಟೋದಕ್ಕಿಂತ ಮುಂಚೆ ಅದೇ ತತ್ವ, ಅದೇ ಸಿದ್ಧಾಂತ, ಅದೇ ನಂಬಿಕೆ ಇವತ್ತು ಕೂಡ ಇನ್ನು 100 ವರ್ಷ ಬಂದರೂ ಕೂಡ ನಮ್ಮ BJPದು ಒಂದೇ ತತ್ವ, ಒಂದೇ ಸಿದ್ಧಾಂತ. ಅದು ಆರ್ಟಿಕಲ್ 370 ಇರ್ಬೋದು, ತ್ರಿಬಲ್ ತಲಾಕ್ ವಿಚಾರ ಇರ್ಬೋದು, ರಾಮನ ವಿಚಾರ ಇರ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ ನಮ್ಮ ಸಂಸ್ಕೃತಿ ಉಳಿಸ್ತಕ್ಕಂಥ ವಿಚಾರ ಇರ್ಬೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಚಾರ ಇರ್ಬೋದು. ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ನಮ್ಮ ಸಂಸ್ಕೃತಿ. ಅದು ನಮ್ಮ ಸಂಸ್ಕೃತಿನ ಉಳಿಸೋದು ಕೂಡ ಇದು ನಮ್ಮದೇ. ಇದು ಹಾಗಾಗಿ ಎಲ್ಲ ಅಧಿಕಾರ ಕ್ಲಿಯರ್ ಇದ್ದಾರೆ. ಪೊಲಿಟಿಕಲ್ ಮೈಲೇಜ್ ನಾವು ತಗೊಳ್ಳದೆ ಇನ್ಯಾರು ತಗೋಬೇಕು ಅಂತಾರೆ. ಸ್ವತಂತ್ರ ನಂತರ ನಮ್ಮ ಭಾರತ ದೇಶದಲ್ಲಿ 2 ಹೋರಾಟ ನಡೀತು. ಒಂದು ಎಮರ್ಜೆನ್ಸಿ ಪೀರಿಯಡ್ನ ವಿರುದ್ಧವಾದ ಹೋರಾಟ, ಎರಡನೇದು ರಾಮ ಮಂದಿರ ಹೋರಾಟ. ರಾಮ ಮಂದಿರ ಹೋರಾಟದಲ್ಲಿ ಜನಸಂಘ ಇರ್ಬೋದು, ಮತ್ತು ಸಂಘ ಪರಿವಾರ ಇರ್ಬೋದು, VHP ಇರ್ಬೋದು, ಸಂಘಟಿತರಾಗಿ ಹೋರಾಟ ಮಾಡಿ BJP ಕೂಡ ಸಂಘಟನೆ ಆಯಿತು. ಆ ಸಂದರ್ಭದಲ್ಲಿ ಖಂಡಿತ ಇವತ್ತು ಏನು ನಾಳೆ ಪ್ರತಿಷ್ಠಾಪನೆ ಆಗ್ತಿದೆ ಭವ್ಯ ಮಂದಿರ ಆಗಿ, ಇದಕ್ಕೆಲ್ಲ ಕಾರಣ ಕೂಡ BJPಯ ಪಾತ್ರನೂ ಇದೆ, VHP ಇದೆ, RSS ಇದೆ, ಜನಸಂಘದಿದೆ. ಎಲ್ಲರೂ ಕೂಡ
ನಮ್ಮ ಸಂಸ್ಕೃತಿನ ಉಳಿಸಲು ಹೊರಟಿದ್ದಾರೆ. ನಾವು ಕೂಡ ಹೆಮ್ಮೆ ಪಡ್ತಾ ಇದ್ದೀವಿ. ನಮ್ಮ ದೇಶದ ಎಲ್ಲ ಹಿಂದೂಗಳು, ನಮ್ಮ ದೇಶದಲ್ಲಿರತಕ್ಕಂಥ ಎಲ್ಲ ಧರ್ಮದವರು ಕೂಡ ಹೆಮ್ಮೆ ಪಡಬೇಕು. ಯಾಕಂದರೆ ಸಂಸ್ಕೃತಿ ನಮ್ಮ ಪುರಾತನ ಒಂದು ಇದರಲ್ಲಿ ನಾಗರಿಕತೆಯಲ್ಲಿ ಉಳಿದಿರೋದು, ಕುರುಹು ಇರೋದು ನಮ್ಮದೇ ಹಿಂದೂ ಧರ್ಮದ. ನಾಳೆ ಏನು ಆಗ್ತಾ ಇದೆ, ಇದು 6-7 ಸಾವಿರ ವರ್ಷಗಳ ಒಂದು ದೇವಸ್ಥಾನದ ಪುನರುತ್ಥಾನ ಆಗಿರೋದು. ಇದಕ್ಕೆಲ್ಲ ಖಂಡಿತ ನಾವು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕು. ಚಂದ್ರಶೇಖರ್ ಅವರು ಇದ್ದಿದ್ರಲ್ಲೇ ನೇರವಾಗಿ ಹೇಳ್ತಾರೆ ಅದನ್ನು. ಬಿ ಜೆ ಪಿ ಅದನ್ನು ಅಪ್ಫ್ರಂಟಾಗಿ ಮೊದಲಿಂದ ಹೇಳ್ತಾ ಇದೆ. ಆದರೆ ಇತಿಹಾಸವೂ ಕೂಡ ಹೇಳುತ್ತೆ. 81ರಲ್ಲಿ ಈ ಹೋರಾಟ ವಿಶ್ವ ಹಿಂದೂ ಪರಿಷತ್ ಶುರು ಮಾಡಿದಾಗ ಬಿ ಜೆ ಪಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಹೋರಾಟದ ಜೊತೆ ಕಾಣಿಸ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಅವರು ಅಂತ ಇದ್ರು, ಇದು ಧಾರ್ಮಿಕ ಹೋರಾಟ, ರಾಜಕೀಯ ಪಕ್ಷವಾಗಿ ನಾವು ಯಾಕೆ ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. 85ರಲ್ಲಿ ದಿಲ್ಲಿಯ ವಿಜ್ಞಾನ್ ಭವನದಲ್ಲಿ ಧರ್ಮ ಸಂಸತ್ ಸಭೆಯನ್ನು ಅಶೋಕ್ ಸಿಂಘಲ್ ಅವರು ಕರೆದಾಗ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬಿ ಜೆ ಪಿ ಅದರಲ್ಲಿ ಪಿಕ್ಚರಲ್ಲೇ ಇರಲಿಲ್ಲ. 2 ಸಂಸದರನ್ನು ಹೊಂದಿರತಕ್ಕಂಥ ಪಕ್ಷವಾಗಿತ್ತು. 89ರ ಪಾಲಂಪುರ್ ಬಿ ಜೆ ಪಿಯ ಅಧಿವೇಶನದವರೆಗೂ ಬಿ ಜೆ ಪಿ ಈ ಹೋರಾಟದಲ್ಲೇನು ಪಾಲ್ಗೊಂಡಿಲ್ಲ. ವಿಶ್ವ ಹಿಂದೂ ಪರಿಷತ್ RSS ಈ ಹೋರಾಟವನ್ನು ನಡೆಸ್ತಾ ಇತ್ತು. 89ರಲ್ಲಿ RSSನ ಭಾವರಾವ್ ದೇವರಸ್ ಬಿ ಜೆ ಪಿಯವ್ರಿಗೆ ಹೇಳಿದರು, ಈ ಹೋರಾಟದಲ್ಲಿ ನೀವು ಪಾಲ್ಗೊಳ್ಳಿ. ಯಾಕೆ ಅನ್ನುವ ಪ್ರಶ್ನೆ ಬಂದ. ಅದಕ್ಕೊಂದು ಸ್ಟ್ರಾಟಜಿ ಇದೆ. ನನಗನ್ಸುತ್ತೆ ನೋಡಿ, ಶಾಬಾನೋ ಪ್ರಕರಣ ಮತ್ತು mid-80sನಲ್ಲಿ 84-85 ನಂತರ ಒಂದು ಶಾಬಾನೋ ಪ್ರಕರಣ ಅದಕ್ಕೆ ಕಾರಣವೂ ಆಯಿತು. ಮೀನಾಕ್ಷಿಪುರಂನಲ್ಲಿ ಕನ್ವರ್ಷನ್ಸ್ ಏನು, ಮೀನಾಕ್ಷಿಪುರಂನಲ್ಲಿ ಅನೇಕ ನೂರಾರು ಹಿಂದೂಗಳು ಇಸ್ಲಾಂಗೆ ಮತಾಂತರ ಹೊಂದಿರತಕ್ಕಂಥ ಘಟನೆಯ ನಂತರ ಒಂದು ಹಿಂದೂ ತಳಮಳ ಅಂತ ಅದನ್ನು ನೀವು ಕರೆಯೋದಾದರೆ ಶುರುವಾಯಿತು. ಆ ಹಿಂದೂ ತಳಮಳವನ್ನು ವ್ಯವಸ್ಥಿತವಾಗಿ ವೋಟ್ ಬ್ಯಾಂಕ್ ಮಾಡಿಕೊಂಡ ಕೀರ್ತಿ ಬಿ ಜೆ ಪಿಗೆ ಸಲ್ಲ. ನಮ್ಮ ತಪ್ಪು ಸರಿ ಅಂತ ಅದರ ನಿಷ್ಕರ್ಷೆಗೆ ಹೋಗಲ್ಲ, ದಟ್ ಈಸ್ ಅಬ್ಸರ್ವೇಷನ್. ನನಗನ್ಸುತ್ತೆ ನೋಡಿ, ಇದರ ಬ್ರಾಡರ್ ಕ್ಯಾನ್ವಾಸ್ನಲ್ಲಿ ಪಾಲಿಟಿಕ್ಸನ್ನು ನೋಡುವ ಅವಶ್ಯಕತೆ ಇದೆ. ನೀವು 89ರಿಂದ 91ರವರೆಗೆ 3 ಪ್ರಮುಖ ಘಟನೆಗಳು ಭಾರತದಲ್ಲಿ ನಡೀತವೆ, 2 ಪ್ರಮುಖ ಘಟನೆಗಳು ವಿಶ್ವದಲ್ಲಿ ನಡೀತವೆ. ನವೆಂಬರ್ 9, 1989 ಮೊದಲ ಶಿಲಾನ್ಯಾಸ, ರಾಜೀವ್ ಗಾಂಧಿ ಆಡಳಿತ. ಒಬ್ಬ ದಲಿತ ವ್ಯಕ್ತಿಯಿಂದ ಅಶೋಕ್ ಸಿಂಘಲ್ ಕಾಮೇಶ್ವರ್ ಚೌಪಾಲಿಂದ ಆ ಶಿಲಾನ್ಯಾಸ ನಡೆಸ್ತಾರೆ. ಅವತ್ತು ಆ ಘಟನೆ ನಡೆದ 2 ದಿನದ ಮುಂಚೆ ಬರ್ಲಿನ್ ವಾಲ್ ಕುಸಿದು ಬಿದ್ದಿರುತ್ತೆ ಜರ್ಮನಿಯಲ್ಲಿ. ಅಂದರೆ ಸೋವಿಯತ್ ಯೂನಿಯನ್ನ ವಿಘಟನೆ ಶುರುವಾಗಿದೆ. ಶೀತ ಯುದ್ಧದಿಂದ ನಾವು ಅಮೇರಿಕನ್ ಹೆಜಮನಿ ಹತ್ರ ಹೋಗ್ತಾ ಇರ್ತೀವಿ, ಒಂದು ಘಟನೆ. ನಂತರ ಗೋರ್ಬಚೇವ್ ಪೆರಿಸ್ಟ್ರಾಯ್ಕಾ ಕಾರಣದಿಂದ ಸೋವಿಯತ್ ಯೂನಿಯನ್ ವಿಘಟನೆ ಆಗುತ್ತೆ. ಇದು ವಿಶ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಭಾರತದಲ್ಲಿ 3 ಪ್ರಮುಖ ಘಟನೆಗಳು ನಡೀತವೆ. ದ್ಯಾಟ್ ಹ್ಯಾಸ್ ಇಂಪ್ಯಾಕ್ಟ್ ಆನ್ ಪಾಲಿಟಿಕ್ಸ್, ಸೊಸೈಟಿ ಆ್ಯಂಡ್ ರಿಲಿಜನ್. ಮೊದಲನೇದು ರಾಮ ಮಂದಿರದ ಹೋರಾಟ. ನೀವು ಹೇಳಿದ್ರಿ ಒಂದು ಅದನ್ನು ಸಂಘ ಪರಿವಾರ ಒಂದು ರೀತಿ ಅದನ್ನು ಸಾಮಾಜಿಕ ಆಯಾಮಗಳನ್ನು ಕೊಡ್ತು, ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ಬಿ ಜೆ ಪಿ ತೆಗೆದುಕೊಂತು. ರಾಮ ಮಂದಿರದ ಹೋರಾಟ. ವಿ ಪಿ ಸಿಂಗ್ ಅದೇ ಸಂದರ್ಭದಲ್ಲಿ ಮಂಡಲ ಆಯೋಗದ ಒಂದು ವರದಿಯನ್ನು 10 ವರ್ಷಗಳ ನಂತರ ಹೊರಗೆ ತೆಗಿತಾರೆ. ಅದು ಕೂಡ ಪಾಲಿಟಿಕ್ಸ್ನ ಭಾಗ. ಈ ದೇಶದಲ್ಲಿ ಪಾಲಿಟಿಕ್ಸ್ ಇಲ್ಲದೆ ಏನೂ ನಡೆದಿಲ್ಲ ರೀ. ಅದು ಅನಿವಾರ್ಯ. ಅದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ಒಂದು ಪ್ರಮುಖ ಘಟನೆ ಅಥವಾ ಘಟ್ಟ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ರಾಜಕಾರಣಕ್ಕೆ ಬರುತ್ತೆ. ಒಂದು ರಸ್ತೆ ಮೇಲೆ ಹಂಪ್ಸ್ ನಡೆದ್ರೆ ತನ್ನೊಂದು ಬೋರ್ಡ್ ಹಾಕೋತಾರೆ ರಾಜಕಾರಣಿಗಳು. ಈ ರೀತಿಯ ದೊಡ್ಡ ಹೋರಾಟದಲ್ಲಿ ರಾಜಕಾರಣ ನಡೆಯಲ್ವಾ? ನಡೆಯುತ್ತೆ. ಮಂಡಲ ಚಳುವಳಿ ಪ್ರಾಯಶಃ ಒಂದು ರೀತಿ ಕಾಂಗ್ರೆಸ್ನ ಆಳ್ವಿಕೆಯ ಸಂದರ್ಭದಲ್ಲಿ ಮುಸ್ಲಿಂ, ಬ್ರಾಹ್ಮಣ್, ದಲಿತ್ ಕಾಂಬಿನೇಷನ್ ಮೇಲೆ ನಾರ್ತ್ ಇಂಡಿಯಾದಲ್ಲಿ ಏನೊಂದು ಪಕಡ್ ಕಾಂಗ್ರೆಸ್ಗಿತ್ತು, ಅದನ್ನು ಮುರಿತಕ್ಕಂಥ ಪ್ರಯತ್ನವನ್ನು ವಿ ಪಿ ಸಿಂಗ್, ದೇವಿಲಾಲ್, ಚೌಧರಿ ಚರಣ್ ಸಿಂಗ್ ಇವರು ಬೇರೆ ರೀತಿಯಿಂದ ಮಾಡಿದರು. ಹಿಂದುಳಿದ ವರ್ಗಗಳ ಸಣ್ಣ ವೋಟ್ ಬ್ಯಾಂಕ್ಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನ. ಕಾಂಗ್ರೆಸ್ ಆ OBC ಪಾಲಿಟಿಕ್ಸನ್ನು ಜಾಸ್ತಿ ನಡೆಸಿರಲಿಲ್ಲ. ಪ್ರಾಯಶಃ ಕರ್ಪೂರಿ ಠಾಕೂರ್ ಮತ್ತು ಕರ್ನಾಟಕದಲ್ಲಿ ದೇವರಾಜ ಅರಸರ ನಂತರ ಆ ಒಂದು ಹೋರಾಟ ಏನು ಆರಂಭ ಆಗುತ್ತೆ, ಅದು ಇವತ್ತು ನೋಡಿ ಕಾಂಗ್ರೆಸ್ 3ಅನ್ನೂ ಅರ್ಥ ಮಾಡಿಕೊಳ್ಳದೆ ಇವತ್ತು ಚಡ್ಪಡಿಸ್ತಾ ಇದೆ. ಒಂದು ಮಂದಿರದ ಹೋರಾಟ, ಅದು ಮುಟ್ಟಬಹುದಾಗಿರ್ತಕ್ಕಂಥ ಏನೊಂದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದರ ಅಂದಾಜು ಕಾಂಗ್ರೆಸ್ಗಿರಲಿಲ್ಲ. ಬಾಗಿಲನ್ನು ಓಪನ್ ಮಾಡ್ತು ಹೋದು. ಮುಂದೆ ಸಂಘ ಪರಿವಾರ ಆ ಹೋರಾಟವನ್ನು ಕೈಗೆತ್ಕೊಂಡಾಗ ಕಾಂಗ್ರೆಸ್ ನಿಧಾನವಾಗಿ ಸೆಂಟ್ರಿಸ್ಟ್ ಪಾರ್ಟಿ ಏನಾಗಬೇಕಾಗಿತ್ತು ಅದು ಲೆಫ್ಟ್ ಆಫ್ ಸೆಂಟರ್ ಬಂದಾಯಿತು. ಮಂಡಲ ಚಳುವಳಿಯ ಸಂದರ್ಭದಲ್ಲಿ ನೋಡಿ, ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಕರ್ಪೂರಿ ಠಾಕೂರ್ ರಂಥ ಹಿಂದುಳಿದ ವರ್ಗಗಳ ನೇತಾರರನ್ನು ಜನತಾದಳ ಮುಂದೆ ತಂತು. ಬಿ ಜೆ ಪಿ ಇದನ್ನು ಅರ್ಥ ಮಾಡಿಕೊಂಡು ಕಲ್ಯಾಣ್ ಸಿಂಗ್, ಸುಂದರ್ಲಾಲ್ ಪಟ್ವಾ, ಉಮಾ ಭಾರತಿ
ನರೇಂದ್ರ ಮೋದಿ ಗುಜರಾತ್ನಲ್ಲಿ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಈ ರೀತಿಯ ತಳಮಟ್ಟದ ನಾಯಕರನ್ನು ಬಿ ಜೆ ಪಿ ಪ್ರೊಜೆಕ್ಟ್ ಮಾಡಲಿಕ್ಕೆ ಶುರು ಮಾಡಿತು. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿಲ್ಲ. ಎಸ್, ಕಾಂಗ್ರೆಸ್ ಬಿಹಾರದಲ್ಲಿ ಜಗನ್ನಾಥ್ ಮಿಶ್ರಾರಿಂದ ಹೊರಗೆ ಬರಲಿಲ್ಲ, ಉತ್ತರ ಪ್ರದೇಶದಲ್ಲಿ ಶ್ರೀಪತಿ ಮಿಶ್ರಾ, ವೀರಭದ್ರ ಸಿಂಗ್ ಮತ್ತು ಎನ್ ಡಿ ತಿವಾರಿಯಿಂದ ಹೊರಗಡೆ ಬರಲಿಲ್ಲ. ಇವತ್ತು ಕಾಂಗ್ರೆಸ್ನ ಪುನರುತ್ಥಾನನೇ ಆಗ್ತಾ ಇಲ್ಲ. ಮೂರನೇದು ನನಗನ್ಸುತ್ತೆ ಅಜಿತ್, ನಾವು ಬ್ರಾಡರ್ ಆಸ್ಪೆಕ್ಟ್ನಲ್ಲಿ ಯೋಚನೆ ಮಾಡಬೇಕಾದ್ರೆ ಮಾರ್ಕೆಟ್. ನೀವು 91ರಲ್ಲಿ ಜಾಗತೀಕರಣಕ್ಕೆ ಭಾರತ ಇವತ್ತಿನ ಏನು ಮಂದಿರದ ಸಂಭ್ರಮವನ್ನು ನೋಡ್ತಾ ಇದ್ದೀರಿ, ಇದಕ್ಕೂ ಮಾರುಕಟ್ಟೆಗೂ ನಾನು ಮಾರುಕಟ್ಟೆ ವಾದ ಹೇಳ್ತಾ ಇಲ್ಲ, ಮಾರುಕಟ್ಟೆ ಮಿಡಲ್ ಕ್ಲಾಸ್ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇದು ಕೂಡ ಮೋದಿ ಉಚ್ಚಾಯ ಮಂದಿರದ ಸಂಭ್ರಮದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಡೆಫಿನೆಟ್ಲಿ. ಸೊ ಈ ಮೂರು ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳದೆ ನೋಡಿ, 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ರೇ ತಂದಿರ್ತಕ್ಕಂಥ ಜಾಗತೀಕರಣದ ಸಂದರ್ಭದಲ್ಲಿ ಡೆವಲಪ್ಮೆಂಟ್ನತ್ತ ಓರಿಯೆಂಟೇಷನ್ ಇಲ್ಲದೆ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಡೆವಲಪ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್. ವೆಲ್ಫೇರ್ ಸೊಸೈಟಿ ಅರ್ಥ ಏನು? ಬಡವರನ್ನು ಎತ್ತಬೇಕು, ಯಾರು ಕರ ಕೊಡ್ಲಿಕ್ಕೆ ಸಾಧ್ಯನೋ ಅವರಿಂದ ಕರ ತೆಗೆದುಕೊಳ್ಬೇಕು. ಆದರೆ ನೀವು ಕರ ಕೊಡೋರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ತರಲಿಕ್ಕೆ ಹೊರಟಾಗ ಏರುಪೇರಾಗುತ್ತೆ. ಅದರ ಭಾಗವೇ ನೀವು 2014ರ ನಂತರದ ರಾಜಕಾರಣ. ಇದನ್ನು ಕಾಂಟೆಕ್ಸ್ಟಲ್ಲಿ ನೋಡುವ ಅವಶ್ಯಕತೆ ಇದೆ. ಅಬ್ಸಲ್ಯೂಟ್. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ನಾಳೆ ಇಷ್ಟೊತ್ತಿಗಾಗಲೇ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳು ಆರಂಭಗೊಂಡಿರುತ್ತವೆ. 24 ತಾಸು ಬಾಕಿ ಇದೆ. ದೇಶ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಇದರ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೀವಿ. ರಾಮ ಎಲ್ಲರನ್ನೂ ಒಗ್ಗೂಡಿಸಬೇಕಾಗಿತ್ತು ಅನ್ನುವಂಥದ್ದು ನಿರೀಕ್ಷೆ. ಈ ಕಾರ್ಯಕ್ರಮದಲ್ಲಿ ಭಿನ್ನ ಧ್ವನಿಯ ಒಂದೇ ಒಂದು ಎಳೆ ಕೂಡ ಬರಬಾರ್ದಾಗಿತ್ತು ಅನ್ನುವಂಥದ್ದು ನಿರೀಕ್ಷೆ. ಆದರೆ ನಿರೀಕ್ಷೆಗಳು ಈಡೇರೋದಿಲ್ಲ. BJPಯವರು ರಾಮ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಮಹೇಶ್ ಚಂದ್ರ ಗುರು ಅವರು ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಚಂದ್ರ ಗುರು ಅವರೇ, ಸ್ವಾತಂತ್ರ್ಯ ಹೋರಾಟದ ಕಂಪ್ಯಾರಿಸನ್ ತಗೊಂಡು ಹೇಳೋದಾದರೆ 1919ರಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಾಣಿಸ್ಕೊಂಡ್ರು ಸ್ವಾತಂತ್ರ್ಯ ಹೋರಾಟದ ವೇದಿಕೆಯ ಮೇಲೆ. ಹೌದು. ಅದಕ್ಕಿಂತ ಮುಂಚೆ ನೂರಾರು ಹೋರಾಟಗಳು ನೂರಾರು ರೀತಿಯಲ್ಲಿ ನಡೆದಿದ್ವು. ನೂರಾರು ರೀತಿಯಲ್ಲಿ ನಡೆದಿದ್ವು. ಆದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಬಂದಿದ್ದರ ಒಂದು ಇಂಪಾರ್ಟೆನ್ಸ್ ಏನಂದರೆ, ಬೇರೆ ಬೇರೆ ವಿಷಯಗಳಲ್ಲಿ 100 ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದ ಜನಸಾಮಾನ್ಯರ ಹೋರಾಟವನ್ನಾಗಿಸಿದ್ದವರು. ಮಾಸ್ ಮೂಮೆಂಟ್ ಮಾಡಿಬಿಟ್ರು ಅವರು. ಅಲ್ಲಿ ತನಕ ಯಾವ ಕೆಲವು ಸಂಘಟನೆಗಳು, ಒಂದಷ್ಟು ಯುವಕರು ತಮ್ಮ ಪಾಡಿಗೆ ತಾವು ಹೋರಾಟ, ಎಲ್ಲೋ ಸಣ್ಣ ಸಣ್ಣ ತುಕಡಿಗಳು, ಹಂಗಿದ್ದಂಥ ಸ್ವಾತಂತ್ರ್ಯ ಹೋರಾಟವನ್ನು ಒಂದು ಮಾಸ್ ಮೂಮೆಂಟ್ ಮಾಡಿದ್ರು, ಜನಾಂದೋಲನವನ್ನಾಗಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅದನ್ನು ಪರಿವರ್ತಿಸಿದರು. ಅದೇ ರೀತಿಯಲ್ಲಿ 1528ರಿಂದ ನಿರಂತರವಾಗಿ ರಾಮ ಮಂದಿರಕ್ಕಾಗಿ ಹೋರಾಟಗಳು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರಪ್ಪ. ಅದನ್ನು ಒಂದು ಜನಾಂದೋಲನವನ್ನಾಗಿ ಮಾಡಿದವರು RSSನವರು, ವಿಶ್ವ ಹಿಂದೂ ಪರಿಷತ್ನವರು, ಅಂತಿಮವಾಗಿ BJPಯವರು. ಜನಾಂದೋಲನ ಅಂತಾಗಿದ್ದವರಿಂದ ಈಗ ರಾಮ ಮಂದಿರ ಆಗ್ತಾ ಇದೆ, ನಮ್ದು ಕ್ರೆಡಿಟ್ ಅಂತಾರವರು. ತಪ್ಪ? ಮೈಚಂದ್ರ ಗುರುಗಳೇ, ಒಂದು ನಿಮಿಷ ರೀ, ನನ್ನ ಪ್ರಶ್ನೆ ಈಗ ಎಸ್ ಪ್ಲೀಸ್ ಹೇಳಿ ಸರ್. ನಾನು ಬಂದೆ ಅದೇ ಪ್ರಶ್ನೆಯನ್ನು BT ಲಲಿತಾ ನಾಯಕರು ಕೇಳ್ತೆ. ನೀವು ಹೇಳ್ತಾ ಇದ್ದೀರಲ್ಲ, ಗಾಂಧೀಜಿಯವರು ಮಾಡಿದಂಥದ್ದು ಜನಗಳಿಗಾಗಿ, ಜೀವಂತ ಜನಗಳಿಗಾಗಿ ಒಂದು ಇದನ್ನು ರೂಪಿಸಿದ್ರು. ಈ ದೇಶದ ಜನಗಳಿಗೆ ಎಂದೂ ಸಾಧ್ಯ ಆಗ್ತಿರ್ಲಿಲ್ವೇನೋ, ಇನ್ನು ಎಷ್ಟು ವರ್ಷ ಬೇಕಾಗಿತ್ತು ಅಂಥ ಒಂದು ಕೆಲಸವನ್ನು ಅವರು ಜನಾಂದೋಲನವಾಗಿ ಮಾಡಿ ಸಾರ್ಥಕ ರೂಪದಲ್ಲಿ ಇವತ್ತು ರಾಷ್ಟ್ರಪಿತ ಅಂತ ನಮ್ಮ ಕಣ್ಮುಂದಿದ್ದಾರೆ. ನಾವು ನೋಡಿದಂಥ ವ್ಯಕ್ತಿ, ನಮ್ಮ ದೇಶಕ್ಕೆ ಏನು ಬೇಕಾಗಿತ್ತು ಅದನ್ನು ಕೊಟ್ಟಂಥ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ನಾವು ರಾಷ್ಟ್ರಪಿತ ಅಂತೀವಿ. ಅವ್ರು ನೀವು ಏನು ಮಾಡಿದ್ರು ಕೂಡ, ಆದರೆ ದೇವರು ಅವರಿಗೋಸ್ಕರ ಗುಡಿ ಪಡಿ ಕಟ್ಟಿದ್ರೆ ನಾವೇನು ಒಪ್ಪಲ್ಲ. ಆದರೆ ಅವರಿಗೆ ಗೌರವಿಸೋದಿದೆಯಲ್ಲ, ರಾಷ್ಟ್ರಪಿತ ಅನ್ನೋದಿದೆಯಲ್ಲ, ಆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಒಪ್ಕೊಳ್ಳೋಣ, ನಮಸ್ಕಾರ. ಆದರೆ ಇದು ಯಾವುದ್ರಿ ಇದಕ್ಕೆ ಎಲ್ರಿ ಈಗ ನೀವು ಪ್ರಾಣ ತುಂಬ್ತಾರಲ್ಲ,
ಯಾರು ಬಂದು ಏನಾರ ಮಾಡಿದ್ರೆ ಪೊಲೀಸರು ಅಷ್ಟೊಂದು ಜನ ಭದ್ರತೆ ಇದಾರಲ್ಲ, ಒಂದೇ ಸಾರಿ ಫೂ ಅಂತ ಊದ್ಬಿಟ್ರೆ ರಾಮ ಅವೆಲ್ಲ ಹಾರೋಗ್ಬಿಡ್ಬೇಕಲ್ಲ, ಅನ್ಯಾಯ ಮಾಡೋರೆಲ್ಲ ಹಾಳಾಗೋಗ್ಬಿಡ್ಬೇಕಲ್ಲ. ಏನಾರ ಮಾಡ್ತಾರ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ, ಶಾಸ್ತ್ರ ಪ್ರಮಾಣಗಳಿದೆ, ಆ ಶಾಸ್ತ್ರ ನೋಡಿ ಶಾಸ್ತ್ರಗಳು. ಒಂದ್ ನಿಮಿಷ, ಈಗ ಶಾಸ್ತ್ರವನ್ನ ಬರ್ದೋನ್ ಮನುಷ್ಯ, ಅವನು ಫಸ್ಟ್ ಯಾರು ಕಲ್ತ ವಿದ್ಯೆ ಅವನು ತನಗೆ ಬೇಕಾದಂಗೆ ಬರ್ಕೊಂಡ. ಇವತ್ತಿಗೂ ಕೂಡ ಶೂದ್ರ ಜನಗಳು ಬೆಳೆಯುವಂತ ಕುಂಬಳಕಾಯಿಯನ್ನ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಬರೀತಾರೆ. ನೀವು ಸುಮ್ಮನಿರಿ, ನೀವು ಮಾತಾಡುವಾಗ ನಾನು ಮಾತಾಡಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಬ್ಬ ಹೋಗ್ತಾ ಇದ್ದ, ಕಾಲಿಗೆ ಕಲ್ಲೆಡುವುದು ರಸ್ತೆಯಲ್ಲಿ. ಅವನೇನ್ ಮಾಡ್ದ, ಯಪ್ಪ ಕಲ್ಲಿದೆ ಇಲ್ಲಿ ಅಂತ ಪಕ್ಕದಿಂದ ಹೋದ. ಇನ್ನೊಬ್ಬ ಬಂದ, ಅದೇ ಕಾಲು ಎಡುವುದ, ಇದು ಎಂಥದೋ ಕಿತ್ತು ಬಿಸಾಕ್ದ, ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಂತ. ಮೂರನೇವನ್ ಬಂದ, ಎಷ್ಟು ಒಳ್ಳೆ ಕಲ್ಲು ಒಂಥರ ಇದೆಯಲ್ಲ, ಚೆನ್ನಾಗಿದ್ದಂಗಿದೆ ಅಂತ ಹೇಳಿ ಅವನೇನು ಮಾಡ್ದ, ಅಲ್ಲಿಟ್ಟು ಅದ್ರ ಮೇಲೆ ಒಂದಿಷ್ಟು ಹೂವು ಹಾಕಿ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ಒಂದು ರೂಪಾಯಿ 2 ರೂಪಾಯಿ ಹಾಕ್ದ. ಅಲ್ಲಿ ಜನ ಎಲ್ಲ ಬಂದ್ರು, ಏನಪ್ಪ ಒಡಮೂಡೋದಿರಿ, ರಾತ್ರಿ ಒಡಮೂಡಿದೆ ಇಲ್ಲಿ ದೇವ್ರು, ದೊಡ್ಡ ಗುಡಿ ಆಯ್ತು, ಬರೋರು ಪೂಜೆ ಮಾಡೋರು ಎಲ್ಲ ಮಾಡೋರು. ಅವನ ಬಂದ ಮೊದಲ ದಿವಸ ಕಿತ್ತೋನು, ನಾನ್ ಕಿತ್ತಾಕಿದ್ ಕಲ್ಲಿದು ನೀನ್ ದೇವ್ರು ಮಾಡಿದ್ಯಲ್ಲ ಅಂದ. ನೋಡಪ್ಪ ಹೆಂಗೆ ಹೇಳ್ತಾನೆ ನೋಡಪ್ಪ, ದೇವರೇ ಇಲ್ಲ ಅಂತ ನೋಡಪ್ಪ ಅಂದರೆ ಹೊಡೆದ್ರೆ ಅವನ್ನ ಚೆನ್ನಾಗಿ ಹೊಡೆದು ಕುತ್ತಿಗೆ ಕೈ ಹಾಕಿ ಆಚೆ ದಬ್ಬಿದ್ರು. ದೇವಸ್ಥಾನ ಆಯಿತು. ಆ ಪೂಜಾರಿ ಮತ್ತು ಅವನು ಯಾರು ಪುರೋಹಿತ ಶಾಹಿಗಳಿದ್ರು ಅವರ ಮನೆತನ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂತುಣ್ಣೋಷ್ಟು ಆಸ್ತಿ ಸಂಪತ್ತು ಬಂತವರಿಗೆ. ಹೀಗೆ ದೇವರು ಮತ್ತು ಧರ್ಮವನ್ನು ವ್ಯಾಪಾರ ಮಾಡೋದನ್ನು ನಾವು ಯಾವ ಕಾಲಕ್ಕೂ ಕೂಡ ಒಪ್ಪಬಾರ್ದು. ಗಾಂಧೀಜಿ ಎಂದೂ ಕೂಡ ದೇವರು ಧರ್ಮವನ್ನು ವ್ಯಾಪಾರಕ್ಕೆ ಬಳಸ್ಕೊಳ್ಳಿಲ್ಲ, ಅಂಬೇಡ್ಕರ್ ಬಳಸ್ಕೊಳ್ಳಿಲ್ಲ. ಅವರೆಲ್ಲ ಮನುಷ್ಯರಿಗಾಗಿ ಮಾಡಿದ್ರು. ಅಂಥ ಒಂದು ಮನುಷ್ಯರಿಗಾಗಿ ಮಾಡುವಂಥ, ಅವರನ್ನೇ ಜೀವಂತ ದೇವರು ಅಂತ ಭಾವಿಸುವಂಥ ಕಾಲ ಬರಬೇಕು. ಈ ಮೌಢ್ಯದಿಂದ ಹೊರಗೆ ಬರಬೇಕು ಅಂತ ನಾವು ಹೇಳ್ತೀವಿ ಹೊರತು ನಾವು ಯಾರನ್ನು ಖಂಡಿಸ್ತಾ ಇಲ್ಲ. ರಾಮ ಮಂದಿರದ ಬದಲಾಗಿ ರಾಮ ಮಂದಿರ ಅಥವಾ ಅದರಂಥ ಗುಡಿಗಳಿಂದ ದೇಶವನ್ನು ಅಳಿಬಾರ್ದು. ಅದು ಮೌಢ್ಯದ ಲಕ್ಷಣ. ನಮ್ಮನ್ನ ವಿಜ್ಞಾನ ಆಳ್ಬೇಕು, ನಮ್ಮನ್ನ ಸಂವಿಧಾನ ಆಳ್ಬೇಕು, ಪುರಾಣಗಳು ಆಳ್ಬಾರ್ದು. ನಮ್ಮನ್ನು ಪುರಾಣ ಆಳ್ತಾ ಇದ್ದಾವೆ. ಪುರಾಣದ ನಾವು ಎಷ್ಟು ಮೂರ್ಖರಾಗಿದ್ದೀವಿ ಅಂದರೆ, ಆ ಮಂತ್ರಾಕ್ಷತೆ ನಮ್ಮ ಮೇಲೆ ಹಾಕ್ಕೊಂಡ್ರೆ, ರೀ ನೀವು 4 ಕಾಳು ಅಂತೀರ, ಎಷ್ಟು ಟನ್ಗಟ್ಲೆ ನ್ಯಾಷನಲ್ ವೇಸ್ಟ್ ಆಯಿತು, ಯಾಕೆ ಕೊಡ್ತೀರಿ ಅನ್ನ? ಅದು ಕೊಟ್ಟರೆ ಏನು ಪ್ರಯೋಜನನಾರು ಏನು? ಎಲ್ಲವನ್ನು ಕೂಡ ನೀವು ವಾಸ್ತವವಾಗಿ ವಿಚಾರ ಮಾಡಿದರೆ ಈ ಒಂದು ಮೌಢ್ಯದಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ. ದೇವಸ್ಥಾನ ಕಟ್ಟಿದ್ರೆ ನಷ್ಟ ಏನಿದೆ? ನಷ್ಟ ಹೇಳ್ತಾ ಇದೀನಲ್ಲ, ಅದರಿಂದ ತುಂಬಾ ನಷ್ಟ ಇದೆ. ಬಡವರು ದುಡ್ದಿದ್ದೆಲ್ಲ ತಗೊಂಡೋಗಿ ಕೊಡ್ತಾರೆ. ನೀವು ಅದ್ರ ಬಗ್ಗೆ ನೀವು ಗಮನಿಸಿಲ್ಲ. ನೀವು ಹಳ್ಳಿಗಳ ಕಡೆ ಹೋಗಿಲ್ಲ. ನೀವು ಹಳ್ಳಿಯ ಜನ, ಮಧ್ಯಮ ವರ್ಗದ ಜನ ಎಷ್ಟು ಸುಸ್ತಾಗ್ತಾ ಇದ್ದಾರೆ, ಎಷ್ಟು ಹಣ ಕಳ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ನಾವ್ ಹೇಳೋದು ಮೌಢ್ಯ. ಅದ್ ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಗೊತ್ತಾದ ದಿವಸ ಇವ್ರು ಎಲ್ಲೋಗಿ ಬಿದ್ದಿರ್ತಾರೆ ಅನ್ನೋ ನೀವು. ಎಲ್ಲವೂ ನಾಶ ಆಗ್ಬೇಕು, ಚರ್ಚ್ಗಳು ಎಲ್ಲವೂ ನಾಶ ಆಗ್ಬೇಕು, ಮಸೀದಿಗಳು ಮಾಡಿದ್ರೆ ಅವು ಹಾಳಾಗ್ತವೆ. ಅಲ್ಲಿ ಧೈರ್ಯ ಬರೋದಿಲ್ಲ ನಮ್ಗೆ, ಆ ಧೈರ್ಯ ಬರೋದಿಲ್ಲ. ಇರ್ಲಿ ಬಿಟಿಲ್ ನಾಶ ಆಗ್ಬೇಕಂತ ನಾವು ಹೇಳಲ್ಲ. ಮೌಢ್ಯವನ್ನ ಎಲ್ಲೆಲ್ಲಿ ಬಿತ್ತುತ್ತೀರೋ ಆ ಮೌಢ್ಯ ಇರಬಾರ್ದು ಅಷ್ಟೇ. ಮೌಢ್ಯ ಇರಬಾರ್ದು. ವೈಜ್ಞಾನಿಕ ಸ್ವಹಿತ ಲೋಕಹಿತ ಅಂತ 2 ವಿಷಯ ಇರ್ತವೆ. ಸ್ವಹಿತ ಲೋಕಹಿತ. ನಿಮ್ ಸ್ವಹಿತ ಅಲ್ರಿ, ಮೂರ್ತಿ ಕಟ್ಟಬಾರ್ದು ಅನ್ನುವ ಬುದ್ಧನ ಮೂರ್ತಿ ಜಗತ್ತಲ್ಲಿ ಯಾರ್ದಾದ್ರೂ ಅತಿ ಹೆಚ್ಚು ಮೂರ್ತಿಗಳಿದ್ರೆ ಅವು ಬುದ್ಧನ ಮೂರ್ತಿಗಳು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಬುದ್ಧನ ಮೂರ್ತಿ ಕಟ್ಟಿದ್ರೆ ಬುದ್ಧನ ಮೂರ್ತಿ ಮೇಲೆ ಯಾರು ಲಾಭ ಮಾಡ್ತಾ ಇಲ್ಲ. ಪ್ರೀತಿಗೋಸ್ಕರ ಕಟ್ಟೋದು, ಪ್ರೀತಿಗೋಸ್ಕರ ಅವನ ವಿಚಾರಗಳು, ಅವನ ವಿಚಾರಗಳನ್ನ ಏನೊಂದು ಮೇಣದ ಬತ್ತಿ ಹಚ್ತಾರೆ, ಹೋಗಿದ್ದೀರಿ ನೀವು ನೋಡಿ. ಬುದ್ಧನ ಎಲ್ಲೆಲ್ಲಿ ಬುದ್ಧ ಇದ್ದಾನೆ ಉದ್ದಿನ ಕಡ್ಡಿ ಅಷ್ಟೇ. ಉದ್ದಿನ ಕಡ್ಡಿ ಹಚ್ಚಿ ಬಂದ್ಬಿಟ್ರೆ ಯಾರು ಬೈತಾರೆ? ಅಯ್ಯೋ ನೀವೆಲ್ಲಿದ್ದೀರಾ? ಬಿಟಿಲ್ ಹೇಳ್ತಾನೆ ಹಾಕೋರೆ. ಲೋಕಹಿತ ಮತ್ತು ಸ್ವಹಿತ. ಲೋಕಹಿತ ಅಂದ್ರೆ ನಮ್ದು ಇನ್ನೊಬ್ಬರದು ಹಿತ, ಮತ್ತು ಸ್ವಹಿತ ಅಂದ್ರೆ ನಮ್ಮ ಸ್ವಂತ ಸಂತೋಷ. ಕೇಳಿಸ್ಕೊಳ್ಳಿ. ನಾ ಹೇಳಿದ್ನಲ್ಲ, ಗಾಂಧಿ ವಿಷಯದಲ್ಲಿ 100 ಭಿನ್ನಾಭಿಪ್ರಾಯ ಇರಬಹುದು. ಬಟ್ ಸ್ವಾತಂತ್ರ್ಯ ಹೋರಾಟವನ್ನು ಜನಾಂದೋಲನವನ್ನಾಗಿ ಮಾಡಿದ ಕೀರ್ತಿ ಯಾರಿಗಾರ ಸಿಗ್ಬೇಕಂದ್ರೆ ಅದು ಗಾಂಧಿಗೆ. ಅದರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಡೌಟ್. ಲೋಕಹಿತ ಸ್ವಹಿತ ಅಂತ 2 ಇರ್ತವೆ. ಹೊತ್ತು ಮುಳುಗಿದ ಮೇಲೆ ಮನೇಲಿ ಲೈಟ್ ಹಾಕ್ತೀವಿ, ಅದು ಲೋಕಹಿತ. ಲೋಕ ಅಂದರೆ ನಮ್ಮ ಮನೆಯ ಜನರಿಗೆ ಬೆಳಕು, ಓದೋಕ್ಕಾಗತ್ತೆ, ಊಟ ಮಾಡ್ಬೋದು, ಅಡುಗೆ ಮಾಡ್ಬೋದು, ಬೆಳಕು. ಹೊತ್ತು ಮುಳುಗಿದ ಮೇಲೆ ದೇವ್ರ ಮುಂದೆ ಒಂದು ದೀಪ ಹಚ್ತೀವಿ, ಅದು ನಮಗೆ ಸಂತೃಪ್ತಿ ಅಂತ. ದೇವರ ಮುಂದೆ ದೀಪ ಹಚ್ಚೋದ್ರಿಂದ ಯಾರಿಗೆ ಲಾಭ? ಆ ಬೆಳಕಿನಲ್ಲಿ ಏನು ಮಾಡಬಹುದು? ಅದೆಲ್ಲ ಪ್ರಶ್ನೆ. ನಮ್ಮ ಆತ್ಮಕ್ಕೊಂದು ಸಂತೃಪ್ತಿ,
ನಮ್ಮ ಆತ್ಮಕ್ಕೊಂದು ಸಂತೃಪ್ತಿ. ಹೇಳ ನಾನು ಒಂದು ನಿಮಿಷ ಕತ್ತಲೆಯಲ್ಲಿ ದೀಪ ಹಚ್ಚುವಂತಹದ್ದು ದೇವರಿಗಾದ್ರೂ ಹಚ್ಚ್ರಿ, ಹಾಗೇನಾದ್ರೂ ಹಚ್ಚ್ರಿ, ಅದು ಒಳ್ಳೇದು. ಆದ್ರೆ ಹಗಲು ಹೊತ್ತಿನಲ್ಲೇ ನೀವು ದೀಪ ಹಚ್ಚಿ ಇದು ಮಾಡ್ತಿರಲ್ಲ, ಅದು ಮೌಢ್ಯ ಅಂತ ನಾವು ಹೇಳೋದು. ಯಾಕೆಂದ್ರೆ ಸೂರ್ಯನ ಬೆಳಕಿದೆ, ಅಷ್ಟು ದೊಡ್ಡ ಉರಿಯೋ ಸೂರ್ಯನ ಮುಂದೆ ನಿಮ್ಮ ದೀಪ ಏನೂ ಆಗಲ್ಲ. ಆದ್ರೆ ನಿಮ್ಮ ಪ್ರೀತಿಗೆ ನೀವು ಸಾಯಂಕಾಲ ಹಚ್ಚಿದ್ರೆ ಅದು ಬೆಳಕು ಆಗತ್ತೆ, ಮತ್ತೆ ನಿಮಗೆ ಅನುಕೂಲನೂ ಆಗುತ್ತೆ. ಯಾವುದು ಆಚಾರ, ಯಾವುದು ಕಂದಾಚಾರ, ಯಾವುದು ಮೌಢ್ಯ, ಯಾವುದು ನಂಬಿಕೆ ಅನ್ನೋದನ್ನ ಡಿಸೈಡ್ ಮಾಡುವ ಮೊನೋಪಲಿ ನಿಮಗೆ ಯಾರೂ ಕೊಟ್ಟಿಲ್ಲ. People have not given you. ಆದ್ರೆ ನಾನು ದೀಪಕ್ಕೆ ನಾನು ಹೇಳಲ್ಲ, ನೀವು ಹಚ್ಚೋ ದೀಪಕ್ಕೆ ಬಿಟಿ ಲಲಿತಾ ನಾಯಕ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ದೇಶದ ಸಂಸ್ಕೃತಿಯ ಮತ್ತೊಂದು ವಿಶೇಷತೆ ಏನು ಅಂದರೆ, ಇಲ್ಲೊಂದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅಂತಿದೆ. ಧರ್ಮದ ಹೆಸರಿನಲ್ಲಿ, ಆಚರಣೆ ಹೆಸರಿನಲ್ಲಿ ದೌರ್ಜನ್ಯಗಳು ನಡೀತಾ ಇದ್ದಾಗ ಇದೇ ದೇಶ ನಿಂತ್ಕೊಂತು ಅದರ ವಿರುದ್ಧ. ಸತಿ ಪದ್ಧತಿ ಅಂತ ನಡ್ಕೊಂಡು ಬಂದುಬಿಟ್ಟಿತ್ತು, ಯಾವುದೋ ಕಾಲದಲ್ಲಿ ಶುರುವಾಗ್ಬಿಟ್ಟಿತ್ತದು. ಗಂಡ ಸತ್ತಾಗ ಹೆಂಡತಿಯೂ ಚಿತೆಗೆ ಹಾರ ಸಾಯ್ಬೇಕು ಅಂತ ಯಾರು ಹೋರಾಟ ಮಾಡಿದ್ರು? ಇದೇ ದೇಶದವರು, ಈ ಸಂಸ್ಕೃತಿಯಿಂದ ಬಂದವರೇ ಹೋರಾಟ ಮಾಡಿದ್ರು. ದೇವದಾಸಿ ಪದ್ಧತಿ ಅತ್ಯಂತ ಹೀನ ಪದ್ಧತಿ, ಅದು ಯಾರದ್ದೋ ಚಟಕ್ಕೆ ಹೋರಾಟ ಯಾರು ಮಾಡಿದ್ರು? ಈ ಸಂಸ್ಕೃತಿಯಿಂದ ಬಂದವರು ಮಾಡಿದ್ರು. ಬ್ರಿಟಿಷರು ಮೇಡಮ್ ಬ್ರಿಟಿಷರು ಬಂದ್ಮೇಲೆ ಶಿಕ್ಷಣ ಸಾರ್ವತ್ರೀಕರಣ ಆಯಿತು. ಕಿವಿಯಲ್ಲಿ ಕಾದ ಸೀಸವನ್ನ ಸುರಿಯುವಂತ ಕಾಲ ಇದ್ದದ್ದನ್ನ ಬ್ರಿಟಿಷರು ಬಂದಾಗ ಸಾರ್ವತ್ರೀಕರಣ ಮಾಡಿದ್ದಾರೆ. ಒಂದ್ ನಿಮಿಷ ಬಸವನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಎರಡು ಜಾತಿಗಳ ನಡುವೆ ಮದುವೆ ಮಾಡಿದ್ರು ಅನ್ನೋದಕ್ಕೆ ಅವರನ್ನ ಓಡಾಡಿಸಿ ಸಾಯಿಸಿದ್ದಾರೆ. ಅಂಥ ದೇಶ ಇದು, ಅಂಥ ಸಂಸ್ಕೃತಿ ಇದು. ದೇವಸ್ಥಾನ ವಾಟ್ ಆರ್ ಟೆಂಪಲ್ಸ್ ಫಾರ್ ದಿಸ್ ಕಲ್ಚರ್? ಈ ಸಂಸ್ಕೃತಿಗೆ ದೇವಸ್ಥಾನಗಳು ಅಂದ್ರೇನು? ಶಿಲ್ಪಕಲೆ ಅದೊಂದು ವಿಜ್ಞಾನ, ಅದರ ಬಗ್ಗೆ ನನ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅನ್ನುವ ಸಂಸ್ಥೆ ರಾಮನ ವಿಗ್ರಹಕ್ಕೆ ಕಲ್ಲು ಸೂಕ್ತ ಹೌದೋ ಅಲ್ಲವೋ ಅನ್ನೋದರ ವೈಜ್ಞಾನಿಕ ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಆ ಕಲ್ಲಿನಲ್ಲಿ ವಿಗ್ರಹ ಆಯಿತು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಹೆಂಗೆ ನಿರ್ಧಾರ ಮಾಡ್ತಿದ್ರು ಅವರು? ದಟ್ ವಾಸ್ ಅ ಸೈನ್ಸ್. ಆ ಶಿಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. ಅದಕ್ಕೆ ಪೋಷಣೆ ಅಂತ ಸಿಕ್ಕಿದ್ದೆಲ್ಲಿ? ದೇವಸ್ಥಾನ. ತಮಿಳುನಾಡಿನ ದೇವಸ್ಥಾನ ಬೀಜಗಳ ಸಂರಕ್ಷಣೆ ಕೆಲಸ ಮಾಡ್ತು. ದೇವಸ್ಥಾನಗಳು ಬರೀ ಪೂಜೆಯ ಜಾಗಗಳಾಗಿ ಮಾತ್ರ ಇರಲಿಲ್ಲ ಈ ನಾಡಿನಲ್ಲಿ. ಮೇಡಮ್ ಹೌದು ಶಿಕ್ಷಣ ಕೇಂದ್ರಗಳೇ ಅದು. ಶಿಕ್ಷಣ ಕೇಂದ್ರಗಳೇ. ಕೊಲ್ಲೂರಿನಲ್ಲಿ ಯಾವತ್ತಿಗೂ ಜಂಗ್ ಹಿಡಿಯದಂಥ, ರಸ್ಟ್ ಹಿಡಿಯದಂಥ ಮಾನಸ್ತಂಭವನ್ನು ಮಾಡಿಟ್ಟಿದ್ದಾರೆ. ಮಾಡಿದ್ಯಾರು? ಅಲ್ಲಿನ ಸ್ಥಳೀಯರಿಗೆ ಮೆಟಲರ್ಜಿ ಯಾರು ಕಲಿಸಿದ್ರು? ಲೋಹಶಾಸ್ತ್ರ ಯಾರು ಕಲಿಸಿದ್ರು? ಗುರುಗಳಿಗೆ ಹೇಳಿ. ಅವ್ರ ಸಮಯ ನಾನು ತಗೊಂಡಿದ್ದೀನಿ, ಅವ್ರ ಹತ್ರ ಮಾತಾಡಿ. ನೀವು ಹಿಂಗೆ ಪಾಸ್ ಕೊಟ್ಟು ಬಿಡಬೇಡಿ, ದಯವಿಟ್ಟು ಹಿಂಗೆ ಪಾಸ್ ಕೊಟ್ಟು ಬಿಡಬೇಡಿ. ಈ ಕೇಂದ್ರಗಳಾಗಿ ಕೆಲಸ ಮಾಡಿದ್ರು. ನಾಟ್ಯಶಾಸ್ತ್ರಕ್ಕೆ ಪೋಷಣೆಯಲ್ಲಿ ಸಿಕ್ತು. ಒಂದ್ ನಿಮಿಷ ಬಂದೆ. ನಾಟ್ಯಶಾಸ್ತ್ರಕ್ಕೆ ಎಲ್ಲಿ ಪೋಷಣೆ ಸಿಕ್ತು? ಬಂದೆ. ಜ್ಯೋತಿಷ್ಯ ಹೇಳ್ತೀವಲ್ಲ ಈಗ, ಫಲ ಜ್ಯೋತಿಷ್ಯ ಅಲ್ಲ ಇಲ್ಲಿದ್ದು. ಫಲ ಜ್ಯೋತಿಷ್ಯದ ಒಂದು ಭಾಗ ಅದಷ್ಟೇ. ಅದಕ್ಕಿಂತ ಮುಂಚೆ ಪ್ಲಾನಿಟರಿ ಅಬ್ಸರ್ವೇಷನ್ಸು ಎಲ್ಲಿ ನಡೀತಾ ಇತ್ತು? ಆರಾಧನಾ ಕೇಂದ್ರಗಳಲ್ಲಿ ನಡೀತಾ ಇದ್ದದ್ದು ಸರ್. ಅದು ಮಾತಾಡಿ ಮಹೇಶ್ ಚಂದ್ರ ಗುರು. ಇಡೀ ಸ್ವಾತಂತ್ರ್ಯ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಅಧ್ಯಾತ್ಮದ ಭಾವ. ನೀವು ಬಾಲಗಂಗಾಧರ ತಿಲಕರು ಹೊರಟಿದ್ದು ಗೀತೆಯನ್ನ ಬರೆದು, ಅದಾದ್ಮೇಲೆ ಭಗತ್ ಸಿಂಗ್ ಭಗವದ್ಗೀತೆ ಹಿಡ್ಕೊಂಡರು. ಇವರು ಗಾಂಧೀಜಿಯವರು ಇಡೀ ಜೀವನ ಪೂರ್ತಿ ರಾಮನಿಂದ, ಭಗವದ್ಗೀತೆಯಿಂದ, ಗೋ ಆಧಾರಿತ ಕೃಷಿಯ ಇದರಿಂದ ರಾಮರಾಜ್ಯ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ರು. ಇಡೀ ಸ್ವಾತಂತ್ರ್ಯ ಹೋರಾಟ ಭಾವದ ಮೇಲೆ ನಿಂತ್ಕೊಂತು. ಸರ್ ನೀವು ಹೇಳಿ ಅಜಿತ್ ಅವ್ರು, ನೀವು ಹೇಳದೆ ಮಾತಾಡಲ್ಲ. ಸಂಸ್ಕೃತಿವಂತರವರು, ಸಂಸ್ಕಾರವಂತರು. ಯಾಕೆಂದ್ರೆ ಹೇಳಿ ಸರ್, ನಡುವೆ ಮಾತಾಡಲ್ಲ. ಈಗ ಇಷ್ಟೇ ವಿಷಯ. ನಮ್ಮ ದೇಶದಲ್ಲಿ ಎರಡು ಸಂಸ್ಕೃತಿ ಇವೆ. ಒಂದು ವಲಸೆ ಬಂದಂತಹ ಜನರು ಪೋಷಣೆ ಮಾಡಿದಂತಹ ವೈದಿಕ ಸಂಸ್ಕೃತಿ. ಇನ್ನೊಂದು ಈ ದೇಶದ ಮೂಲ ನಿವಾಸಿಗಳು ಕಟ್ಟಿ ಬೆಳೆಸಿರ್ತಕ್ಕಂತಹ ಜನ ಸಂಸ್ಕೃತಿ, ಪರಿಸರ ಪೂರಕ ಸಂಸ್ಕೃತಿ. ಇದನ್ನೇ ಬಾಬಾ ಸಾಹೇಬ್ ಹೇಳಿದ್ರು. ವೈದಿಕ ಸಂಸ್ಕೃತಿಗೂ ಪರ್ಯಾಯ ಸಂಸ್ಕೃತಿ ನಡೆದಂತ ಇತಿಹಾಸವೇ, ಸಂಘರ್ಷವೇ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, 2024ರಲ್ಲಿ
ಭೀಮಾ ವರ್ಸಸ್ ರಾಮ. ಇದು ರಾಮ ಮತ್ತು ಭೀಮರ ನಡುವಿನ ಸೈದ್ಧಾಂತಿಕ ಸಂಘರ್ಷ. ಹಾಗಾಗಿ ಅಧಿಕಾರ ವಂಚಿತ ಜನರಿಗೆ ಅಧಿಕಾರ ಸಿಗಬೇಕಂದ್ರೆ, ಸಂಪತ್ತು ಸಿಗಬೇಕಂದ್ರೆ, ಅವಕಾಶ ಸಿಗಬೇಕಂದ್ರೆ ಭೀಮ ರಾಜ್ಯವೇ ಇದು ಅಂತಿಮ ಪರಿಹಾರ. ಭೀಮನಿಗೆ ಜಯವಾಗಲಿ, ರಾಮನಿಗೆ ಒಳ್ಳೇದಾಗಲಿ, ರಾಮ ಭಕ್ತರಿಗೂ ಒಳ್ಳೇದಾಗಲಿ. ಸೊ ಇನ್ನೊಂದು ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಸಲಹೆಗಾರರಾಗ್ತೀರಿ ಹಂಗಿದ್ರೆ? ಈಗಲೇ ಆಗ್ಬೋದು ಬಿಡಿ, ನಾವೆಲ್ಲ ಒಳ್ಳೇದು ಎಲ್ಲಿದೆಯೋ ಅಲ್ಲಿ ಮಾಡಿ. ಬೇಕಾಗಿಲ್ಲ. ನಾನು ಹಬ್ಬ ಮಾಡ್ಬಿಡ್ತಾರೆ ಬಿಜೆಪಿ ಅವರು, ದಯವಿಟ್ಟು ನಿಮಗೆ ಗೊತ್ತಿದೆ ಅದು. ಬಿಜೆಪಿ ಅವರು ಈಗಲೇ ಹಬ್ಬ ಮಾಡ್ಬಿಡ್ತಾರೆ. ಒಂದ್ ನಿಮಿಷ ಮಹೇಶ್ಚಂದ್ರ ಗುರುಗಳೇ, ಬಹುಶಃ ನಿಮ್ಮ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಅಂತ ಅನ್ಕೊಳ್ತೀನಿ. ನಿಮ್ಮ ಹಿಂದೆ ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಅಂತ ಅನ್ಕೊಳ್ತೀನಿ. ಅಲ್ಲದೆ ಹೋದ್ರೂ ಪರವಾಗಿಲ್ಲ. ಈ ಆರ್ಯನ್ ಇನ್ವೇಷನ್ ಥಿಯರಿ, ಹ್ಯೂಮನಿಸಂ. ಒಂದ್ ನಿಮಿಷ ಅಂದ್ರೆ ಮಾನವತಾವಾದ. ಸರ್ ಕೇಳಿಸ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್ ಕೇಳಿಸ್ಕೊಳ್ಳಿ. ಇದು ಭಾಷಣ ಅಲ್ಲ, ಚರ್ಚೆ ಇದು. ಹೇಳಿ ಸರ್. ಆರ್ಯನ್ ಇನ್ವೇಷನ್ ಥಿಯರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರು ಅಂತ ತಾವೊಂದು ಮಾತು ಹೇಳಿಬಿಟ್ರೆ ನಾನು ಚರ್ಚೆನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಸತ್ಯ, ಆರ್ಯನ್ನರು ಹೊರಗಿನಿಂದ ಬಂದವರು, ಇಲ್ಲಿದ್ದ ಮೂಲ ನಿವಾಸಿಗಳ ಮೇಲೆ ದಾಳಿ ನಡೆಸಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದರು ಅಂತ ತಾವೇನಾದ್ರೂ ಹೇಳಿಬಿಟ್ರೆ, ಅದಕ್ಕೆ ಪ್ರೂಫ್ ಒಂದನ್ನು ಕೊಟ್ಟು ಬಿಟ್ರೆ ನಾನು ಈ ಡಿಬೇಟ್ ಇಲ್ಲಿ ಸಂಪುಟ 3 ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು, ಭಾಷಣಗಳು ಆರ್ಯರೇ ಮೂಲ ನಿವಾಸಿಗಳ ಪರಮ ಶತ್ರುಗಳು ಅಂತ ಬಾಬಾ ಸಾಹೇಬ್ ಬರ್ತಾರೆ. ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಶೂದ್ರಾಸ್ ಅಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಆರ್ಯ ಮತ್ತು ದ್ರಾವಿಡ ಅಂತಕ್ಕಂಥದ್ದು, ಒಂದ್ ನಿಮಿಷ, ಆರ್ಯ ಮತ್ತು ದ್ರಾವಿಡ ಅಂತಕ್ಕಂಥದ್ದು ಏನು ಬ್ರಿಟಿಷರು ನಮ್ಮಲ್ಲಿ ವಿಷವನ್ನು ಬಿತ್ತೋದಕ್ಕೆ ಬಗೆತಕ್ಕಂಥ ಇದನ್ನ ಈ ಥಿಯರಿಯನ್ನ ವಿಷಪೂರಿತ ಹಾವನ್ನ ಕೊಂದು ಬಿಸಾಕುವ ರೀತಿಯಲ್ಲಿ ಈ ಆರ್ಯ ದ್ರಾವಿಡ ಥಿಯರಿಯನ್ನ ಹೊಡೆದು ಬಿಸಾಕಬೇಕು ಅಂತ ಹೇಳಿದ್ದು ಅಂಬೇಡ್ಕರ್ ಅವರು ಪುಸ್ತಕ ಹೂ ವರ್ ದ ಶೂದ್ರಾಸ್. ಬಹಳ ಸ್ಪಷ್ಟವಾಗಿ ಏನು ಆರ್ಯನ್ ಥಿಯರಿ ಅಂತಕ್ಕಂಥದ್ದು ಸುಳ್ಳು. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಭಾರತದ ಮೂಲ ನಿವಾಸಿಗಳು. ಅಂಬೇಡ್ಕರ್ ಅವರ ಮಾತಿದು. ಹೂ ವರ್ ದ ಶೂದ್ರಾಸ್ ಬುಕ್ ಓದಿದ್ದೀರಾ ನೀವು? ಆರ್ಯನ್ ಥಿಯರಿನ ಕೊಟ್ಟವರೇ ಬಾಬಾ ಸಾಹೇಬ್ರು. ಆರ್ಯನ್ ಇನ್ವೇಷನ್ ಇಂದ ಮೂಲ ನಿವಾಸಿಗಳಿಗೆ ಪೇಜ್ ನಂಬರ್ 594 ಪೇಜ್ ನಂಬರ್ 592 ಹೂ ವರ್ ದ ಶೂದ್ರಾಸ್ ಪುಸ್ತಕ. ನಾನು ಇದನ್ನೊಂದು ಕನ್ಕ್ಲೂಡ್ ಮಾಡ್ಬೇಕು. ಮಹೇಶ್ಚಂದ್ರ ಗುರುಗಳೇ, ಮಹೇಶ್ಚಂದ್ರ ಗುರುಗಳೇ, ಹೊರಗಡೆಯಿಂದ ಬಂದ ಆರ್ಯರು ಶೂದ್ರನ ಗುಲಾಮರಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಚಂದ್ರಶೇಖರ್, ಮಹೇಶ್ಚಂದ್ರ ಗುರುಗಳೇ, ನಾಲೆಜ್ನ ಮೇಲೆ, ಒಪಿನಿಯನ್ ಮೇಕಿಂಗಿನ ಮೇಲಿನ ನಿಮ್ಮ ಮೊನೋಪಲಿ ಹೊರಟು ಹೋಗಿದೆ. ಅದನ್ನ ದಯವಿಟ್ಟು ಡೈಜೆಸ್ಟ್ ಮಾಡ್ಕೊಂಬಿಡಿ. ಈ ಮೊನೋಪಲಿ ಯಾವತ್ತು ಹೊರಟು ಹೋಗುತ್ತೆ ಗೊತ್ತಾ? ಇಲ್ಲಿ ಕೇಳಿಸ್ಕೊಳ್ಳಿ, ಪೂರಕವಾದ ವಿಚಾರ ದಯವಿಟ್ಟು ಕೇಳಿಸ್ಕೋಬೇಕು. ತಾವು ಪೂರ್ತಿ ಕೇಳಿಸ್ಕೊಂಬಿಡಿ. ಆ ಮೊನೋಪಲಿ ನಿಮ್ಮ ಗುಂಪಿಗೆ ಹೊರಟು ಹೋಗಿದೆ. ಹೇಳ್ಬೇಕು. ಮುಂಚೆ ಒಂದು ಕಾಲ ಇತ್ತು, ನೀವು ನಿರ್ಧಾರ ಮಾಡ್ತಿದ್ರಿ ಯಾವ ಪುಸ್ತಕಗಳ ಲೈಬ್ರರಿಯಲ್ಲಿ ಇರಬೇಕು, ಯಾರ ಆರ್ಟಿಕಲ್ಗಳ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಬೇಕು, ಯಾರು ಪ್ರೊಫೆಸರ್ಗಳಾಗಬೇಕು, ಯಾರು ಏನು ಪಾಠ ಮಾಡಬೇಕು, ಎಲ್ಲವನ್ನೂ ನೀವು ನಿರ್ಧಾರ ಮಾಡ್ತಿದ್ರಿ. ಟೆಕ್ಸ್ಟ್ ಬುಕ್ನಲ್ಲಿ ಏನಿರಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡ್ತಿದ್ರಿ. ಆ ಮೊನೋಪಲಿ ಯಾವಾಗ ಹೊರಟೋಯ್ತು ಗೊತ್ತಾ? ಈ ಮೊಬೈಲಿಗೆ ಬರುವ ಡೇಟಾ ಚೀಪ್ ಆಗ್ಬಿಡ್ತು ನೋಡಿ, ಅಲ್ಲಿಗೆ ಮೊನೋಪಲಿ ಹೊರಟೋಯ್ತು. ಅಲ್ಲಿ ತನಕ ಅಂಬೇಡ್ಕರ್ ಹಿಂಗೆ ಹೇಳಿದ್ದಾರೆ ಅಂದರೆ ನೀವು ಹೇಳಿದ್ದೇ ಸತ್ಯ, ಅಂಬೇಡ್ಕರ್ ಹಿಂಗೆ ಹೇಳಿಲ್ಲ ಅಂದರೆ ನೀವು ಹೇಳಿದ್ದೇ ಸತ್ಯ. ಈಗ ನೀವು ಹೇಳಿದ್ರಲ್ಲ ಆರ್ಯನ್ ಇನ್ವೇಷನ್ ಥಿಯರಿ ಮಾಡಿದ್ದೇ ಅಂಬೇಡ್ಕರ್ ಅಂತ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಂಬಿಡಿ, ದಯವಿಟ್ಟು ಕೇಳಿಸ್ಕೊಂಬಿಡಿ. ಈ ದೇಶದಲ್ಲಿ ಬದಲಾವಣೆಯ ಆರಂಭನೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಈ ದೇಶದಲ್ಲಿ ದೇಶದ ಯೋಚನಾ ಲಹರಿಯ ಬದಲಾವಣೆಯ ಆರಂಭವೇ ಜ್ಞಾನ ಅನ್ನುವಂಥದ್ದು ಎಲ್ಲರ ಕೈಗೂ ಬಂದಾಗ, ಮೊಬೈಲ್ನ ರೂಪದಲ್ಲಿ, ಡೇಟಾದ ರೂಪದಲ್ಲಿ. ನೀವು ಹೇಳಿದ್ದನ್ನು 10 ಸೆಕೆಂಡ್ನಲ್ಲಿ ನಾನು ಕ್ರಾಸ್ ಚೆಕ್ ಮಾಡಬಲ್ಲೆ. ವಿತ್ ಪೇಜ್ ನಂಬರ್, ವಿತ್ ಬುಕ್ ಹೇಳ್ತೀನಿ ಆರ್ಯನ್ ಇನ್ವೇಷನ್ ಥಿಯರಿ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅಂತ. ನಿಮ್ಮ ಮೊನೋಪಲಿ ಹೊರಟು ಹೋಗಿದೆ. ದಯವಿಟ್ಟು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿ. ಕಮ್ ಟು ದ ರಿಯಾಲಿಟಿ. ದಯವಿಟ್ಟು ಈಗಿನ ಜಗತ್ತಿಗೆ ಬನ್ನಿ. ಈಗಿನ ಜಗತ್ತಿನಲ್ಲಿ ಕೈಯಲ್ಲಿ ಮೊಬೈಲ್ ಇರುವಂತ ಯಾರೇ ಕೂಡ ಮಹೇಶ್ಚಂದ್ರ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮಹೇಶ್ಚಂದ್ರ ಗುರುಗಳೇ, ಯಾಕೆ ನಿಮ್ಮ ಗುಂಪು ಇಷ್ಟೊಂದು ಇರ್ರೆಲೆವೆಂಟ್ ಆಗ್ಬಿಡ್ತು ಅಂದ್ರೆ
ಹಾ. ಜನ 2 ನಿಮಿಷದಲ್ಲಿ ಚೆಕ್ ಮಾಡ್ತಾರೆ. ಮಹೇಶ್ ಚಂದ್ರ ಗುರು ಹೇಳಿದ್ ಕರೆಕ್ಟಾ, ಅಜಿತ್ ಹನುಮಕ್ಕನವ್ರು ಹೇಳಿದ್ ಕರೆಕ್ಟಾ ಅಂತ 2 ನಿಮಿಷದಲ್ಲಿ ಚೆಕ್ ಮಾಡಿ ಕನ್ಕ್ಲೂಷನ್ಗೆ ಬರ್ತಾರೆ. ಆ ಕಾರಣಕ್ಕಾಗಿ ನಿಮ್ಮ ಮೊನೋಪಲಿ ಹೊರಟೋಯ್ತು. ಆ ಕಾರಣಕ್ಕೆ ನೀವು ಇರ್ರೆಲೆವೆಂಟ್ ಆದ್ರಿ. ಕಾನ್ಸ್ಟಿಟ್ಯೂಷನ್ ಇಸ್ ರೆಲೆವೆಂಟ್. ನಾನು ನಿಮ್ಮ ರೆಲೆವೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ರೆಲೆವೆನ್ಸ್. ನಾನು ನಿಮ್ಮ ರೆಲೆವೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ರಿಲೆವೆನ್ಸ್ ಹೊರಟೋಗೋ ಕಾರಣ ಅದು. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಈ ದಶಕದ ತನಕ ನೀವು ಹೇಳಿದ್ದೇ ಸತ್ಯ ಅಂತ ಆಗ್ಬಿಟ್ಟಿತ್ತು. ನಮ್ಮ ದಾರಿ ತಪ್ಸಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅದೇ. ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ನಿಮ್ಗೆ. ದಾರಿ ತಪ್ಸಕ್ಕೆ ಬಹುಜನ ಹಿತಾಯ ಬಹುಜನ ಸುಖಾಯ ತತ್ವಕ್ಕೆ ಬದ್ಧರಾಗಿರೋರು, ಬುದ್ಧರ ತತ್ವಕ್ಕೆ ಬದ್ಧರಾಗಿರೋರು. ಬುದ್ಧರ ಕಡೆಯವರಿಗೆ ಸೋಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಿಟಿ ಲಲಿತಾ ನಾಯಕ್ರೆ, ಮಹೇಶ್ ಚಂದ್ರ ಗುರುಗಳ ಇಬ್ಬರಲ್ಲೂ ಒಂದು ಮನವಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಪ್ರಶ್ನೆಗಳ ಬಾಣ ಬಂದಾಗ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನ ಪ್ರೊಟೆಕ್ಟಿವ್ ಶೀಲ್ಡ್ ತರ ಬಳಸಬೇಡಿ. ನಾಳೆ ಬರದೆ ಶೀಲ್ಡ್ ತರ ಬಳಸಬೇಡಿ. ದೇ ಆರ್ ನಾಟ್. ಅವರು ನಿಮ್ಮನ್ನ ರಕ್ಷಿಸುವ ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲ. ಮನುಜ ವಿರೋಧಿ ಅಲ್ಲ. ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲ ಅವರು ನಿಮಗೆ. ಮಾನವ ಪರವಾದಂತಹ ರೀತಿ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ನಾವು ಯಾರು ಕೂಡ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಚಂದ್ರಶೇಖರ್ ಅವರಿಂದ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಚಂದ್ರಶೇಖರ್ ಅವರೇ, ರಾಮ ಎಲ್ಲರನ್ನು ಒಗ್ಗೂಡಿಸ್ಲಿ. ಏನೋ ಪುಣ್ಯ ನಿಮ್ಮ ಕಾಲದಲ್ಲಿ ರಾಮ ಮಂದಿರ ಆಗ್ತಾ ಇದೆ. ನಿಮ್ಮದು ಪುಣ್ಯ, ಮೋದಿ ಅವ್ರದ್ದು ಪುಣ್ಯ ಆಗ್ತಾ ಇದೆ. ಎಲ್ಲರೂ ಒಂದಾಗಿ ಕರ್ಕೊಂಡೋಗಿ. ಇದು ನಮ್ಮ ರಾಮ, ನೀವು ರಾಮನ ವಿರೋಧಿಗಳು. ಸಾಕದೆಲ್ಲ ಮುಗೀತು. ಈ ದೇಶದಲ್ಲಿ ತುಂಬ ಚರ್ಚೆ ನಡೆದೋಗಿದೆ ಅದು. ಅಲ್ಲ, ಖಂಡಿತವಾಗ್ಲೂ ನೋಡಿ, ನಾನು ಅಯ್ಯಪ್ಪ ಮಾಲೆ ಹಾಕ್ತೀನಿ ಅಂತೇಳಿ ಅಯ್ಯಪ್ಪನ ಭಕ್ತರು ನನಗೆ ಓಟ್ ಹಾಕಿದ್ರೆ ಅಯ್ಯಪ್ಪನ ಭಕ್ತರು ಓಟ್ಗೋಸ್ಕರ ನಾನು ಅಯ್ಯಪ್ಪನ ಮಾಲೆ ಹಾಕಿದ್ದಲ್ಲ, ದೇವರ ಭಕ್ತಿಗೋಸ್ಕರ. ರಾಮ ಮಂದಿರ ಹೋರಾಟದಲ್ಲಿ BJP ಕೈ ಜೋಡಿಸು ಅಂತೇಳಿ ನಮ್ಮ ಸಂಸ್ಕೃತಿ ನಂಬಿದ್ದಕ್ಕೋಸ್ಕರ, ಅದಕ್ಕೋಸ್ಕರ ಅಲ್ಲ. ಇವತ್ತು ಎಲ್ಲನೂ ಸೇರಿಸ್ಕೊಂಡು ಮಾಡಬೇಕು ಅಂತಲೇ ನಮಗೆ ಸಂಬಂಧದಲ್ಲೇ ಇರ್ತಿರ್ತಕ್ಕಂಥದ್ದು ರಾಮ ಜನ್ಮಭೂಮಿ ಟ್ರಸ್ಟು. ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಡ್ಕೊಂಬಂತು. ಯಾರಿಗಾದ್ರೂ ಭೇದ ಭಾವ ಮಾಡಿದೆಯಾ? ಯಾರಿಗೂ ಭೇದ ಭಾವ ಮಾಡ್ಕೋ ಇಲ್ಲ. ಎಲ್ಲ ಭಕ್ತರಿಗೂ ಇನ್ವಿಟೇಷನ್ ಕೊಟ್ಟಿದೆ. ಇದು 2 ಪ್ರಶಾಂತ್ ಅವ್ರು ಮಾತಾಡ್ಬೇಕಾದ್ರೆ 2 ವಿಚಾರ ಹೇಳಿದ್ರು. ಒಂದು 10 ಸೆಕೆಂಡಲ್ಲಿ ನಾನು ಮುಗಿಸ್ತೀನಿ. ಮೊದಲನೇದು, 1980ರಲ್ಲಿ ಬೀಗ ತೆಗೆದಿದ್ದು ಕಾಂಗ್ರೆಸ್ನ ಹೆಗ್ಗಳಿಕೆ ಅಲ್ಲ ಅದು. ಅವತ್ತು ಫೈಜಾಬಾದ್ ಕೋರ್ಟು ಏನು ಸ್ಟೇ ಇತ್ತು, ಸ್ಟೇ ವೆಕೇಟ್ ಮಾಡ್ತು. ಆ ವಿಷಯ ರಾಜೀವ್ ಗಾಂಧಿ ಅವರಿಗೆ ಗೊತ್ತಿರಲಿಲ್ಲ. ಅದನ್ನ ಇದರಲ್ಲಿ ಏನೋ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅವರ ಮಂಡಲ ಕಾಂಗ್ರೆಸ್ ಕಾರ್ಯಕರ್ತ ಉಮೇಶ್ ಚಂದ್ರ ಪಾಂಡೆ ಹಾಕ್ಸಿದ್ರಿ, ಅವ್ರ ಹತ್ರ ಹಾಕ್ಸಿದ್ರು. ಬೇರೆ ಯಾರು ರೆಡಿ ಇಲ್ದಾಗ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಅರ್ಜಿ ಹಾಕಿಸ್ತಾರೆ ಅಷ್ಟೇ. ಇದು ಮೊದಲನೇದು. ಎರಡನೇದು ನೋಡಿ, ಮಂಡಲ್ ವಿಚಾರದಲ್ಲೂ ಅಷ್ಟೇ. ಮಂಡಲ್ ವಿಚಾರದಲ್ಲಿ ಮಂಡಲ್ ಬಂದಾಗ ಸಂಪೂರ್ಣವಾಗಿ BJP ಸಪೋರ್ಟ್ ಕೊಟ್ಟಿದ್ದಕ್ಕೆ ಜುಲೈ 1999ರಲ್ಲಿ ಅಕ್ಸೆಪ್ಟ್ ಆಯಿತು ಮಂಡಲ್ ಕಮಿಷನು. ಮಂಡಲ್ ಏನು ಹೋರಾಟ ಗಿರಾಟ ಬಂದಿದ್ದು ಅಥವಾ ಬಂಧನ ಆಗಿದ್ದು ಸರ್ಕಾರಕ್ಕೆ ನಾವು ವಾಪಸ್ ತಗೊಂಡಿದ್ದು ನವೆಂಬರಲ್ಲಿ. ಯಾಕೆಂತೇಳಿದ್ರೆ ಬಂಧನ ಮಾಡಿದ್ದಕ್ಕೆ ಇದಕ್ಕೂ ಸಂಬಂಧನಿಲ್ಲ. ಮಂಡಲ್ ಹೋರಾಟಕ್ಕೆ ನಮ್ಮದು ಸಂಪೂರ್ಣವಾದ ಅಕ್ಸೆಪ್ಟೆನ್ಸ್ಗೆ ನಮ್ಮ ಬೆಂಬಲ ಇತ್ತು. ಎರಡನೇದು, ಇವತ್ತಿನ ಕಾಲಘಟ್ಟಕ್ಕೆ ಬಂದಾಗ ನೋಡಿ, ಪ್ರತಿ ಒಂದು ಸಾಂಸ್ಕೃತಿಕ ಹೋರಾಟದೊಳಗಡೆನೂ ಈ ಸಂಸ್ಕೃತಿಗೆ ವಿರೋಧವಾಗಿ ನಿಲ್ಬೇಕು ಅಂತಕ್ಕಂಥ ಮನಸ್ಥಿತಿ ಯಾಕೆ ನಿರ್ಮಾಣ ಆಗುತ್ತೆ? ಜೊತೆಗೆ ನಿರ್ಮಾಣ ಆಗ್ತಕ್ಕಂತೆಲ್ಲ ಒಂದೇ ಕಡೆಗೆ ಯಾಕೆ ಸೇರ್ಕೊಂತಾರೆ? ಇವತ್ತು NDAದಲ್ಲೂ ಸುಮಾರು 28 ಪಕ್ಷಗಳಿದ್ದಾವೆ. 28 ಇಡೀ ದೇಶದಲ್ಲಿ ಎಲ್ಲ ಭಾಗಗಳಲ್ಲೂ ಇದ್ದಾವೆ. ಎಲ್ಲ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳದ್ದು ಒಂದೇ ತತ್ವ, ಒಂದು ಸಣ್ಣ ಭಿನ್ನಾಭಿಪ್ರಾಯವೂ ಕೂಡ ಇಲ್ಲ. ರಾಮನ್ನ ನೀವು ಮೋದಿನ ವಿರೋಧ ಮಾಡ್ರಪ್ಪ, ರಾಮನ ಯಾಕೆ ನೀವು ವಿರೋಧ ಮಾಡ್ತೀರಿ? ಆದರೆ ಏನು ಎಷ್ಟು ಪಕ್ಷಗಳಿದ್ದಾವೆ ಇಂಡಿಯಾ ಏನು ಡಾಟ್ ಅಲಯನ್ಸಲ್ಲಿ, ಅಷ್ಟೋ ಪಕ್ಷಗಳ ನಿಲುವು ನೋಡಿ. ಒಂದೊಂದು ಅಥವಾ ಅವ್ರ ಪಕ್ಷದೊಳಗಡೆ ನಿಲುವು ನೋಡಿ. ಒಬ್ರು ಹೋಗ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ, ವೀರಭದ್ರ ಸಿಂಗ್ ಅವರ ಮಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಮ್ ಆದ್ಮಿ ಪಾರ್ಟಿ ಹೋಗೋದು ಬೇಡ ಅಂತ ಹೇಳ್ತಾರೆ. ಹರ್ಭಜನ್ ಸಿಂಗ್ ಅವರು MP ಹೇಳ್ತಾರೆ ನಾನು ಹೋಗ್ತೀನಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಮೇಡಮ್. ಇಲ್ಲ, ನಾನು ಏನು ಹೇಳ್ತೀನಿ ಅಂದ್ರೆ ಅವರಿಗೆ ಪೂರಕವಾಗಿ ಒಂದ್ ಕಡೆ ಇದಕ್ಕೆ ಉತ್ತರ ಏನು ಗೊತ್ತಾ? ಒಂದ್ ಕಡೆ ಮೋದಿ ಏನು ಮಾಡ್ತಿದ್ದಾರೆ, ರಾಮಲಲ್ಲನ ಕೈ ಹಿಡ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಎಲ್ಲ ಪುಸ್ತಕಗಳು ತಗೊಂಡು ಜ್ಞಾನದ ದೀಪ ಇದ್ರ ಕಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನದ ಕಡೆ ಹೋದ್ರು, ಇವರು ಮೌಢ್ಯದ ಕಡೆ ಹೋದ್ರು. ಎರಡು ತದ್ವಿರುದ್ಧ ಅಲ್ಲ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ, ನಿಮ್ಮಿಬ್ಬರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.